ನಮ್ದು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ ಎಲ್ಲ ನಮ್ಮ ಅಥ್ಲೀಟ್ಸು, ಪ್ಯಾರಾ ಅಥ್ಲೀಟ್ಸು, ಕ್ರಿಕೆಟರ್ಸ್ ಅವರೆಲ್ಲ ಇಲ್ಲೇ ಟ್ರೈನ್ ಆಗೋದು. ಪ್ಯಾರಾಲಿಂಪಿಕ್ಸ್ ಇದ್ದಾರೆ, ಬ್ಲೈಂಡ್ ಮಕ್ಕಳಿದ್ದಾರೆ, ತುಂಬಾ ಒಳ್ಳೆ ಲೆವೆಲಲ್ಲಿ ಹೋದ್ರು. ಒಂದು 14 ಕಂಟ್ರಿ ಕರ್ಕೊಂಡು ಹೋಗಿ ಮೆಡಲ್ ಮಾಡಿಸಿ ಅವ್ರಿಗೆ ಕರ್ಕೊಂಡ್ ಬಂದಿದ್ದೀವಿ. ಬ್ಲೈಂಡ್ ಮಕ್ಕಳಿಗೆ ಅದು ಹೆಂಗ್ ಟ್ರೈನ್ ಮಾಡ್ತೀರ? ತುಂಬಾ ಖುಷಿ ಆಗತ್ತೆ. ಆ ಮಕ್ಕಳಲ್ಲಿ ಫೈರ್ ಇರುತ್ತೆ, ಏನೋ ಮಾಡ್ಬೇಕು ನನ್ನ ಲೈಫಲ್ಲಿ ಅಂತ. ಇದಕ್ಕೆ ನೀವು ಯಾವುದೇ ರೀತಿ ಫೀಸ್ ಅಥವಾ ಏನೋ ತಗೊಳಲ್ವಾ? ಜಿಮ್ಗೂ ತಗೊಳಲ್ವಾ? ಯಾಕಂದ್ರೆ ಅವ್ರಿಗೋಸ್ಕರ ಮಾಡಿರೋ ಜಿಮ್ ಇದು. ತುಂಬಾ ಜನ ಜಿಮ್ ಮಾಡ್ತಾರೆ. ಮುಂಚೆ ಎಲ್ಲ ಅಮೃತ ಅವರು, ಸಪ್ತಮಿ ಅವರು ಅವರೆಲ್ಲ ಬಂದು ಮಾಡ್ತಿದ್ರು. ಅದು ಆನ್ಲೈನಲ್ಲಿ ಕೋಚ್ ಮಾಡೋದು ರಿಯಲಿ ವರ್ಕ್ ಆಗುತ್ತೆ ಸರ್? ನಿಮ್ಗೆ ಏನು ಅನ್ಸುತ್ತೆ? ಪ್ರೊಫೆಷನಲ್ ಸ್ಪೋರ್ಟ್ಸ್ ಅವ್ರಿಗೆಲ್ಲ ಯೂಸ್ ಬರಲ್ಲ ಅದು. ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಖುಷಿನೇ. ಆದರೆ ಕರೆಕ್ಟಾಗಿ ಗೆಲ್ಲಿ, ಶಾರ್ಟ್ ಕಟ್ಸ್ ಬೇಡ ಅಂತ. ಎಜುಕೇಷನ್ನು 30 ಇಯರ್ಸ್ ಆದ್ಮೇಲೆ ಮಾಡ್ಕೋಬೋದು. ಸ್ಪೋರ್ಟ್ಸು ಬರೀ 30 ಇಯರ್ಸ್ ಒಳಗಡೆ ಮಾಡೋಕ್ಕಾಗೋದು. ಆಮೇಲೆ ನಮ್ಮ ಬಾಡಿ ತಗೊಳ್ಳಲ್ಲ. ಧ್ರುವ ಸರ್ಜಾ, ಆಮೇಲೆ ಡೆಡ್ಲಿ ಸಮ್ಮ ಹೀರೋ, ಆದಿತ್ಯ ಅವರೆಲ್ಲ ಬರೋರು. ಗೆದ್ಕೊಂಡ್ಬಂದಾಗ ನಾನು ನಿಮಗೆ ಶೂಸ್ ಕೊಡಿಸ್ತೀನಿ, ನಾನು ನಿಮಗೆ ಇದನ್ನು ಮಾಡ್ತೀನಿ ಅಂತ ಹೇಳೋರು. ಸೊ ನಿಮ್ಮ ಹತ್ರ ಬರೋ ಮಕ್ಕಳಿಗೆ ಏನು ಹೇಳಿ? ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಬರ್ಬೋದು ನನ್ನ ಹತ್ರ. ಅದನ್ನ ನೋಡಿ ಇನ್ಸ್ಪೈರ್ ಆಗ್ಬೇಕಷ್ಟೇ. ನಮ್ಮ ರನ್ನಿಂಗಲ್ಲಿ ಏಷ್ಯನ್ ಗೇಮ್ ತನಕ ಹೋಗಿದ್ದೀನಿ. 1500 ಗೋಲ್ಡ್ ಮಾಡಿದ್ದೀನಿ ನಾನು ಇವಾಗ. ನನಗೇನಂದರೆ ನಂತರ ಇರೋರಿಗೆ ತುಂಬ ಬೆಳಿಬೇಕು, ನಾನು ಸ್ಪೋರ್ಟ್ಸಲ್ಲಿ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ದುಬೈಯಲ್ಲಿ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ನಡೀತು. ಅದರಲ್ಲಿ 100-200 ಗೋಲ್ಡು, 400 ಸಿಲ್ವರ್ ಮಾಡಿದ್ವಿ. ಒಂದು ಏಷ್ಯನ್ ಮೆಡಲ್ ಆಯಿತು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡ್ತಾರೆ. ಸೊ ಲೈಫ್ ಲಾಗ್ ಕುತ್ಕೊಂಡು ತಿನ್ಬೋದು ಅವರು. ಪೇರೆಂಟ್ಸು ತುಂಬ ಸಪೋರ್ಟಿವ್ ಆಗಿರಬೇಕು. ಮಗ ಹೆಂಗಾದರೂ ಮಾಡಲಿ ಸರ್, ಅವ್ನ ಮಾಡಬೇಕು ಅಂತ. ಆಮೇಲೆ ಅವ್ನು ಗೆದ್ದ ತಕ್ಷಣ ಫುಲ್ ಮೆರವಣಿಗೆ ಮಾಡಿಸೋದು, ಸೋತಾಗ ಬೈಯೋದು ಎಲ್ಲ ಈಕ್ವಲ್ ಆಗಿರಬೇಕು. ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ. ಆದರೂ ಇಂಟ್ರೊಡಕ್ಷನ್ ಕೊಡೋದು ನನ್ನ ಕರ್ತವ್ಯ, ಕೊಡಲೇಬೇಕು. ಸೊ ಅವ್ರು ಯಾರು, ಏನು, ಅವ್ರು ಏನು ಮಾಡ್ಕೊಂಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಸೊ ಕ್ಯೂರಿಯಾಸಿಟಿ ಆಗ್ತಿದೆ ಅಲ್ವಾ? ತಮ್ಮನೆಲ್ಲ ನೋಡಿದ್ರು ಕ್ಯೂರಿಯಾಸಿಟಿ ಆಗ್ತಿರುತ್ತೆ, ನಂಗೆ ಗೊತ್ತು. ಆದರೂ ಬನ್ನಿ ತೋರಿಸ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಪರಿಚಯ ಹಾಗೆ ನಿಮ್ಮ ಜಿಮ್ನ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ಇದು ನನ್ನ ಅಕಾಡೆಮಿ. ಇಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಜಿಮ್ ಮಾಡ್ಕೊಂಡಿದ್ದೀನಿ. ಜಯನಗರ ಸ್ಟೇಡಿಯಮಲ್ಲಿ ನಾವು ಸ್ಟೇಡಿಯಂ ವರ್ಕೌಟಲ್ಲಿ ಹೇಳ್ಕೊಡ್ತೀವಿ. ಸೊ ನಮ್ಮದು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ. ಸೊ ಎಲ್ಲ ನಮ್ಮ ಅಥ್ಲೀಟ್ಸು, ಆಮೇಲೆ ಪ್ಯಾರಾ ಅಥ್ಲೀಟ್ಸು, ಕ್ರಿಕೆಟರ್ಸು ಅವರೆಲ್ಲ ಇಲ್ಲೇ ಟ್ರೈನ್ ಆಗೋದು. ಸೊ ನಾವು ರೀಸೆಂಟ್ ಕೋವಿಡಲ್ಲಿ ಸ್ಟಾರ್ಟ್ ಮಾಡಿ 2021 ಇದೆಲ್ಲ ರಿನೋವೇಟ್ ಮಾಡಿರೋದು. ಇವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇವ್ರ ಹೆಸರು ರೋಷನ್ ಅವರು ಅಂತ. ಇವರು ಇಂಡಿಯನ್ ಅಥ್ಲೆಟಿಕ್ ಕೋಚ್. ಹಾಗೆ ತುಂಬ ಜನ ಮಕ್ಕಳಿಗೆ ಅಥ್ಲೆಟ್ ಬಗ್ಗೆ ಕೋಚನ್ನು ಕೊಡ್ತಾರೆ. ಹಾಗೆ ಇವರ ಹಿನ್ನೆಲೆನೂ ತುಂಬ ಚೆನ್ನಾಗಿದೆ. ಇವರ ತಂದೆ ಹೆಸರು ಬಚ್ಚನ್ ಅವರು, ಹಾಗೆ ಅಗ್ನಿ ಶ್ರೀಧರ್ ಅವರು, ಹಾಗೆ ಈ ಥರ ಎಲ್ಲ ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಆದರೂ ಕೂಡ ಇವ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ, ನಾನು ಇನ್ನೂ ಏನೂ ಹೇಳಬೇಕಾಗಿಲ್ಲ. ಸೊ ಇವತ್ತು ಇವ್ರ ಬಗ್ಗೆ ನಾನು ನಿಮಗೆ ಪರಿಚಯನ ಮಾಡೋಕ್ಕೆ ಬಂದಿದ್ದೀನಿ. ಸರ್, ಇದ್ರ ಇಂಟ್ರೆಸ್ಟ್ ಹೆಂಗೆ ಬಂತು ನಿಮಗೆ? ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ಪರ್ಸನ್ನು. ನಾನು ಚಿಕ್ಕ ವಯಸ್ಸಲ್ಲಿ ಸ್ಪೋರ್ಟ್ಸ್ ಮಾಡ್ತಿದ್ದೆ. ಸೊ ಅಂಡರ್ 10 ಏಜಲ್ಲಿ 10 ವರ್ಷ ಇದ್ದಾಗ ನಾನು ಮೆಡಲ್ ಮಾಡಿ ಪ್ರೊಫೆಷ್ನಲ್ ಸ್ಪೋರ್ಟ್ಸಲ್ಲಿ ಬಂದ ಮೇಲೆ 2015 ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು. ನಾನು ಮಾಡಿದಾಗ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮೆಡಲೆಲ್ಲ ಮಾಡ್ತಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಆಯಿತು ಅಂತ ನನ್ನ ಫ್ರೆಂಡ್ ಒಬ್ಬ ಪ್ಯಾರಾಲಿಂಪಿಕ್ಸ್ ಇದ್ದಾರೆ, ಬ್ಲೈಂಡ್ ಮಕ್ಕಳಿದ್ದಾರೆ, ಅವ್ರನ್ನ ಟ್ರೈನ್ ಮಾಡ್ತೀಯಾ ಅಂದರು. ಸೊ ಅದನ್ನು ಸ್ಟಾರ್ಟ್ ಮಾಡಿದಾಗ ಅವ್ರು ತುಂಬ ಒಳ್ಳೆ ಲೆವೆಲಲ್ಲಿ ಹೋದರು. ಆ ಟೈಮಲ್ಲಿ ಮೋದಿ ನಮ್ಮ ಪ್ರಧಾನಮಂತ್ರಿ ಕರೆದಿ ಅವ್ರಿಗೆಲ್ಲ ಸನ್ಮಾನ ಎಲ್ಲ ಮಾಡಿದಾಗ, ಹೌದು ಏನೋ ಇದರಲ್ಲಿ ನಮಗೂ ಗೊತ್ತಿದೆ ಅಂತ. ಹುಡುಗಿ ರಾಧಾ ರಕ್ಷಿತಾ ಅಂತ ಜೂನಿಯರ್ ಏಷ್ಯನ್ ಗೇಮ್ಸ್, ಸೀನಿಯರ್ ಏಷ್ಯನ್ ಗೇಮ್ಸು, ಒಲಿಂಪಿಕ್ಸ್ವರೆಗೂ ಹೋಗಿದ್ದಾರೆ ರೀಸೆಂಟಾಗಿ. ಸೊ ಅದೇ ಥರ ನಾವು ಎವ್ರಿ ಇಯರು ಮಕ್ಕಳು ಕರ್ಕೊಂಬಂದು ನಾವು ಟ್ರೈನಿಂಗ್ ಮಾಡಿಸ್ತೀವಿ. ಇವಾಗ ರೀಸೆಂಟಾಗಿ ಗಂಗಾ ಅಂತ ಒಂದು ಹುಡುಗಿ ರೆಡಿ ಆಗ್ತಾಯಿದ್ದಾಳೆ. ಅವಳು ಕ್ರಿಕೆಟರ್. ಅವಳು ಇವಾಗ ಜಾವ್ಲಿನ್ ಥ್ರೋ ಮಾಡ್ತಾ ಇದ್ದಾಳೆ. ಅದು ಮುಂಚೆ ಜ್ಯೋತಿ ಅಂತ ಇದ್ಲು, ಅವಳು ಮೊನ್ನೆ ಇಟಲಿಗೆ ಹೋಗ್ಬಿಟ್ಟು ಮೆಡಲ್ ಮಾಡ್ಕೊಂಬಂದ್ಲು. ರೀಸೆಂಟ್ ಡಿಸೆಂಬರಲ್ಲಿ ನಮ್ಮ ಹುಡುಗಿ ಸೌಮ್ಯ ಮತ್ತು ಭಾರತಿ, ಮೋಹಿತ್ ಅಂತ 3 ಜನ 5 ಮೆಡಲ್ ತೊಗೊಂಬಂದಿದ್ದಾರೆ. ಸೊ ಆ ಖುಷಿ ನಮಗೆ, ಅಟ್ಲೀಸ್ಟ್ ನಾವು ಏನೋ ಒಂದು ಮಾಡ್ತಿದ್ದೀವಿ ಅಂತ. ಇದು ಹಾಸ್ಟೆಲ್ ಇತ್ತು ಮುಂಚೆ, ಹಾಸ್ಟೆಲ್ ಹಿಂಗೆ ಶಿಫ್ಟ್ ಮಾಡಿ ಜಿಮ್ ಮಾಡಿರೋದು ಇದನ್ನು.
ಆ್ಯಕ್ಚುಲಿ ಜಿಮ್ನ ಆರ್ಗನೈಸ್ ಮಾಡಿರೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಇದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಸೊ ನಮ್ಮ ವೀಕ್ಷಕರಿಗೂ ಕೂಡ ಒಂದು ರೌಂಡ್ ಜಿಮ್ನು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸರ್ ನಿಮ್ಮ ತಾತ ಆ್ಯಕ್ಚುಲಿ ಪೊಲೀಸು, ನಿಮ್ಮ ತಂದೆ ಡಾನ್ ಆಗಿದ್ದವರು, ಆದರೆ ನೀವು ಸ್ಪೋರ್ಟ್ಸ್ ಪರ್ಸನ್ನು. ಇದು ಹೆಂಗೆ ಸರ್ 3 ಜನ್ರೇಷನ್ನು ಬೇರೆ ಬೇರೆ ಫೀಲ್ಡಲ್ಲಿದ್ದಾರೆ, ಅಥವಾ ಎಲ್ಲ ಫೀಲ್ಡಲ್ಲೂ ನಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತನಾ? ಸೊ ನಮ್ಮ ತಾತ ಪೊಲೀಸಲ್ಲಿದ್ದರು, ಅವರು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರು. ಆ ಟೈಮಲ್ಲಿ ಸ್ಪೋರ್ಟ್ಸ್ ಮಾಡಿದ್ವಿ, ಯಾಕಂದ್ರೆ ಸ್ಪೋರ್ಟ್ಸ್ ಇದ್ರೇ ಪೊಲೀಸಲ್ಲೆಲ್ಲ ತೊಗೊಳೋದು. ಆಮೇಲೆ ಅವ್ರು ಬ್ಯಾಂಗ್ಳೂರು ಬಂದರು. ನಮ್ಮ ಡ್ಯಾಡಿ ಸ್ಟೋರಿ ಎಲ್ಲ ಯೂಟ್ಯೂಬಲ್ಲಿ ಫುಲ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಪಿಕ್ಚರಲ್ಲೂ ಮಾಡಿಬಿಟ್ಟಿದ್ದಾರೆ ಆ ದಿನಗಳು ಎದೆಗಾರಿಕೆಲೆಲ್ಲ. ಸೊ ಅವ್ರು ಬಂದಾಗ ಇಲ್ಲೆಲ್ಲ ಕಷ್ಟ ಇತ್ತು ಆ ಟೈಮಲ್ಲಿ. ಫೀಲ್ಡಲ್ಲಿ ಬಂದುಬಿಟ್ರು. ಅವ್ರಿಗೆ ಆಮೇಲೆ ದೊಡ್ಡಪ್ಪ ಪರಿಚಯ ಆದರು, ಅಗ್ನಿಶ್ರೀಧರ್ ಅವರು 40 ವರ್ಷ ಫ್ರೆಂಡ್ಸ್ ಆದರು ಜೊತೆಯಲ್ಲಿ. ಸೊ ಬೆಳೆಯುವಾಗ ನನಗೆ ಮೇನ್ ಸ್ಪೋರ್ಟ್ಸಲ್ಲಿ ಹೇಳ್ಕೊಟ್ಟಿದ್ದು ಅದೆಲ್ಲ ನಮ್ಮ ದೊಡ್ಡಪ್ಪನೇ ನಮ್ಮ ಮಮ್ಮಿಗೆ ಹೇಳಿದ್ರು. ನಮ್ಮ ಮಮ್ಮಿ ಅದನ್ನು ಫಾಲೋ ಮಾಡಿ ಹಿಂಗೆ ಮಾಡಬೇಕೇನಂತ ಅಲ್ಲಿ ನಮ್ಮ ಕೋಚಸ್ನ ತೊಗೊಂಬಂದರು. ಒಬ್ಬನೇ ನಾನು ಇಷ್ಟು ದೂರ ಬರೋಕ್ಕೆ ಸಾಧ್ಯ ಇಲ್ಲ. ಮೇನು ಬೀಜ ಹಾಕಿದ್ದು ದೊಡ್ಡಪ್ಪ, ಮರ ಬೆಳೆಸಿದ್ದು ನಮ್ಮಮ್ಮ. ಆ್ಯಕ್ಚುಲಿ ನಿಮ್ಮ ತಂದೆಯವ್ರ ಸಪೋರ್ಟ್ ಹೇಗಿತ್ತು ಸರ್? ತಂದೆ ಜೊತೆ ನಾನು ಜಾಸ್ತಿ ಟಚಲ್ಲಿ, ಯಾಕಂದರೆ ಅವರು ಆ ಟೈಮಲ್ಲಿ ನಾವು ಅಗ್ನಿ ಪ್ರೆಸ್ ಅಂತ ಓಪನ್ ಮಾಡೋದು ಅದೆಲ್ಲ ಬಿಜಿದ್ರು. ಜಾಸ್ತಿ ಸಪೋರ್ಟ್ ಇದ್ದಿದ್ದು ನಮ್ಮ ದೊಡ್ಡಪ್ಪಂಗೆ, ಯಾಕಂದರೆ ಅವ್ರಿಗೆ ಅವ್ರು ತುಂಬ ಓದಿದ್ರು. ಆಮೇಲೆ ರೈಟ್ರು ಅವ್ರು ಹೇಳೋರು ಸ್ಪೋರ್ಟ್ಸ್ ಹೆಂಗೆ ಮಾಡಬೇಕು, ಆಮೇಲೆ ಎಲ್ಲರ ಬಗ್ಗೆ ಡೀಟೇಲ್ಸ್ ಗೊತ್ತು ಅವ್ರಿಗೆ, ಯಾವ ಸ್ಪೋರ್ಟ್ಸಲ್ಲಿ ಏನು ಬೇಕು ಯಾವ ಥರ ಅಂತ. ಕಲ್ತಾ ಆಮೇಲೆ ನಮ್ಮ ಅಣ್ಣ ನಮ್ಮ ಅಕ್ಕ ಅವರೆಲ್ಲ ಸಪೋರ್ಟ್ ಮಾಡಿದಾಗ ನಾನು ಸ್ಪೋರ್ಟ್ಸಲ್ಲಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಕೋಚಸ್ ಇದ್ದರು, ಆನಂದ್ ಶೆಟ್ಟಿ ಸರ್, ಉದಯ ಕೆ ಪ್ರಭು. ಅವರು ಹೋದ್ಮೇಲೆ ನಮ್ಮ ಕ್ಯಾಪ್ಟನ್ ಮುರಳೀಧರನ್ ಅಂತ ಸರ್ ಸಿಕ್ಕಿದ್ರು. ಅವರಿಂದನೇ ನಾವು ಇಷ್ಟು ದೂರ ಬಂದಿರೋದು. ಸರ್ ಈಗ 10ನೇ ವರ್ಷದಿಂದ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಎಲ್ಲಿವರೆಗೂ ಎಷ್ಟೆಷ್ಟು ಎಲ್ಲೆಲ್ಲಿ ಹೋಗಿ ಮೆಡಲ್ಸ್ನ ಬಂದಿದ್ದೀರಾ ಸರ್? ಇಲ್ಲಿಗ ನೋಡಿದ್ವಿ ವಾಲ್ ಆಫ್ ಫ್ರೇಮ್ಸಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಲ್ಲಿವರೆಗೂ ಹೋಗಿದ್ದೀರಾ ಅಂತ. ಸೊ ಯಾವ್ಯಾವ ದೇಶಕ್ಕೆಲ್ಲ ಹೋಗಿ ಆಡ್ಕೊಂಡು ಬಂದಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ನನ್ನ ಟೈಮಲ್ಲಿ ನಾನು ಜಾಸ್ತಿ ಆಚೆ ಕಡೆ ಹೋಗಿ ಮೆಡಲ್ ಮಾಡಿಲ್ಲ. ನಾನು ಸ್ಟೇಟ್ ನ್ಯಾಷನಲ್ಸಲ್ಲೇ ಓಡಿದ್ದು. ಅದಾದಮೇಲೆ ನನಗೆ ಇಂಜುರಿ ಆದಮೇಲೆ ನಾನು ಅಲ್ಲಿಗೆ ಡ್ರಾಪ್ ಆಯ್ತಾಯಿತ್ತು. ಯಾಕಂದರೆ ಆ ಟೈಮಲ್ಲಿ ಇಷ್ಟು ಸ್ಪೋರ್ಟ್ಸ್ ಇಂಪ್ರೂವ್ ಆಗಿರಲಿಲ್ಲ, ಇಷ್ಟೊಂದು ಗೊತ್ತಿರಲಿಲ್ಲ ಸ್ಪೋರ್ಟ್ಸ್ ಅಂದರೆ ಏನು ಎತ್ತ ಅಂತ. ಇವಾಗ ರೀಸೆಂಟಾಗಿ ಒಂದು 2018-15 ಜಾಸ್ತಿ ಆಗ್ಬಿಡ್ತು ಸ್ಪೋರ್ಟ್ಸ್ ಬಗ್ಗೆ ಎಲ್ಲರೂ ಮೆಡಲ್ ಹೊಡೆಯೋದು ದೇಶಕ್ಕೆಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಮೇನ್ ಗೌರ್ಮೆಂಟವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದ್ಮೇಲೆ ದೇಶಕ್ಕೆ ಸ್ಪೋರ್ಟ್ಸ್ ಅಂತ ಒಂದು ಕಲೆ ಬಂದ್ಬಿಟ್ಟಿದೆ. ಸೊ ಅಲ್ಲಿಂದ ನಾನೇ ಅಂದ್ಕೊಂಡಿದ್ದೆ ನಾನೇನು ಮಾಡಿಲ್ಲ, ನನ್ನ ಮಕ್ಕಳು ಮಾಡಬೇಕು ಅಂತ ಅವ್ರಿಗೆ ಒಂದು 14 ಕಂಟ್ರಿ ಕರ್ಕೊಂಡೋಗಿ ಮೆಡಲ್ ಮಾಡಿಸಿ ಅವ್ರಿಗೆ ಕರ್ಕೊಂಬಂದಿದ್ದೀನಿ. ಸರ್ ಏನು ಇಂಜುರಿ ಆಗಿತ್ತು, ಏನಾಗಿತ್ತು ಮ್ಯಾಮ್? ಅವಾಗ ನಮಗೆ ಡಯಟ್ ಗೊತ್ತಿರಲಿಲ್ಲ, ಪ್ರೋಟೀನ್ ಗೊತ್ತಿರಲಿಲ್ಲ, ಏನು ತಿನ್ನಬೇಕು, ಆಮೇಲೆ ಮೇನ್ ಫಿಸಿಯೋ ಇರಲಿಲ್ಲ ಆ ಟೈಮಲ್ಲಿ. ಸೊ ನನಗೆ ಆಮ್ಸ್ಟಿಂಗ್ ಇಂಜುರಿ ಆಗಿಬಿಟ್ಟಿತ್ತು, ಟೇರ್ ಆಗಿಬಿಟ್ಟಿತ್ತು. ಅದನ್ನು ಸರಿ ಮಾಡೋರ್ಗೆ ಒಳ್ಳೆ ಡಾಕ್ಟರ್ ಸಿಕ್ಕಿಲ್ಲ. ಸೊ ಆ ಕೊರತೆಯಿಂದ ನನ್ನ ಕೆರಿಯರ್ ಹೋಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಕ್ಕಳು ಅದನ್ನು ಫೀಲ್ ಮಾಡ್ತಾಯಿದ್ದೆ, ಅವ್ರು ನಾನು ಮೆಡಲ್ ಹೊಡೆದೇನೋ ಅವ್ನು ಹೊಡೆದು ಮಕ್ಕಳು. ಸೊ ಆ ಮೆಡಲ್ಸ್ ಎಲ್ಲ ನಂದೇ ಅಂತ. ಸರ್ ಇವಾಗ ಆ್ಯಕ್ಚುಲಿ ನೀವು ಹೇಳ್ದಂಗೆ ನಾವು ಕೂಡ ಕ್ರಿಕೆಟ್ ಬಿಟ್ಟರೆ ನಮ್ಗಳಿಗೂ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟು ಹಾಕಿ ಬಿಟ್ಟರೆ ಬೇರೆ ಯಾವ ಸ್ಪೋರ್ಟ್ಸ್ ಬಗ್ಗೆ ನಮಗೆ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಮಾಡಿಸ್ತಾ ಇದ್ದಿದ್ದು ಬಿಟ್ಟರೆ, ರನ್ನಿಂಗ್ ರೇಸ್ ಏನೋ ಅಂದರೆ ನಮಗೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಅಷ್ಟೇ ಸೀಮಿತ ಆಗಿತ್ತು. ನಮಗೂ ಇಷ್ಟೆಲ್ಲ ಇಂಟರ್ನ್ಯಾಷನಲ್ವರೆಗೂ ಅಥ್ಲೆಟ್ ಮಾಡ್ಬೋದು ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಸೊ ನಿಮಗೆ ನೀವು ಸ್ಟಾರ್ಟಿಂಗಲ್ಲಿ ಈ ಕೆರಿಯರ್ನ ಶುರು ಮಾಡಿದಾಗ ಒಂದು ಭಯ ಆಗಿರಲಿಲ್ವಾ, ಇದರಲ್ಲಿ ನನ್ನ ಕೆರಿಯರ್ನ ನಾನು ರೂಪಿಸ್ಕೋಬೋದಾ, ಮುಂದೆ ಹೆಂಗಿರುತ್ತೋ ಏನೋ ಅಂತ? ಅಲ್ಲ, ಫಸ್ಟು ಸ್ಟಾರ್ಟಿಂಗ್ ಗೊತ್ತಾಗಿರಲಿಲ್ಲ ಹೆಂಗೆ ಮಾಡಿಸೋದು ಏನು ಅಂತ. ಆಮೇಲೆ ಅಂದ್ಕೊಂಡೆ ನಾನು ಏನು ಕಲ್ತಿದ್ದೀನಿ ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ ನನ್ನ ಸರ್ಗಳಿದ್ರಲ್ಲ ಅವ್ರಿಗೆಲ್ಲ ಕೇಳ್ತದೆ, ಸರ್ ಏನು ಮಾಡಿಸಿದ್ರಿ ಈ ಹುಡುಗಂಗೆ ಹೆಂಗೆ ಏನು ಕೇಳ್ತದೆ ಎಲ್ಲರೂ. ಸಪೋರ್ಟ್ ಸಿಸ್ಟಮಿಂದ ಇವಾಗ ಒಂದು ಮನೆ ಕಟ್ಟಬೇಕಂದ್ರೆ 4 ಪಿಲ್ಲರ್ ಬೇಕು. ಇವಾಗ ಎಲ್ಲರದ್ದು ಏನು ಪ್ರಾಬ್ಲಮ್, ನಾನೇ ಮಾಡ್ದಿಲ್ಲ, ನಾನು ನಮ್ಮ ಹುಡುಗರು ನಮ್ಮ ಟೀಮವರು ಈ ಮಟ್ಟಕ್ಕೆ ತಂದು ಈ ಅಕಾಡೆಮಿನ ಉಳಿಸಿ ಆ ಮೆಡಲ್ ತರೋಕ್ಕೆ ಇವರೆಲ್ಲ ಕಾರಣ. ಆಮೇಲೆ ಮೇನ್ ನನಗೆ ಇದ್ದಿದ್ದು ಫೋಕಸ್ ಅಂದರೆ ಮಕ್ಕಳಿಗೆ ಯಾವ ಥರ ಹಾರ್ಡ್ ವರ್ಕ್ ಮಾಡಿಸಿ ಆ ಹಾರ್ಡ್ ವರ್ಕಲ್ಲಿ ಸ್ಮಾರ್ಟ್ ವರ್ಕ್ ಹೆಂಗೆ ಮಾಡೋದನ್ನು ಕಲಿತೆ. ಹೌದು, ಆಬ್ವಿಯಸ್ಲಿ ನಮ್ಮ ಇಂಡಿಯಾ ಕ್ರಿಕೆಟು ತುಂಬ ಇಷ್ಟಪಡ್ತಾರೆ. ಅದೇ ಬೇರೆ ಸ್ಪೋರ್ಟ್ಸ್ ಇಂಪ್ರೂವ್ ಆಗ್ತದೆ ಇಲ್ಲ ಅಂತಲ್ಲ, ಆಗ್ತದೆ. ಎಲ್ಲೋ ಕರ್ನಾಟಕದಲ್ಲಂತೂ ಝೀರೋ ಆಗಿಬಿಟ್ಟಿದೆ. ಯಾಕಂದರೆ 2 ವರ್ಷದಿಂದ ನಮಗೆ ಸ್ಪೋರ್ಟ್ಸ್ ಮಿನಿಸ್ಟ್ರೇ ಇಲ್ಲ ನಮಗೆ. ಸೊ ಆ ಥರ ಇಲ್ದಾಗ ಯಾರೂ ಗುರ್ತಿಡಿಯಲ್ಲ. ಮಕ್ಕಳು ಗೆದ್ಕೊಂಬಂದಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಅವ್ರು ಅಂದ್ಕೊಂಡಿದ್ರು ಏನು ನಾನು ಟಿ ವಿಲಿ ಪೇಪರೆಲ್ಲ ಬಂತೀನಿ. ಮುಂಚೆ ನೋಡಿ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಬರ್ತಾಯಿತ್ತು. ಲಾಸ್ಟ್ PT ಉಷಾ ಮತ್ತು ಮಿಲ್ಕಾ ಸಿಂಗ್ ಅವ್ರು ಮಾಡಿದ ಹೆಸರು ಅಥ್ಲೆಟಿಕ್ಸಲ್ಲಿ, ಅಲ್ಲಿಂದ ಮತ್ತೆ ಎತ್ಕೊಂಡು ಬರೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ. ಆ್ಯಕ್ಚುಲಿ ನಮಗೆ ಜಾವ್ಲಿನ್ನಲ್ಲಿ ನೀರಜ್ ಚೋಪ್ರಾ ಅವರು ಎಲ್ಲ ಬಂದಾಗ ನಮಗೆಲ್ಲ ಎಷ್ಟು ಖುಷಿಯಾಗಿತ್ತು, ಇಂಡಿಯಾಗೆ ಮೆಡಲ್ ಬಂತು ಅಂತ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದವರು ಹೆಸರು ಮಾಡಿದಾಗ ಅದೆಲ್ರಿಗೂ ಅದೊಂದು ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದವರು, ನಮ್ಮ ಸ್ಟೇಟ್ ಅವರು, ನಮ್ಮ ರಾಜ್ಯದವರು ಅಥವಾ ನಮ್ಮ ಜಿಲ್ಲೆಯವರಪ್ಪ, ನಮ್ಮ ಪಕ್ಕದವರು ಅನ್ನೋದು ಒಂದು ಖುಷಿ ಇರುತ್ತೆ. ಸರ್ ಆ್ಯಕ್ಚುಲಿ ನಾರ್ಮಲ್ ಮಕ್ಕಳಿಗೇ ನಾವು ಟ್ರೈನ್ ಅಪ್ ಮಾಡೋದು ಕಷ್ಟ, ಸ್ಕೂಲಲ್ಲಾಗಿರ್ಬೋದು ಅಥವಾ ಬೇರೆ ಎಲ್ಲ ಕಡೆನೂ ಒಬ್ಬ ನಾರ್ಮಲ್ ಮಕ್ಳಿಗೆ ಟ್ರೈನ್ ಅಪ್ ಮಾಡೋದು ಕಷ್ಟ. ಯಾಕಂದರೆ ಹೇಳಿದ ಮಾತು ಕೇಳಲ್ಲ, ಮಕ್ಕಳು ಮನಸ್ಸು ಚಂಚಲವಾಗಿರುತ್ತೆ. ಅಂಥದ್ರಲ್ಲಿ ಒಬ್ಬ ಬ್ಲೈಂಡ್ ಮಕ್ಕಳಿಗೆ ಅದು ಹೆಂಗೆ ಟ್ರೈನ್ ಮಾಡ್ತೀರಾ ಸರ್?
ಅದೇ ಆ ಕ್ವಶನ್ ನನಗೂ ಇದೆ. ಅದು ಹೆಂಗೆ ಕಲಿತೆ ನಾನು, ಹೆಂಗೆ ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ. ಯಾಕಂದರೆ 2 ಕಾಟಿಗೆ ಬರ್ತಾರೆ, ಒಂದು ಫುಲ್ ಬ್ಲೈಂಡ್, ಒಂದು ಸೆಮಿ ಬ್ಲೈಂಡ್ ಬರೀ 10 ಮೀಟರ್ಸ್ ಕಾಣುತ್ತೆ. ಅವ್ರಿಗೆ ಹೆಂಗೋ ನಾನು ಅಡ್ಜಸ್ಟ್ ಮಾಡ್ಬೋದು. ಫುಲ್ ಬ್ಲೈಂಡ್ಗೆ ತುಂಬ ಕಷ್ಟ, ಏನೂ ಕಾಣಲ್ಲ ಏನಿಲ್ಲ. ಆದರೂ ಅವ್ರಿಗೆ ಮಾಡ್ತಾ 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 ಒಂದು ಪ್ರಾಕ್ಟೀಸ್ ಬಂದ್ಬಿಡುತ್ತೆ. ಅವ್ರು ಗೆದ್ಕೊಂಬಂದಾಗ ಏನಂದರೆ ಬೇರೆ ಸ್ಟೇಟಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ. ಇವಾಗ ಆಂಧ್ರ, ತಮಿಳ್ನಾಡೆಲ್ಲ ಕಬಡ್ಡಿಗೆ ಆಡ್ಕೊಂಬಂದವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆಲ್ಲ ಗುರುತಿಸ್ತಾರೆ ಈ ಥರ ಅಂತ. ಸೊ ನಮ್ಮ ಮಕ್ಳಿಗೆ ನಮ್ಮ ಸ್ಟೇಟಲ್ಲಿ ಮಾಡಿಲ್ಲ ಅಂದರೆ ನಮಗೊಂಥರ ಬೇಜಾರು. ಏನಪ್ಪ ನಾವು ಇಷ್ಟು ಕಷ್ಟಪಟ್ಟು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ, ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಏನೋ ಕನ್ನಡ ಮಾತಾಡಿ ಪಬ್ಬಲ್ಲಿ ಹಾರ್ಟ್ ಚೇಂಜ್ ಮಾಡಿ ಅದೆಲ್ಲ ಹೇಳೋಕ್ಕೂ ಮನಸ್ಸಿದೆ. ಸ್ಪೋರ್ಟ್ಸ್ ಗೆದ್ಕೊಂಬಂದ್ಮೇಲೆ ಈ ಮಕ್ಕಳು ಇಂಥವ್ರು ಅಂತ ಗುರ್ತಿಡಿಯಲ್ಲ ಅಂತ ಬೇಜಾರು. ಸರ್, ಆ ಮಕ್ಕಳು ಡೆಡಿಕೇಶನ್ ಹೆಂಗಿರುತ್ತೆ ಸರ್? ಇವಾಗ ನಾರ್ಮಲ್ ಅದೇ ಎಲ್ಲ ಕರೆಕ್ಟ್ ಆಗಿರೋರೆ ಬೆಳಗ್ಗೆ ಸರಿಯಾದ ಟೈಮಿಗೆ ಬರಲ್ಲ, ಅಥವಾ ಹೇಳ್ಕೊಟ್ಟಿದ್ದನ್ನು ಸರಿಯಾಗಿ ಕಲಿಯೋ ಮಕ್ಕಳು ಇರಲ್ಲ. ತುಂಬ ಜನ ಡೆಡಿಕೇಶನ್ ಇರಲ್ಲ, ಯಾಕಂದರೆ ಮಕ್ಕಳು ಮನಸ್ಸಲ್ಲಿ. ಬಟ್ ಈ ಮಕ್ಕಳು ಹೆಂಗಿರ್ತಾರೆ? ಎಲ್ಲರೂ ಹೇಳ್ತಾರೆ ಒಂದು ಇದ್ದಿರೋರ ಮಕ್ಕಳು ಅಂದರೆ ಕಾಣದೇ ಇರೋ ಮಕ್ಕಳು ತುಂಬ ಶಾರ್ಪ್ ಆಗಿರ್ತಾರೆ, ಹೇಳಿದ್ದನ್ನು ತುಂಬ ಗ್ರಾಸ್ಪಿಂಗ್ ಪವರ್ ತುಂಬ ಇರುತ್ತೆ, ದೇವರು ಅದಕ್ಕೆ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ ಅವರಿಗೆ ಅಂತ ಹೇಳ್ತಾರೆ. ಸೊ ನೀವು ಮಕ್ಕಳ ಜೊತೆ ಬೆರ್ತಾಗ ಅವರ ಒಡನಾಟ ಹೇಗಿರುತ್ತೆ? ತುಂಬ ಖುಷಿಯಾಗತ್ತೆ. ಆ ಮಕ್ಕಳಲ್ಲಿ ಫೈರ್ ಇರುತ್ತೆ, ಏನೋ ಮಾಡ್ಬೇಕು ನನ್ನ ಲೈಫಲ್ಲಿ ಅಂತ. ಇವಾಗ ಚೆನ್ನಾಗಿರೋರು, ವೆಲ್ತ್ ಇರೋ ಮಕ್ಕಳು ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದೋಳಲ್ಲ, ರಜಾ ತೊಗೊಂಬಿಡೋಣ, ಮನೆ ಫಂಕ್ಷನ್ ಅದು ಇದು ಅಂತ. ಈ ಮಕ್ಳಿಗೆ ಆ ಥರ ಇಲ್ಲ, ನಾನೇನೋ ಮಾಡಬೇಕು, ಲೈಫ್ ಸೆಟ್ಲ್ ಆಗಬೇಕು. ಅಪ್ಪ ಅಮ್ಮ ತುಂಬ ಬಡವರು. ಆ ಗಂಗಾ ಅಂತ ಹುಡುಗಿ ಪಾಪ ಅವರಮ್ಮ ಮನೆ ಕೆಲಸ ಮಾಡ್ತಾರೆ, ತುಂಬ ಚಿಕ್ಕ ಮನೆ. ಅವಳಿಗೆ ಆ ಛಲ ಇದೆ, ಏನಾದ್ರು ಮಾಡಬೇಕು, ಹೋಗ್ಬೇಕು ಅಂತ. ಸೊ ಇವಾಗ ಏನಂದರೆ ನನಗೆ ನೀರಜ್ ಚೋಪ್ರಾಗೆ ಇವಾಗ ಒಂದು ದಿವಸ ಮುಂಚೆ, ಒಲಿಂಪಿಕ್ ಮುಂಚೆ ಅವ್ನು ಯಾರಂತ ನಿಮಗೂ ಗೊತ್ತಿರಲಿಲ್ಲ. ಜನಕ್ಕೆ 90% ಜನಕ್ಕೆ ಗೊತ್ತಿರಲಿಲ್ಲ ಯಾರು ನೀರಜ್ ಚೋಪ್ರಾ ಅಂತ. ಗೆದ್ದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ನಾನು ಅದೇ ನಮ್ಮ ಮಕ್ಳಿಗೆ ಮೋಟಿವೇಟ್ ಮಾಡೋದು, ನೀವು ಒಂದು ಒಲಿಂಪಿಕ್ ಮೆಡಲ್ ಹೊಡೀರಿ, ಇಡೀ ಜನ ಎಲ್ಲ ನಿಮಗೆ ಗುರ್ತಿಡಿತಾರೆ ಅಂತ. ನಂಗೆ ಅದೇ ಮೋಟಿವಲ್ಲಿ ಇರೋದು. ಆ್ಯಕ್ಚುಲಿ ನಿಮ್ಮ ಜಿಮ್ ನೋಡಿದಾಗ್ಲೇ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ಜಿಮ್ ಎಲ್ಲ ನೋಡಿದ್ದೀನಿ, ಬಟ್ ಇಷ್ಟು ಕ್ವೈಟ್ಸ್ ಇದೆಯಲ್ಲ, ಈ ಹುಸೇನ್ ಬೋಲ್ಟ್ ಅವ್ರದ್ದು, ಹಾಗೆ ನಿಮ್ಮ ಕ್ವೈಟ್ಸ್ ಇರ್ಬೋದು, ಅದು ತುಂಬ ಇನ್ಸ್ಪೈರಿಂಗ್ ಆಗಿದೆ. ಆ್ಯಕ್ಚುಲಿ ನನಗೆ ಫಸ್ಟ್ ಬಂದ ತಕ್ಷಣ ಆ ಕ್ವೈಟ್ ತುಂಬ ಇಷ್ಟ ಆಯಿತು. ಸೊ ನನಗೇನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ, ನನ್ನ ಮೇಲೆ ನನಗೆ ಡೌಟ್ ಇಲ್ಲ ಅನ್ನೋ ಕ್ವೈಟ್ ಇದೆಯಲ್ಲ, ಅದು ತುಂಬ ಇನ್ಸ್ಪೈರಿಂಗ್ ಆಗಿದೆ. ಸೊ ನಿಮಗೆ ಈ ಥಾಟ್ ಬಂದಿದ್ದು ಹೆಂಗೆ ಸರ್ ಇದೆಲ್ಲ? ಅದೇ ನಾನು ಮಿಸ್ಟೇಕ್ಸ್ ಮಾಡ್ಕೊಂಡಲ್ಲ, ಆ ಮಿಸ್ಟೇಕ್ಸ್ ಎಲ್ಲ ಮಕ್ಕಳು ಮಾಡಬಾರ್ದು. ಸೊ ಅದೇ ಮೇನ್ ನನ್ನ ರೀಸನ್ನು. ನಾನೇನೇನು ತಪ್ಪು ಮಾಡಿಕೊಂಡೆ, ಕರೆಕ್ಟಾಗಿ ವಾರ್ಮ್ ಅಪ್ ಮಾಡ್ತಾ ಇರಲಿಲ್ಲ, ಇಲ್ಲಾಂದರೆ ಕರೆಕ್ಟಾಗಿ ನಾನು ಊಟ ಮಾಡಿಲ್ಲ. ಸೊ ನನಗೆ ನನ್ನ ಡೌಟ್ ಆಯಿತು. ನಾನು ಯಾಕಂದ್ರೆ ತುಂಬ ಡಿಪೆಂಡೆಡ್ ಆಗಿದೆ ನಮ್ಮ ಕೋಚಸ್ ಮೇಲೆ. ನನ್ನ ಮಕ್ಳಿಗೆ ಅದೇ ಹೇಳೋದು, ನೀವು ಇಂಡಿಪೆಂಡೆಂಟ್ ಆಗಿರಿ, ಡಿಪೆಂಡ್ ಆಗಿಬಿರಿ. ನಾವು ಬರೀ ನಿಮ್ಗೊಂದು ಸಾಥ್ ಕೊಡ್ತಾ ಇರೋದು, ಮೆಡಲ್ ಗೆಲ್ಲೋದು ನೀವು, ಓಡೋದು ನೀವು, ಕಷ್ಟಪಡೋದು ನೀವು. ಸೊ ನಿಮ್ಮ ಮೇಲೆ 90% ಭರ್ಸಾ ಇಟ್ಕೊಳ್ಳಿ. 10% ನಾವೆಲ್ಲ ಸಪೋರ್ಟ್ ಸಿಸ್ಟಮು. ನಾನಾಗಿರಲಿ, ಜನ ಚಪ್ಪಾಳೆ ತಟ್ಟೋದೆಲ್ಲ 10%, 90% ನೀವೇ. ಸರ್, ಆ್ಯಕ್ಚುಲಿ ಹೇಳ್ತಾರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಏನಿರ್ತಾನೆ ಅವ್ನ ವಿಲ್ ಪವರ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ತುಂಬ ಜನ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಸ್ಪೋರ್ಟ್ಸ್ ಇರ್ಬೋದು, ರೈಡರ್ಸ್ ಇರ್ಬೋದು, ಅವ್ರಿಗೆಲ್ಲ ವಿಲ್ ಪವರ್ ಜಾಸ್ತಿ ಇರುತ್ತೆ ಅಂತ. ಮೊದಲು ನೀವು ಒಂದು ಗುರುವಾಗಿ ಮಾಡೋದು ವಿಲ್ ಪವರ್ನ ಸ್ಟ್ರಾಂಗ್ ಮಾಡೋದು. ನಿಮ್ಮ ಮಕ್ಳಿಗೆ ನೀವು ಹೆಂಗೆ ವಿಲ್ ಪವರ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತೀರಾ ಸರ್ ಸ್ಟಾರ್ಟಿಂಗ್? ವಿಲ್ ಪವರ್ ಬರೋದೇ ಡಿಸಿಪ್ಲಿನಲ್ಲಿ. ಆ ಡಿಸಿಪ್ಲಿನ್ ಇದ್ದರೆ 100% ವಿಲ್ ಪವರ್ ಬಂದ್ಬಿಡುತ್ತೆ. ಸೊ ಆ ರೂಟೀನು, ಬೆಳಿಗ್ಗೆ ಎದ್ದೊಳ್ಬೇಕು, ಏನು ತಿನ್ನಬೇಕು, ಪ್ರಾಕ್ಟೀಸು, ರೆಸ್ಟು, ಮತ್ತು ಏನೋ ಈವ್ನಿಂಗ್ ಪ್ರಾಕ್ಟೀಸ್ ಇರುತ್ತೆ. ಈ ಥರ ಇದ್ದಾಗ ಆಟೋಮೆಟಿಕ್ ಅವ್ರಿಗೆ ವಿಲ್ ಪವರ್ ಬಂದ್ಬಿಡುತ್ತೆ. ಯಾಕಂದರೆ ಇಂಡಿಪೆಂಡೆಂಟ್ ಆಗಿರ್ತಾರೆ ಅವರು, ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ. ಅವ್ಳು ಬ್ಲೈಂಡ್ ಆದ್ರೂ, ಬ್ಲೈಂಡು ಇನ್ನೊಬ್ಳು ಪ್ಯಾರಲೈಸ್ ಆಗಿದ್ದಾಳೆ, ಅವಳ ಕೆಲಸ ಅವಳೇ ಮಾಡ್ಕೋತಾಳೆ. ಸೊ ಅದು ಬಂದ್ಬಿಟ್ರೆ ಬೇರೆಯಾಗಿ, ಇವಾಗ ನಮ್ಗೆ ಏನಾದರೂ ಒಂದು ನೀರು ತೊಗೊಂಬರೋಕ್ಕೆ ಯಾರಿಗೂ ಹೇಳ್ತೀವಿ, ನೀರು ತೊಗೊಂಬ ಅಂತ, ಅದಲ್ಲ, ನಾವೇ ಹೋಗಿ ಎತ್ಕೊಂಬರ್ಬೇಕು. ಅಲ್ಲಿ ಬರ್ತಾ 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 ಆಗ್ಬಿಡುತ್ತದು. ಸರ್, ಇದು ಏನಿದು ಸ್ಟೋನ್ ಮೆಮೊರೀಸ್ ಇದೆ ಅಥವಾ ನಿಮ್ಮ ಜರ್ನಿನ ಏನು ಫೋಟೋ ಪರಿಚಯ ಮಾಡಿಕೊಡಿ ಸರ್. ಇದು ನಮ್ಮ ಟೀಮ್ ಅವರೆಲ್ಲ ಸೆಂಡ್ ಮಾಡಿರೋದು. ಇದು ಅಥ್ಲೀಟ್ ಕೋಚ್ ಅಂತ ಒಂದು ಗೋಡೆ ಖಾಲಿ ಇತ್ತಲ್ಲ, ನಾನು ಏನೋ ಹಾಕ್ಸೋಣ ಅಂತದ್ದು, ಇಲ್ಲ ನಿಮ್ಮದು ಹಾಕಿ ಅಂತ. ಇದು ನಾನು ಫಸ್ಟ್ ಏಜಲ್ಲಿ ಮೆಡಲ್ ಮಾಡಿದ್ದು, ಇದು 10 ಇಯರ್ಸಲ್ಲಿ. ಸೊ ಅದು ನ್ಯೂಸ್ ಪೇಪರೆಲ್ಲ ಬಂದಿತ್ತು ಅವಾಗ ತುಂಬ ದೊಡ್ಡ ವಿಚಾರ ನ್ಯೂಸ್ ಪೇಪರಲ್ಲಿ ಬರೋದೇ. ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ, ಅವಾಗ ತುಂಬ ಖುಷಿ. ಸೊ ಆ ಥರ ನನ್ನ ಫುಲ್ ಜರ್ನಿ ಇದು. ಸೊ ನಾನು ಮಮ್ಮಿ ನಂದು ಸ್ಕೂಲ್ ಮೆಡಲ್ಸು, ಆಮೇಲೆ ನನ್ನ ಯಶೋರ್ ಜೊತೆದಿದ್ದು, ಆಮೇಲೆ ಯಾರದು ನಮ್ಮ ಶುಭ ಪುಂಜ ಅವರು. ಸೊ ಈ ಥರ ಇವರೆಲ್ಲ ನಮ್ಮ ಜೊತೆಲಿದ್ದರು, ಆಮೇಲೆ ಇದೆಲ್ಲ ಮಾಡಿದ್ರು ಅಂತ ಈ ಟೈಮ್ ಬಂದಿದ್ದು ನಾನು. ಸರ್, ನೀವು ಜಿಮ್ ಕೋಚ್ ಕೂಡ ಕೊಡ್ತೀರಾ ಆಕ್ಟರ್ಸ್ಗೆ? ಯಾರ್ಯಾರಿಗೆ ಕೊಟ್ಟಿದ್ದೀರಿ ಸರ್? ಮ್ಯಾಮ್, ಅವ್ರಿಗೆಲ್ಲ ಒಂಥರ ಜಿಮ್ ಅಂದರೆ ಅಥ್ಲೆಟಿಕ್ ಜಿಮ್ ಥರ ಅವ್ರಿಗೆ. ಅವರಿಂದನೇ ಜಿಮ್ ಆಗಿರೋದು. ಧನಂಜಯ ಅಣ್ಣ ಮತ್ತು ವಸಿಷ್ಠ ಅಣ್ಣ ಅವರಿದ್ದಾರಲ್ಲ. ಸೊ ಇಲ್ಲಿ ಬಂದು ಕೋವಿಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ, ಆಮೇಲೆ ಸಪ್ತಮಿ ಅವರೆಲ್ಲ ಇಲ್ಲೇ ಆಡ್ತಿದ್ರು. ಆಡೋ ಟೈಮಲ್ಲಿ ಇಲ್ಲಿ ಮೇಲೆ ಒಂದು ದಿವಸ ಬಂದಾಗ ಚೆನ್ನಾಗಿದೆ, ಜಿಮ್ ಮಾಡ್ಕೋಬೋದು ಇಲ್ಲಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಅಷ್ಟೇ, ಒಂದು 6 ಮಂತ್ಸಲ್ಲಿ ಜಿಮ್ ಮಾಡಿಬಿಟ್ಟಿದ್ದೆ. ಸೊ ಅವರೇ ಓಪನಿಂಗ್ ಸೆರೆಮನಿ ಮಾಡಿದ್ದಕ್ಕೆ.
ಸೊ ಆ ಥರ ಅವರೆಲ್ಲ ಬರ್ತಾಯಿದ್ರು. ತುಂಬ ಜನ ಜಿಮ್ ಮಾಡ್ತಾರೆ. ಮುಂಚೆ ಎಲ್ಲ ಅಮೃತ ಅವರು, ಸಪ್ತಮಿ ಅವರು ಅವರೆಲ್ಲ ಬಂದು ಮಾಡ್ತಿದ್ರು ಅವರು. ಆ್ಯಕ್ಚುಲಿ ನಿಮ್ಮ ಇಲ್ಲೆಲ್ಲ ಮೆಮೊರೀಸ್ಗಳಿದಾವೆ. ಆ್ಯಕ್ಚುಲಿ ನಿಮ್ಮ ಇಡೀ ಜರ್ನಿಯನ್ನು ಈ ವಾಲ್ ಆಫ್ ಫ್ರೇಮ್ ಹೇಳ್ತಾ ಇದೆ. ಸರ್ ಇದೇನಿದು ಈ ID ಕಾರ್ಡ್ ಸಮೇತ ಹಾಕಿದ್ದೀರಲ್ಲ? ಅದೇ ಕೋಚ್ ಆಗಿದ್ನಲ್ಲ, ಇಂಟರ್ನ್ಯಾಷನಲ್ ಕೋಚ್ ಅಂತ ಕೊಟ್ಟಿದ್ರು. ಆ ಏಷ್ಯನ್ ಗೇಮ್ಸ್ಗೆ ಹೋದಾಗ ನನಗೆ ಇದು ಕೊಟ್ಟಿದ್ದು ಅದು ಕೋಚಿಂಗ್ದು. ಸರ್ ಇಷ್ಟೊಂದು ಮೆಡಲ್ಸ್ ಜೊತೆ ಎಲ್ಲ ಇದ್ದೀರಾ, ಇಲ್ಲಿ ಮೆಡಲ್ಸ್ಗಳಿದ್ದಾವೆ. ಹಾಂ, ಸೊ ಇದು ಫಸ್ಟ್ ಅವೆಲ್ಲ ಅಷ್ಟು ನೀವೇನಾ ಕೆಳಗಡೆ? ಹಾಂ, ಎಲ್ಲ ನನ್ನ ಸ್ಪೋರ್ಟ್ಸ್ ಜರ್ನಿ ಎಲ್ಲ ಫೋಟೋಸ್ ಅದು ಅಷ್ಟು ಇತ್ತು. ಎಲ್ಲ ನನ್ನ ಸ್ಪೋರ್ಟ್ಸ್ದು. ಆಮೇಲೆ ಮೆಡಲ್ ಗೆದ್ದಿರೋದು ಅದು ಅಂಜು ಬಿ ಜಾರ್ಜು. ಸೊ ಅವ್ರು ಅಮಿತ್ ಖಾನ ಅಂತ ಇಂಡಿಯಾಗೆ ಫಾಸ್ಟೆಸ್ಟ್ ಅಥ್ಲೀಟ್ ಆಗಿದ್ರು ಅವರು. ಇವಾಗ ಅವರು ಕೋಚ್ ಆಗಿದ್ದಾರೆ ಡೆಲ್ಲಿಲಿ. ಸೊ ಆಮೇಲೆ ಸ್ವಲ್ಪ ಕ್ರಿಕೆಟ್ ಸೇರ್ಕೊಂಡ್ಬಿಟ್ಟಿದೆ ಇಂಜುರಿ ಆದಮೇಲೆ. ಆವಾಗ ಮೆಗ್ರಾತು, ಡೆನ್ನಿಸ್ ಲಿಲ್ಲಿ ಜೊತೆ ಎಲ್ಲ ಸ್ವಲ್ಪ ಇದೆ. ಸೊ ಇದೆ ಜರ್ನಿ ಇವ್ರ ಜೊತೆ ಎಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ರಾಜ್ಯದಲ್ಲೇ ನೀವು ಹೇಳ್ದಂಗೆ ಸ್ಪೋರ್ಟ್ಸ್ ತುಂಬ ಕೊರತೆ ಇದೆ. ಯಾಕಂದರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ. ಹಾಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ನಾವು ಶಾಲೆಗಳಲ್ಲಷ್ಟೇ PT ಪೀರಿಯಡ್ ಬಿಟ್ಟರೆ ಅದನ್ನು ಬೇರೆ ಟೀಚರ್ಸ್ ಬಂದು ಆಕ್ಯುಪೈಡ್ ಮಾಡ್ಕೊಳೋದೇ ಜಾಸ್ತಿ ಸ್ಕೂಲ್ಗಳಲ್ಲಿ. ನಾವೊಂದು ಕ್ಲಾಸ್ ಮಾಡ್ಕೊತೀವಿ ಅಂತ. ಸ್ಪೋರ್ಟ್ಸಿಗೆ ಪ್ರಾಧಾನ್ಯತೆ ಕೊಡೋದೇ ಕಮ್ಮಿ ಆಗಿದೆ. ಸರ್ ನಿಮಗೆ ಗೊತ್ತಿರೋ ಹಂಗೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನ ಕೋಚ್ಗಳಿದ್ದೀರಾ ಸರ್ ನೀವು? ತುಂಬ ಜನ ಇದ್ದಾರೆ ಮ್ಯಾಮ್. ತುಂಬ ಜನ ಕೋಚಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಾನು ಹೇಳ್ತಾ ಇರೋದು ಏನಂದರೆ, ಈ ಹಳ್ಳಿ ಮಕ್ಕಳನ್ನ ಸಿಟಿಗೆ ಬಂದು ಕೋಚಿಂಗ್ ಮಾಡೋದನ್ನ ಯಾರಾದ್ರು ಹೆಲ್ಪ್ ಮಾಡಬೇಕು. ಇಲ್ಲಿದ್ದಾರೆ ಕೋಚಸ್ಸು, ಫೀಸ್ ತೊಗೋತಾರೆ, ಟ್ರೈನಿಂಗ್ ಮಾಡ್ತಾರೆ. ಅವ್ರು ಅದಷ್ಟೆಲ್ಲ ಫೀಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ 5,000 ರೂಪಾಯಿ ತಿಂಗ್ಳಿಗೆ ಕೊಡಿ ಅಂದರೆ ಎಲ್ಲಿ ಕೊಡೋಕ್ಕಾಗತ್ತೆ? 2,000ನೂ ಕೊಡೋಕ್ಕಾಗಲ್ಲ. ಸೊ ಅಂಥ ಮಕ್ಕಳಿಗೆ ಎಲ್ಲ ಕಡೆ ಎಲ್ಲ ಯಾರ್ಯಾರು ಕೋಚಸ್ ಇದ್ದಾರೆ ಏನು ಒಂದು ಸ್ವಲ್ಪ ಅವ್ರಿಗೆ ಒಂದು 5 ಜನ ಮಕ್ಕಳು ತೊಗೊಳೋದು, ಅವ್ರ ಫೀಸಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋದು, ಆ ಥರ ಮಾಡಿದ್ರೆ ಎಲ್ಲ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನೋಡಿ ಜಿಮ್ಗಳು, ಆ ಜಿಮ್ಮಲ್ಲಿ ಇವರೆಲ್ಲ ಕಾಲಿಡೋಕ್ಕಾಗತ್ತಾ? ಗೋಲ್ಡ್ ಜಿಮ್, ದೊಡ್ಡ ದೊಡ್ಡ ಜಿಮ್ಗಳಿವೆ. ಯಾವ ಬಡವ್ರ ಮಕ್ಳಿಗೆ ಒಂದು 5 ಜನಕ್ಕೆ ಫ್ರೀ ಅಡ್ಮಿಷನ್ ಮಾಡಿಸಲ್ಲ ಅವರು. ಸೊ ಅವರೆಲ್ಲ ಮಾಡಿದ್ರೆ ನೀವು ಮಾಡಿ ನನಗೆಲ್ಲ ನಿಮ್ಗೆಲ್ಲ ಹೆಸರು, ನಮ್ಮ ಕರ್ನಾಟಕಕ್ಕೆ ಹೆಸರು. ಪರ್ಮಿಷನ್ ಕೊಡಬೇಕು ಅವರು. ಪಾಪ ಬಡವರು ಹಳ್ಳಿಯಿಂದ, ಯಾದಗಿರಿಯಿಂದ ಬರ್ತಾರೆ, ಆಮೇಲೆ ಹುಬ್ಳಿ ಧಾರವಾಡಿಂದ ಬರ್ತಾರೆ. ಅವ್ರ ಜಿಮ್ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಅವರೇ ಮಾಡೋದು. ಅಂಥವ್ರಿಗೆ ಪರ್ಮಿಷನ್ ಕೊಡಬೇಕು. ನಾನು ಅದಕ್ಕಂತಾನೆ ಅವ್ರು ಜಿಮ್ ಮಾಡಿಬಿಟ್ಟಿದ್ದೀನಿ. ನಿಮ್ಗೆ ಯಾರು ಕೇಳ್ಬಾರ್ದಪ್ಪ, ಫ್ರೀ ನಿಮ್ಮದೇ ಜಿಮ್ ಇದ್ದು, ನಾನು ಇರ್ತೀನೋ ಬಿಡ್ತೀನೋ, ಆರಾಮಾಗಿ ಬಂದು ಮಾಡಿಕೊಂಡು ಆರಾಮಾಗಿ ಯಾವಾಗ ಎನಿ ಟೈಮ್ ಹೋಗಿ ಅಂತ ಮಾಡಿಬಿಟ್ಟಿರೋದು. ಸರ್ ಇದಕ್ಕೆ ನೀವು ಯಾವುದೇ ರೀತಿ ಫೀಸ್ ಅಥವಾ ಏನೋ ತಗೊಳಲ್ವಾ? ಜಿಮ್ಗೂ ತಗೊಳಲ್ವಾ? ಹೌದು, ಯಾಕಂದ್ರೆ ಅವ್ರಿಗೋಸ್ಕರ ಮಾಡಿರೋ ಜಿಮ್ ಇದು. ಇದು ಪ್ರೈವೇಟು ಮಕ್ಕಳಿಗೆ ಅಥ್ಲೀಟ್ಸ್ಗೆ ಅಂತಲೇ ಮಾಡಿರೋ ಜಿಮ್ಮು. ಅವ್ರಿಗೆ ನಮ್ಮ ಮಕ್ಕಳಿಗೆಲ್ಲ ನಾವು ಫೀಸ್ ತೊಗೊಳೋದಿಲ್ಲ. ಸೊ ಅವ್ರು ಲೈಫ್ ಸೆಟಲ್ ಮಾಡ್ಕೊಂಡ್ರೆ ಸಾಕು ನಮಗೆ. ಆ್ಯಕ್ಚುಲಿ ನಿಜವಾಗ್ಲೂ ಈ ಇದರಲ್ಲೂ ಇಂಥವ್ರು ಆ್ಯಕ್ಚುಲಿ ಒಂದು ಕೋಚ್ ಅಂತ ಅಂದರೆ ಇಷ್ಟು ಫೀಸ್ ತೊಗೊಂಡೇ ಕೋಚ್ ಮಾಡೋದು. ಬಟ್ ನೀವು ತುಂಬ ನಿಮ್ಮ ಜಿಮ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದೀರಾ. ಪ್ಲಸ್ ಎಷ್ಟು ಮೆಟೀರಿಯಲ್ಸ್ ಇದೆ, ಎಲ್ಲ ಥರ ಮೆಟೀರಿಯಲ್ಸ್ ಇದೆ, ಮೋಟಿವೇಶನ್ ಬರೋ ಥರ ಇದೆ. ಸೊ ಈ ಥರ ಇದು ಕೂಡ ಫೀಸು ತೊಗೊಂಡೇ ಕೋಚ್ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಸರ್. ಆ್ಯಕ್ಚುಲಿ ಇದ್ರ ಹಿಂದೆ ನಿಮಗೆ ಒಂದು ಬ್ಯಾಕ್ ಬೋನ್ ಅಂತ ಇರೋದು ಯಾರು ಸರ್? ನನಗೆ ಇದೇ ಬ್ಯಾಕ್ ಬೋನ್ ಅಂದರೆ ನಮ್ಮ ಡ್ಯಾಡಿ, ನಮ್ಮ ದೊಡ್ಡಪ್ಪನೇ. ಸೊ ಅವ್ರು ಅದೇ ಇವಾಗ ಈ ದುಡ್ಡು ವೇಸ್ಟ್ ಮಾಡಿಕೊಂಡು ಅಲ್ಲಿ UBCT ಕೂತ್ಕೊಂಡು ರಿಯಲ್ ಎಸ್ಟೇಟ್ ಏನೋ ಮಾಡ್ಕೊಂಡಿರ್ತಿದ್ರೆ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ದುಡ್ಡು ಇಲ್ಲಿ ಯೂಟಿಲೈಸ್ ಮಾಡ್ತಾಯಿದ್ದೀನಿ. ಆದರೆ ಯಾಕಂದರೆ ಅವ್ರ ಮೈಂಡು ಹಂಗೆ. ಯಾಕಂದರೆ ನಾನು ಒಂದು ಸತಿ ಕೇಳಿದೆ, ದೊಡ್ಡಪ್ಪ ನೀವು ಸ್ಕೂಲ್ ಒಂದು ಕಾಲೇಜ್ ಮಾಡ್ಕೊಬೋದಿತ್ತು, ಆ ಟೈಮಲ್ಲಿ ಇತ್ತು ಅಲ್ಲ, ಮಾಡಿದ್ರೆ ನಾನೊಂದು ಮಾಡ್ಬೋದಿತ್ತಪ್ಪ, ಮಾಡೋಕ್ಕಂತಲ್ಲ, ನಾನು ದುಡ್ಡು ಕೊಟ್ಬಿಟ್ಟು ನಾನು ವಿದ್ಯೆ ಕಲಿಲ್ಲ, ದುಡ್ಡು ಕೊಟ್ಬಿಟ್ಟು ನಾನು ಸ್ಪೋರ್ಟ್ಸ್ ಹೇಳ್ಕೊಡೋಕ್ಕಾಗತ್ತಾ? ಫ್ರೀ, ಅದು ನಮ್ಮದು ಕರ್ತವ್ಯ ಅಲ್ವಾ ಅದು. ಸ್ಪೋರ್ಟ್ಸು ಮತ್ತು ಇದೆಲ್ಲ ನಮ್ಮ ಇನ್ಬಿಲ್ಟ್ ಅದು. ಅವ್ರು ಹೇಳಿದ್ರು, ನಾನೇನೋ ಸ್ಕೂಲ್ ಮಾಡ್ತಾಯಿದ್ರೆ ಫ್ರೀ ಎಜುಕೇಷನ್ನೇ ಮಾಡ್ತಿದ್ದಿದ್ದು, ನಾನು ದುಡ್ಡು ಇಸ್ಕೊಳ್ಳೋದು. ದುಡ್ಡು ಕೊಟ್ಬಿಟ್ಟು ವಿದ್ಯೆ ಕಲಿಯೋದು ತುಂಬ ತಪ್ಪದು. ಸೊ ಅದಕ್ಕೆ ನಾವೆಲ್ಲ ನನ್ನ ಮಗಳಿಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಹಾಕಿರೋದು. ಸೊ ನಂಬೋಕ್ಕಾಗ್ತಿಲ್ಲ ಇದನ್ನು. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ ಅಂದ ತಕ್ಷಣ ಮೂಗು ಮುರಿಯೋರೇ ಜಾಸ್ತಿ, ಗೌರ್ಮೆಂಟ್ ಸ್ಕೂಲಾ ಅನ್ನೋರೇ ಜಾಸ್ತಿ. ಅದರಲ್ಲಿ ಫ್ರೀಯಾಗಿ ಕೊಟ್ಟಿದ್ದಲ್ಲದೆ ನೀವು ನಿಮ್ಮ ಮಗಳನ್ನೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಿದ್ದೀರಾ ಅಂದರೆ ಸರ್ ಮನೇಲಿ ಯಾರೋ ಅಪೋಸ್ ಮಾಡಲಿಲ್ವಾ ಸರ್? ಮನೇಲಿ ಮಾಡಿದ್ರು, ಫ್ಯಾಮಿಲಿಯಲ್ಲಿ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ನಾನು ತುಂಬ ಮುಂಚೆಯಿಂದ ನಂಗೆ ಅದು ಅಭ್ಯಾಸ ಇತ್ತು. ಏನಪ್ಪ ಈ ಥರ ಹಿಂಗೆ ಮಾಡ್ತಾರೆ, ಹಿಂಗೆಲ್ಲ ಫ್ರೆಂಡ್ಸ್ ಇಲ್ಲ ಹಿಂಗೆ ಮಾಡ್ತಾರೆ ಅಂತ ಯಾರು ಹೇಳ್ತಾರಿಲ್ಲ. ಇವಂಗೆ ಆದಮೇಲೆ ಇವ್ನು ಹೇಳಬೇಕು, ಇವ್ನು ಫಸ್ಟ್ ಸರಿ ಇದ್ದರೆ ನಮ್ಗೆ ಹೇಳ್ತಾನೆ ಅಂತ. ನನಗೆ ನಾನು ಮಾಡೋದೇ ನೆಕ್ಸ್ಟು ಅಂತ ಅಂದ್ಕೊಂಡಿದ್ದೆ. ಅವಳು ಕರ್ಕೊಂಡೋಗಿ ಹಾಕಿದೆ. ಮನೆಯಲ್ಲೂ ಹೇಳಿದ್ರು ಬೇಡ ಅಂತ. ಹೇಳಿದೆ ನೋಡಿ, ಅಲ್ಲಿರೋದು ಎಜುಕೇಷನ್ ಎಲ್ಲೂ ಕಲಿಯಲ್ಲ, ಅಲ್ಲೆಲ್ಲ ಮಕ್ಳು ಇದಾರೆ, ಆ ಮಕ್ಕಳಲ್ಲಿ ಫೈರ್ ಇರುತ್ತೆ, ಆ ಹುನ್ನಸ್ ಇರತ್ತೆ. ನಾನೇನು ಆಗಬೇಕಾಗಂದ್ರೆ ಅಪ್ಪ ಆಟೋ ಡ್ರೈವರು, ಮನೆ ಕೆಲಸ ಮಾಡೋರು, ತುಂಬ ಅಂಥ ಜನನೇ ಅಲ್ಲಿ ಇರೋದು. ಅಂಥವ್ರ ಮಕ್ಳಿಗೆ ಏನಿರುತ್ತೆ, ನಮ್ಮ ಅಪ್ಪ ಅಮ್ಮ ಈ ಥರ ಮಾಡ್ತಾರೆ, ನಾನು ಹಂಗೆ ನೋಡೋಕ್ಕಾಗಲ್ಲ,
ನಾನು ಏನೋ ಒಂದು ಮಾಡೇ ಮಾಡ್ತೀನಿ. ನೀವು ನೋಡಿ IPS ಆಫೀಸರ್, ಆಮೇಲೆ ನೀವು 90% ಪೊಲಿಟಿಷಿಯನ್ಸು ಆಫೀಸರ್ಸ್ ಎಲ್ಲ ತೊಗೊಳ್ಳಿ, ಎಲ್ಲ ಗೌರ್ಮೆಂಟ್ ಸ್ಕೂಲಿಂದನೇ ಬಂದಿರೋದು. ಯಾರು ಪ್ರೈವೇಟ್ ಸ್ಕೂಲಲ್ಲಿ ಓದ್ಬಿಟ್ಟಿಲ್ಲ, ಪ್ರೈವೇಟ್ ಸ್ಕೂಲ್ ಓದಿರೋರು ಪ್ರೈವೇಟ್ ಕೆಲಸ ಮಾಡ್ತಾರೆ. ಅಪ್ಪನ ಬಿಸ್ನೆಸ್ ನೋಡ್ಕೊಳ್ಳೋದು, ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಳ್ಳೋದು. ಗೌರ್ಮೆಂಟ್ ಮಾಡೋರು ಗೌರ್ಮೆಂಟ್ ಟೀಚರ್ಸ್ ಆಗ್ತಾರೆ, ಪೊಲೀಸ್ ಆಗ್ತಾರೆ. ಸೊ ನನಗೆ ನನ್ನ ಮಗಳು ಅದೇನೋ ಗೌರ್ಮೆಂಟಲ್ಲೇ ವರ್ಕ್ ಆಗಬೇಕು ಅಂತ ನನಗೆ ಆಸೆ. ಸರ್ ನಿಮ್ಮ ಎಜುಕೇಷನ್ ಏನು ಸರ್? ನಾನು ಸೆಕೆಂಡ್ PUನೇ ಕಷ್ಟಪಟ್ಟು ಪಾಸ್ ಆದೆ. ಸೊ ಅದಕ್ಕೆ ಮಗಳು ಚೆನ್ನಾಗಿ ಓದಲಿ ಅಂತ ಆಸೆ. ಸ್ಪೋರ್ಟ್ಸ್ ಅಂತ ಬಂದರೆ ನಾರ್ಮಲಿ ಅದೇ ಹೇಳ್ದಂಗೆ ಇಂಟ್ರೆಸ್ಟೆಡ್ ಕಮ್ಮಿ ಇರುತ್ತೆ. ಈಗಿನ ಜನ್ರೇಷನ್ ಮಕ್ಕಳಿಗಂತೂ ಸ್ಪೋರ್ಟ್ಸ್ ಬಗ್ಗೆ ನಾಲೆಡ್ಜೇ ಇರಲ್ಲ. ಯಾಕೆ ಫಿಟ್ನೆಸ್ ಮೈಂಟೈನ್ ಮಾಡಬೇಕು, ಯಾಕೆ ಹಿಂಗಿರಬೇಕು, ಎನಿ ಟೈಮ್ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ ಇದಿರ್ತಾರೆ. ಸೊ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಸರ್? ಈಗಿನ ಮಕ್ಕಳನ್ನ ನೋಡಿದಾಗ ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿದ್ರೆ. ಯಾಕಂದರೆ ತುಂಬ ಬೇಗ ಇವರೆಲ್ಲ ಎಲ್ಲ ಗೊತ್ತಾಗ್ಬಿಟ್ಟಿದೆ ಇವ್ರಿಗೆ. ನಮಗೇನು ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಫೋನ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಅದೆಲ್ಲ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ಲೈಫು. ಆಮೇಲೆ ಯಾರು ಏನು ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವಳು ಹೇಳೋರು ನಮ್ಗೆ ಗೊತ್ತಾಗ. ಇವಾಗ ಅವ್ರು ಏನೋ ನಾನು ತೊಗೊಂಡ್ರೆ 5 ನಿಮಿಷ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಂತ ತೊಗೊಂಡಿದ್ದಾರೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟು ಕಮ್ಮಿ ಆಗಿಬಿಟ್ಟಿದೆ. ಎಷ್ಟಂತ ನೋಡ್ತೀವಿ, ಎಷ್ಟಂತ ಮಾಡ್ತೀವಿ. ಸೊ ಇವಾಗಿನ ಜನ್ರೇಷನ್ ಮಕ್ಕಳು ಏನಾಗ್ಬಿಟ್ಟಿದೆ, ಆ ರೆಸ್ಪೆಕ್ಟ್ ಹೋಗ್ಬಿಟ್ಟಿದೆ, ಮರ್ಯಾದೆ ಕೊಡೋದು ದೊಡ್ಡವ್ರಿಗೆ. ನಾವೆಲ್ಲ ಕಲ್ಚರಲ್ ಜನ, ನಾವು ಕರ್ನಾಟಕ ಅವರು. ಒಂದು ಮರ್ಯಾದೆ ಕಾಲು ಮುಗಿಯೋದು, ದೇವ್ರ ನಮಸ್ಕಾರ ಮಾಡೋ ಮನೆಯಿಂದ ಹೋಗೋದು, ಮನೆಗೆ ಬಂದ ಕಾಲು ತೊಳ್ಕೊಂಡು ಅದೆಲ್ಲ ಹೋಗ್ಬಿಟ್ಟಿದೆ. ತುಂಬ ಚಿಲ್ಲಾಗ್ಬಿಟ್ಟಿದ್ದಾರೆ. ಬರೋದು ಬ್ಯಾಗ್ ಬಿಸಾಕಿ ಹಾಟ್ ಹಾಯ್ ಪುಟ್ ಅಂದ್ಕೊಂಡು. ಸೊ ಅಂಥವ್ರು ಏನಾಗ್ಬಿಟ್ಟಿದೆ, ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಬೇರೆಯವ್ರಿಗೆ. ಇವಾಗ ನೋಡಿ ನಮ್ಮ ಮನೆ ಚಾನಲ್ ನೋಡ್ತಿದ್ದೆ, ಯಾರೋ ರೀಲ್ಸ್ ಮಾಡಿಕೊಂಡು ಮತ್ತು ಟಿಕ್ಟಾಕ್ ಮಾಡ್ಕೊಂಡಿರೋರು ದೊಡ್ಡ ದೊಡ್ಡ ಸ್ಟೇಜಲ್ಲಿ ಕರ್ಸ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ, ಕರ್ಬಿಟ್ಟು ಮಾತಾಡ್ಸ್ತಾರೆ. ಫೈನ್, ಅವ್ರು ಕಷ್ಟಪಟ್ಟು ಅವ್ರದ್ದು ಟ್ಯಾಲೆಂಟ್ ತೋರಿಸಿದ್ರು. ಅದೇ ಥರ ನಮ್ಮ ಮಕ್ಳಿಗೂ ತೋರಿಸ್ಬೇಕಲ್ಲ ಸ್ಪೋರ್ಟ್ಸ್ ಅವ್ರಿಗೆ. ಒಂದು ಸ್ಪೋರ್ಟ್ಸ್ ಅಂತ ಇದ್ಮೇಲೆ ಇದು ಮಾಡಲ್ಲ. ಸೊ ಅಲ್ಲೆಲ್ಲ ನಮಗೂ ಬೇಜಾರು. ಏನಪ್ಪ ಇದೇನಾ ಇವಾಗ ಲೋಕ ಇರೋದು, ಈ ಥರನೇ ಮಾಡಬೇಕಾ? ಅದು ಮಾಡೋದು ಎಷ್ಟೊತ್ತು? ರೋಡಲ್ಲಿ ಏನಾದರೂ ಒಂದು ಗಲಾಟೆ ಆಯಿತು ಅಂದರೆ TV ಬಂದ್ಬಿಟ್ಟಿರ್ತೀವಿ, ಅದನ್ನ ಹೈಲೈಟ್ ಮಾಡೋದು. ಸೊ ಮನುಷ್ಯ ಏನಾಗ್ತದಾನೆ, ತುಂಬ ಫಸ್ಟ್ರೇಟ್ ಆಗ್ತದೆ. ಏನು ಮಾಡೋದು ನಾನು ಏನೇ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲಲ್ಲ. ಅದು ನಂಗೆ ಇರೋಕ್ಕಾಗಲ್ಲ. ಲೈಫಲ್ಲಿ ನಿಮ್ಗೆ ಏನು ಯಾವಾಗ ಏನಾಗಬೇಕು ಅದನ್ನೇ ಆಗೇ ಆಗುತ್ತೆ. ವೇಟ್ ಮಾಡಬೇಕು. ಅದು ಹೇಳ್ತಾರಲ್ಲ, ಸಕ್ಸಸ್ ಇಸ್ ಅ ಕೀ ಅಂತ. ಪೇಷನ್ಸ್ ಇಸ್ ಅ ವೆರಿ ಬಿಗ್ ಕೀ ಫಾರ್ ಲೈಫ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಹೌದು. ಸರ್ ಇವಾಗ ನಿಮ್ಮಲ್ಲಿ ಅಂದರೆ ಅಥ್ಲೆಟ್ ಬಿಟ್ಟು ಈ ಬಾಡಿ ಬಿಲ್ಡಿಂಗ್ ಅನ್ನೋ ಅಂಥದ್ದು ಒಂದು ಸ್ಪರ್ಧೆ ಕೂಡ ನಡೆಯುತ್ತೆ. ಅದಕ್ಕೂ ನೀವು ಟ್ರೈನ್ ಅಪ್ ಮಾಡ್ತೀರಾ ಸರ್? ಇಲ್ಲ, ನನಗೆ ಬಾಡಿ ಬಿಲ್ಡಿಂಗ್ ಇದಿಲ್ಲ. ಜಿಮ್ ಮಾಡ್ತಾರೆ ಅಷ್ಟೇ ಅವರೆಲ್ಲ. ಬಾಡಿ ಬಿಲ್ಡರ್ಸ್ ಟ್ರೈನ್ ಮಾಡೋದು ಬೇರೆ ಥರ. ಆಮೇಲೆ ಬಾಡಿ ಬಿಲ್ಡಿಂಗ್ ಬೇರೆ ಸ್ಪೋರ್ಟ್. ಅದು ಒಲಿಂಪಿಯಾಗಿ ಹೋಗ್ತಾರೆ, ಒಲಿಂಪಿಕ್ಸ್ ಬರಲ್ಲ. ಅದು ಸ್ವಲ್ಪ ನಮ್ಮ ಹತ್ರ ಸ್ಪೀಡು, ಅಜಿಲಿಟಿ, ಸ್ಟ್ರೆಂತ್ ವರ್ಕೌಟ್ ಮಾಡೋದಕ್ಕೆ ಹೇಳ್ಕೊಡ್ತೀವಿ ಅಥ್ಲೀಟ್ಸ್ಗೆ, ಆಮೇಲೆ ಕ್ರಿಕೆಟರ್ಸ್ಗೆ, ಸ್ಕೇಟರ್ಸ್ಗೆ, ಇಂಥವ್ರಿಗೆ ನಾವು ಮೇನಾಗಿ ಫೋಕಸ್ ಮಾಡ್ತೀವಿ ನಾವು. ಸರ್ ಇವಾಗ ಪ್ರೋಟೀನ್ ವಿಷಯಕ್ಕೆ ಬಂದರೆ, ಪ್ರೋಟೀನ್ ಅಂತ ಬಂದರೆ ಬರೀ ನಾವು ಫುಡ್ಡಲ್ಲ, ನೀವು ನಾರ್ಮಲಿ ವರ್ಕೌಟ್ ಮಾಡೋರು ಪ್ರೋಟೀನ್ಸ್ ಪೌಡರ್, ಎಕ್ಸ್ಟ್ರಾ ಪ್ರೋಟೀನ್ ಪೌಡರ್ ತೊಗೊತಾರೆ. ಎಲ್ಲೋ ಒಂದು ಕಡೆ ಈಗಿಂದ ಒಂದು ಸೈಡ್ ಟಾಕ್ ಏನು ಅಂತ ಅಂದರೆ, ಅದರಿಂದ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅದೇ ಕಾರಣ, ಜಿಮ್ ಮಾಡೋದೇ ಕಾರಣ ಅಂತ ತುಂಬ ಒಂದು ಸೈಡ್ ಟಾಕ್ ಇದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನೋಡಿ, ಇವಾಗ ನಾನು ನಮ್ಮ ಅಕಾಡೆಮಿಲಿ ಒಂದು ನ್ಯೂಟ್ರಿಷನ್ನು, ಒಂದು ಕೋಚ್, ನಾನು ಕೋಚಿಂಗು, ನ್ಯೂಟ್ರಿಷನ್ನು, ಡಾಕ್ಟ್ರು, ಈ ಥರ ನಾವು ಒಂದು ಸೆಟಪ್ ಮಾಡಿದ್ದೀವಿ. ಯಾಕಂದರೆ ನ್ಯೂಟ್ರಿಷನ್ ಬಗ್ಗೆ ನಾನು ತಿಳ್ಕೊಳಕ್ಕಾಗ್ತಾಯಿಲ್ಲ, ಇದೇ ತಿನ್ನಬೇಕು. ಅದಕ್ಕೆ ಒಬ್ರು ಇಟ್ಟಿದ್ದೀವಿ. ಹೋಗಿ ಅವ್ರು ಕನ್ಸಲ್ಟ್ ಮಾಡಿ, ಅವ್ರು ಬ್ಲಡ್ ಟೆಸ್ಟ್ ಮಾಡಿ ಕನ್ಸಲ್ಟ್ ಮಾಡಿದ್ರೆ ಹೇಳ್ತಾರೆ ಏನು ತಿನ್ನಬೇಕು, ಏನು ತಿನ್ಬಾರ್ದು ಅಂತ. ಸಿಂಪಲ್ಲು. ಒಂದು ಡಾಕ್ಟ್ರ್ ಇಟ್ಕೊಂಡ್ರೆ ಯಾವ ಜಾಯಿಂಟ್ಸಲ್ಲಿ ನಿಮ್ಗೆ ಏನಿದೆ, ಹೆಂಗಿದೆ, ಒಂದು ಹಾರ್ಟ್ ಹೆಂಗೆ ವರ್ಕ್ ಆಗ್ತದೆ, ECG ಎಲ್ಲ ಮಾಡಿಸಿದ್ರೆ ಕ್ಲಾರಿಟಿ ಸಿಕ್ಬಿಡ್ತೀವಿ. ಇಲ್ಲಿ ನಮ್ಗೆ ಏನು ತಪ್ಪು ಮಾಡ್ತಿದ್ದೆ ಅಂದರೆ, ಇಲ್ಲೊಬ್ಬ ಕೋಚೇ ಎಲ್ಲ ಫುಲ್ ಪ್ಯಾಕೇಜು. ಅವರೇ ಡಯಟ್ ಬತ್ ಕೊಟ್ಬಿಡ್ತಾರೆ, ಅವರೇ ಡಾಕ್ಟರ್ ಆಗಿಬಿಡ್ತಾರೆ, ಅವರೇ ಎಲ್ಲ ನೋಡ್ಬಿಡ್ತಾರೆ. ಹಂಗೆ ಮಾಡೋಕ್ಕೆ ಬರಲ್ಲ. ಯಾಕಂದ್ರೆ ನಮ್ಮ ಕೆಲಸ, ಒಬ್ಬ ವೆಲ್ಡ್ರೇ ಕೆಲಸ ಮಾಡೋಕ್ಕಾಗೋದು, ಅವ್ನು ಬಿಲ್ಡಿಂಗ್ ಕಟ್ಟಕ್ಕೆ ಬರಲ್ಲ ಅವನಿಗೆ. ಸೊ ಆ ಥರ ನಾನು ಪ್ರೋಟೀನ್ ಅವ್ನಿಗೆ ಏನು ಸಜೆಸ್ಟ್ ಮಾಡ್ತೀನಿ, ಅವ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡ್ರೆ ಬೆಸ್ಟು. ಅವನಿಗೂ ನಂಬಿಕೆ ಇರುತ್ತೆ. ಆಮೇಲೆ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ. ಒಬ್ಬೊಬ್ರಿಗೆ ಕ್ರಿಯೇಟಿನ್ ಜಾಸ್ತಿ ಇರುತ್ತೆ, ಅವ್ರು ಹೇಳ್ತಾರೆ ಕ್ರಿಯೇಟಿನ್ ಇಲ್ದಿರೋ ಪ್ರೋಟೀನ್ ತಗೋ, ಇಲ್ಲಾಂದರೆ ಈ ಐಟಮ್ಸ್ ತೊಗೊಬೇಡ. ಅದು ನಾನು ನೋಡೋಕ್ಕಾಗಲ್ಲ. ಅದು ಅವ್ನು ಬ್ಲಡ್ ರಿಪೋರ್ಟ್ ಚೆಕ್ ಮಾಡಲ್ಲ, ನಾನು ಟ್ರೈನಿಂಗ್ ಹೇಳ್ಕೊಡ್ಲಾ. ಸೊ ಒಬ್ಬೊಬ್ರಿಗೆ ನನ್ನ ಕೆಲಸ ನೋಡಿ, ಎಷ್ಟು ನ್ಯೂಟ್ರಿಷನ್ ಇದ್ದಾರೆ ಇವತ್ತು, ಡೈಟಿಷಿಯನ್ಸ್ ಇದ್ದಾರೆ. ಕನ್ಸಲ್ಟ್ ಮಾಡಿ ಅವ್ರಿಗೆ ಹೇಳಿ, ಈ ಥರ ತೊಗೋತಾ ಇದ್ದೀನಿ, ನನಗೆ ಒಳ್ಳೇದಾ, ನನ್ನ ಫ್ಯಾಮಿಲಿ ಹಿಸ್ಟ್ರಿ ಹಿಂಗಿದೆ, ಅದೆಲ್ಲ ತಿಳ್ಕೊಳಕ್ಕೆ ನನಗೆ ಆಗಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಅವ್ರಿಗೆ ಏನು ಶುಗರ್ ಇರುತ್ತೋ, ಇಲ್ಲಾಂದರೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೋ, ಇಲ್ಲ ಕ್ಯಾನ್ಸರ್ ಇರುತ್ತೋ ಗೊತ್ತಿಲ್ಲ ನಮಗೆ. ಸೊ ತಿಳ್ಕೊಂಬಿಟ್ರೆ ನಮಗೆ ಅವ್ರು ಹೇಳ್ತಾರೆ, ಸರ್ ಅವ್ರಿಗೆ ಹಿಂಗೆ ಮಾಡಿಸ್ಬಿಡಿ, ಅವ್ರ ಅಪ್ಪರ್ ಬಾಡಿ ವೀಕ್ ಇದೆ ಸರ್, ಅವ್ರ ಲೋಯರ್ ಬಾಡಿ ವೀಕ್ ಇದೆ, ಮಂಡಿ ವೀಕ್ ಇದೆ ಅಂದರೆ ಫೋಕಸ್ ಮಾಡ್ಕೊಂಡು ಆ ಕೆಲಸ ಮಾಡ್ತೀವಿ.
ಸರ್ ಇವಾಗ ನೀವು ಕೋಚ್ ಆಗಿರೋದ್ರಿಂದ ಈ ಆನ್ಲೈನಲ್ಲಿ ಒಂದು ಇದಿದೆ ಏನು ಅಂತಂದರೆ 90 ಡೇಸ್ ಕೋಚು 90 ಡೇಸ್ಗೆ ಬಾಡಿ ಇದು ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಅದು ಆನ್ಲೈನಲ್ಲಿ ಕೋಚ್ ಮಾಡೋದು ರಿಯಲಿ ವರ್ಕ್ ಆಗುತ್ತೆ ಸರ್ ನಿಮ್ಗೆ ಏನು ಅನಿಸುತ್ತೆ ಅದನ್ನೆಲ್ಲ ನೋಡಿದಾಗ? ನೋಡಿ ಎಲ್ಲನೂ ಒಳ್ಳೇದಿದೆ ಕೆಟ್ಟದಿದೆ. ಇವಾಗ ಜಾಸ್ತಿ ಅನ್ನ ತಿಂದ್ರೂ ವಿಷ ಆಗ್ಬಿಡುತ್ತೆ ಆ ಥರ. ಅದು ತುಂಬ ಜನಕ್ಕೆ ಫ್ಲೆಕ್ಸಿಬಲ್ ಆಗುತ್ತೆ. ಯಾಕೆ ಆಫೀಸ್ ಹೋಗೋರು ಜಿಮ್ ಬರೋಕ್ಕಾಗಲ್ಲ, ತುಂಬ ಟೈಟ್ ಶೆಡ್ಯೂಲ್ ಇಡೋರಿಗೆ ಆನ್ಲೈನ್ ಟ್ರೈನಿಂಗ್ ತೊಗೊಳ್ಳೋದು ಅವ್ರ ಚಾಯ್ಸು. ಪ್ರೊಫೆಷ್ನಲ್ ಸ್ಪೋರ್ಟ್ಸ್ಗೆ ಅದೆಲ್ಲ ವರ್ಕ್ ಆಗಲ್ಲ, ನಮ್ಮ ಫೀಲ್ಡಲ್ಲಿ ವರ್ಕ್ ಆಗಲ್ಲ. ಯಾಕಂದರೆ 90 ಡೇಸ್ ನೋಡ್ಕೊಂಡು ಅವ್ರೇನು ಕಾಂಪಿಟೇಷನ್ ಇಡಲ್ಲ. ಆ ಕಾಂಪಿಟೇಷನ್ಗೆ ಇಡೀ ಏಷ್ಯಾಗೆ ಬಂದಿರ್ತಾರೆ. ಈಗ 90 ಡೇಸ್ ಏನಿದೆ ಅದು ಸೆಲ್ಫು, ನನಗೋಸ್ಕರ ನಾನು ಮಾಡ್ಕೊಡೋದು. ಆದರೆ ಸ್ಪೋರ್ಟ್ಸ್ ಅನ್ನೋದು ಇಡೀ ದೇಶದ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಯಾರು ಬೆಸ್ಟ್ ಇದ್ದಾರೆ ಅವ್ರ ಜೊತೆ ಟ್ರೈನಿಂಗ್ ಮಾಡಬೇಕು. ನಾವು 90 ಡೇಸು 30 ಡೇಸ್ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ. ಬೆಳಿಗ್ಗೆ ಸಂಜೆ ವರ್ಕೌಟ್ ಮಾಡ್ತಾ ಇರಬೇಕು, ನಾವು ಆ ಟೈಮ್ಗೆ ರೀಚ್ ಆಗ್ತಾ ಇರಬೇಕು. ಅದೇ ಹೇಳಿದ್ನಲ್ಲ, ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಯಾರಿಗೆ ಯೂಸ್ ಆಗತ್ತೆ ಯೂಸು, ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಅವ್ರಿಗೆಲ್ಲ ಯೂಸ್ ಬರಲ್ಲ ಅದು. ಓಕೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ನಿಮ್ಮ ಪ್ರಕಾರ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗೋದಕ್ಕೆ ಏನೇನು ಎಬಿಲಿಟಿ ಇರಬೇಕು ಸರ್? ಫಸ್ಟು ಬೇಸಿಕ್ ಆಗಿ ಬೇಸಿಕ್ಕು ಅವ್ನಿಗೆ ಒಂದು ಖುಷಿ ಇರಬೇಕು. ನಾನು ಮಾಡ್ತಾರೋ ಕೆಲಸ ಸೂಪರ್ ಆಗಿದೆ, ಯಾಕಂದ್ರೆ ನಾವು ಖುಷಿ ಅಲ್ವಾ. ಒಂದು ಹೊಸ ಫೋನ್ ತೊಗೋತೀವಿ ಅಂದ್ರೂ ನಮ್ಗೆ ಖುಷಿ ಇರುತ್ತೆ. ನಂಗೆ ಇದೇ ಫೋನ್ ಬೇಕು ಅಂತ ಯಾಕೆ ತಗೋತಾರೆ, ಆ ಖುಷಿ. ಅದೇ ಥರ ಸ್ಪೋರ್ಟ್ಸು ಅವ್ರ ಚಾಯ್ಸಿಂದ ತೊಗೊಂಡಿರೋದು, ಯಾರು ಫೋರ್ಸ್ಫುಲಿ ತೊಗೊಂಡಿರಲ್ಲ. ಅದರಲ್ಲೂ ನಾವು ತುಂಬ ಒಳ್ಳೇದು ಹೋಗಬೇಕು. ಆಮೇಲೆ ತುಂಬ ಗ್ರೀಡಿ ಆಗ್ಬಾರ್ದು, ನಂಗೆ ಅದೇ ಬೇಕು ನಂಗೆ ಇದೇ ಬೇಕು. ಟೈಮ್ ಬಂದಾಗ ಆ ಮೆಡಲು ಆ ಟೈಮಿಂಗ್ ಆಗೇ ಆಗುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ 100% ಸಿಗುತ್ತೆ. ಆಮೇಲೆ ಶಾರ್ಟ್ ಕಟ್ಸ್ ಹೋಗೋದು, ಡಿಸಿಪ್ಲಿನ್ ಆಗಿರೋದು, ಅದೆಲ್ಲ ಇದ್ದರೆ 100% ಆಗುತ್ತೆ. ನನ್ನ ಮಕ್ಳಿಗೆ ಅದೇ ಹೇಳೋದು, ಈ ವರ್ಷ ಗೆದ್ದಿಲ್ವಾ ಸುಮ್ಮನೆ ಬಿಡಿ, ನೆಕ್ಸ್ಟ್ ವರ್ಷ ಗೆದ್ದಿಲ್ವಾ ಸುಮ್ಮನೆ ಬಿಡಿ. ಶಾರ್ಟ್ ಕಟ್ಸ್ ಹೋಗೋದು. ಆಮೇಲೆ ಏನೋ ಮೆಡಿಸನ್ ನೋಡಿ, ಈ ವರ್ಷ 256 ಮೆಂಬರ್ಸ್ ಸಿಕ್ಕಾಕೊಂಡಿದ್ದಾರೆ ಡೋಪಲ್ಲಿ. ತಗೊಳ್ಳೋದೇನಕ್ಕೆ ಸಿಕ್ಕಾಕೊಳ್ಳೋದೇನಕ್ಕೆ? ಬೇಡ, ಮೆಡ್ಲೇ ಬೇಡ, ಈ ವರ್ಷ 4th ಬಂದ್ಬಿಡೋಣ, ಬರೋ ವರ್ಷ ಮಾಡೋಣ, ಟೈಮ್ ಇದೆ. ಸೊ ಶಾರ್ಟ್ ಕಟ್ಸು ನಾನು ಹೇಳ್ಬಿಟ್ಟಿದ್ದೀನಿ, ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಖುಷಿನೇ. ಆದರೆ ಕರೆಕ್ಟಾಗಿ ಗೆಲ್ಲಿ, ಶಾರ್ಟ್ ಕಟ್ಸ್ ಬೇಡ ಅಂತ. ಸರ್ ಈಗ ನೀವು ಹೇಳ್ದಂಗೆ ನಾನು ಕ್ರಿಕೆಟಲ್ಲಿ ಆಗಿರ್ಬೋದು ತುಂಬ ಕಡೆ ನೋಡ್ತಾ ಇರ್ತೀವಿ ಈ ಮೆಡಿಸಿನ್ ಡ್ರಗ್ಸ್ ಏನು ಅಂತೀವಿ. ಸೊ ಅದನ್ನೆಲ್ಲ ತಗೊಂಡು ಗೇಮ್ ಆಡಕ್ಕೆ ಬರ್ತಾರೆ. ಅದರಿಂದ ಏನು ಯೂಸು ಅಥವಾ ಅದು ಏನಕ್ಕೆ ತಗೊತಾರೆ ಸರ್? ಇವಾಗ ನಾರ್ಮಲ್ ಬಾಡಿ ನಾನು ಮತ್ತು ಇನ್ನೊಬ್ರು ರೆಡಿ ಆಗ್ತಾ ಇರೋವಾಗ ಇಬ್ಬರೂ ಟಫ್ ಕಾಂಪಿಟೇಷನಾಗಿ ಇದು ಮಾಡ್ತೀವಿ. ಅದನ್ನು ತೊಗೊಂಡ್ಬಿಟ್ರೆ ಅವ್ನು 10 ಸ್ಟೆಪ್ ಮುಂದ್ಗಡೆ ಹೋಗ್ಬಿಟ್ಟಿರ್ತಾರೆ. ಸೊ ಬಾಡಿನ ಬೇಗ ಅದು ಡೆವಲಪ್ ಮಾಡಿಬಿಡುತ್ತೆ ಎಲ್ಲನೂ. ಆಮೇಲೆ ಅವ್ನಿಗೆ ತೊಂದರೆನೂ ಹಂಗೆ ಡೆವಲಪ್ ಆಗಿಬಿಟ್ಟಿರುತ್ತೆ. ಅವ್ನು ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಆ ಥರ ಎಲ್ಲ ಹಾಗೆ ಆಗುತ್ತೆ. ಸೊ ನಾಳೆ ಸಹ ಸಿಕ್ಕಾಕೊಂಡ್ರೂ ಹೆಸರು ಕೆಟ್ಟೋಗುತ್ತೆ. ಸೊ ಅದರ ಬದಲು ಕ್ರಿಕೆಟಲ್ಲಿ ನೋಡಿ ತುಂಬ ಸ್ಟ್ರಿಕ್ಟ್ ಆಗಿದೆ, ತುಂಬ ಸ್ಟ್ರಿಕ್ಟು. ಅವ್ರು ಯಾವುದಕ್ಕೂ ಒಪ್ಪಲ್ಲ. ಪ್ರೋಟೀನ್ಸು ಅವ್ರು ಯಾವುದು BCCI ಅಪ್ರೂವಲ್ ಆಗಿದೆ ಅದೇ ತಿನ್ನಬೇಕು ಅವರು. ಸೊ ಅವಾಗ ನಮ್ಗೆ ಟ್ರೈನ್ ಮಾಡೋಕ್ಕೆ ತುಂಬ ಈಸಿ ಅಂತವ್ರಿಗೆ. ಹಾರ್ಡ್ ಹೋಗ್ತಾನೆ ಅಷ್ಟೇ. ಇಲ್ಲಿ ಹಂಗಲ್ಲ, ಮೆಡಿಸಿನ್ ಯಾರು ಜಾಸ್ತಿ ಆಗ್ತಾರೋ ಅವ್ರು ವಿನ್ನರು. ಬಾಡಿ ಬಿಲ್ಡಿಂಗ್ಗೆ ಮೆಡಿಸಿನ್ ಬಿಟ್ಟಿದ್ದಾರೆ, ಸೊ ಅದಕ್ಕೆ ಅವ್ರು ಹಾಕ್ತಾರೆ. ಆಮೇಲೆ ಸೈಡ್ ಎಫೆಕ್ಟ್ಸು ತುಂಬ ಇದೆ, ಇಲ್ಲ ಅಂತಲ್ಲ. ಎನಿಥಿಂಗ್ ಸಿಂಥೆಟಿಕ್ ಬಾಡಿಲಿ ಹೋದರೆ ತುಂಬ ಡೇಂಜರ್ ಅದು. ಸೆಕೆಂಡ್ರಿ ಬಾಡಿ ಬಿಲ್ಡಿಂಗ್ ಅಲೋ ಇದೆ ಅಂದರೆ ಅವ್ರು ತೊಗೋಬೋದು. ಅಲೋ ಇಲ್ದಿರ ತೊಗೊಂಡು ಸಿಕ್ಕಾಕೊಂಡು ಹೆಸರು ಹಾಳು ಮಾಡಿ 3 ವರ್ಷ ಬ್ಯಾನ್ ಆಗೋದು ಯಾಕೆ? ಆರಾಮಾಗಿ ಮಾಡಿ, ನಿಮ್ಮ ಟೈಮ್ ಬರ್ದು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಟೈಮ್ ತೊಗೊಳ್ಳಿ, ಮಾಡಿ, 100% ಆಗುತ್ತೆ. ಬಟ್ ಇವಾಗ ಹೇಳ್ದಂಗೆ ನಮ್ಮ ಕರ್ನಾಟಕದಲ್ಲಿ ಬರೀ ಸರ್ಕಾರ ಅಷ್ಟೇ ಅಲ್ಲ, ನಮ್ಮ ತಂದೆ ತಾಯಿಗಳು ಏನಿದ್ದಾರೆ ಅವ್ರ ಪ್ರಕಾರ ಡಿಗ್ರಿ ಓದಿ IT-BT ಕೆಲಸ ಮಾಡಿದ್ರೆ ಮಾತ್ರ ಲೈಫ್ ಸೆಟ್ಲು. ಹಿಂದೆ ಎಲ್ಲ ಕ್ರಿಕೆಟಿಗೆ ಬರ್ತೀವಿ ಅಂದರೆ ಅದರಲ್ಲಿ ಏನು ಜೀವನ ಇದೆ, ಅದ್ರಲ್ಲಿ ಹೆಂಗೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋದೊಂದು ಥಾಟ್ ಇದೆ. ಸೊ ಅಂದೇ ತಂದೆ ತಾಯಿಗೆ ನೀವೇನು ಹೇಳ್ತೀರಾ? ಇಲ್ಲ, ಸ್ಪೋರ್ಟ್ಸ್ ಅವ್ರ ಇಂಟ್ರೆಸ್ಟ್ ಇದ್ದರೆ 100% ಬಿಡಬೇಕು. ಯಾಕಂದರೆ ಸ್ಪೋರ್ಟ್ಸಲ್ಲಿ ಏನಿದೆ ಅಂತ ಹೇಳೋಕ್ಕೆ ಆಗಲ್ಲ. ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸ ಸಿಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಒಳ್ಳೆ ಸಂಬಳ ಇದೆ. ಇಲ್ಲ ಅವ್ನಿಗೆ ಎಜುಕೇಷನ್ ಇಂಟ್ರೆಸ್ಟ್ ಇದೆ, ಎಜುಕೇಷನ್ ಮಾಡ್ಕೊಂಡು ಆ ಫೀಲ್ಡಲ್ಲಿ ಚೂಸ್ ಮಾಡಲಿ. ಆಮೇಲೆ ಎಜುಕೇಷನ್ನು 30 ಇಯರ್ಸ್ ಆದಮೇಲೆ ಮಾಡ್ಕೋಬೋದು. ಸ್ಪೋರ್ಟ್ಸು ಬರೀ 30 ಇಯರ್ಸ್ ಒಳಗಡೆ ಮಾಡೋಕ್ಕಾಗೋದು. ಆಮೇಲೆ ನಮ್ಮ ಬಾಡಿ ತೊಗೊಳಲ್ಲ. ಸೊ 10 ಇಯರ್ಸು 20ಗೆ ಸ್ಟಾರ್ಟ್ ಮಾಡಿದ್ರೆ 30ಗೆ ಮುಗಿಸ್ಬಿಡ್ಬೇಕು. ಇಲ್ಲ ಅಂದರೆ ತುಂಬ ಪೀಕಲ್ಲಿ ವಿರಾಟ್ ಥರ ಎಲ್ಲ ಇದ್ದಾಗ ಒಂದು 5 ಇಯರ್ಸ್ ಎಕ್ಸ್ಟ್ರಾ ಮಾಡ್ಬೋದು. ಸೊ ಅದು 10 ಇಯರ್ಸು ಅವ್ನಿಗೆ ಇಂಟ್ರೆಸ್ಟ್ ಇರೋಂಗೆ 100% ಕಳಿಸಿ ಅವನೇನೋ ಒಂದು ಅಚೀವ್ ಮಾಡೇ ಮಾಡ್ತಾರೆ ಅವ್ರ ಮಕ್ಕಳು. ಸರ್ ನಿಮಗೆ ಗೊತ್ತಿರೋಂಗೆ ನಮ್ಮ ಕರ್ನಾಟಕ ಎಜುಕೇಷನ್ ಸಿಸ್ಟಮಲ್ಲಿ ಕೆಲವೊಂದು ಕಾಲೇಜ್ ಅಷ್ಟೇ ನಂಗೆ ಗೊತ್ತಿರೋಂಗೆ ಕೆಲವೊಂದು ಯೂನಿವರ್ಸಿಟಿಗಳು, ಕೆಲವೊಂದು ಕಾಲೇಜ್ ಅಷ್ಟೇ ಸ್ಪೋರ್ಟ್ಸ್ ಕೋಟಾದಲ್ಲಿ ಆಯ್ಕೆ ಮಾಡ್ಕೊತಾರೆ. ಬಟ್ ಎಲ್ಲ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅದು ಎಷ್ಟೋ ಕಡೆ ಇಲ್ಲ. ಸೊ ನಿಮಗೆ ಗೊತ್ತಿರೋ ಥರ ಯಾವ ಥರ ಬಂದರೆ ಮಕ್ಕಳು ಸ್ಪೋರ್ಟ್ಸಿಗೆ ಇಂಟ್ರೆಸ್ಟ್ ಬರ್ತಾರೆ ಸರ್? ಇಲ್ಲ, ಇವಾಗ ನೋಡಿ, ಇವಾಗೆಲ್ಲ ಆನ್ಲೈನಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ಥರ ಅಂತ. ಅವ್ರು ಸ್ಟೇಟ್ ನ್ಯಾಷನಲ್ಸಲ್ಲಿ ಗೆದ್ದರೆ 100% ಎಲ್ಲ ಕಾಲೇಜಲ್ಲಿ ಒಂದು ಸ್ಪೋರ್ಟ್ಸ್ಗಂತ ಒಂದು ಇದಿದೆ, ಕ್ರೈಟೀರಿಯಾ ಇದೆ, ಅದಕ್ಕೆ ಕೊಡಲೇಬೇಕು ಅವರು. ಸೊ ಇವರು ಎಜುಕೇಷನ್ ಬೇಸಸ್ ಏನು ಮಾಡ್ತಾರೆ, ತುಂಬ ಜನ ಎಜುಕೇಷನ್ ಮಾಡೋದಕ್ಕೋಸ್ಕರ ಸ್ಪೋರ್ಟ್ಸ್ ಮಾಡ್ಕೊಂಡು ಆ ಸೀಟ್ ತೊಗೊಳಕ್ಕೆ ಮಾಡ್ತಾರೆ, ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು. ಅದು ಕಷ್ಟ. ಅದು ಬಿಟ್ಟು ಎಲ್ಲ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಇದಿದೆ. ಏನಂದರೆ ಅವ್ರಿಗೆ ಹೋಗೋ ಚಾನಲ್ ಗೊತ್ತಿಲ್ಲ ಅಷ್ಟೇ.
ನ್ಯಾಷನಲ್ಸ್ ಗೆದ್ದು ಯಾವ ಥರ ರೆಪ್ರೆಸೆಂಟ್ ಮಾಡಿ ಯಾವ ಥರ ಹೋಗ್ಬೇಕು ಅಂತ. ಇವಾಗ ಪಿ ಟಿ ಸರ್ದೆಲ್ಲ ವ್ಯಾಲ್ಯೂ ಹೋಗ್ಬಿಟ್ಟಿದೆ. ನಾವೆಲ್ಲ ಬೆಳೆದಿದ್ದು ಪಿ ಟಿ ಸರ್ ಕೆಳಗಡೆಯಿಂದನೇ. ಮೇನ್ ಮಕ್ಳಿಗೆ ಹೊಡಿತಾ ಇಲ್ಲ ಇವತ್ತು, ಹೊಡಿಬೇಕು ಮಕ್ಳಿಗೆ, ಹೊಡೆದ್ರೇ ಅವರು ಸ್ಪೋರ್ಟ್ಸಲ್ಲಿ ಒಂದೇನೋ ಅಚೀವ್ಮೆಂಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಎಜುಕೇಷನ್ ಎರಡದಲ್ಲೂ. ಸರ್, ಇವಾಗ ಏಷ್ಯನ್ ಗೇಮ್ಸ್ ಅಥವಾ ಬೇರೆ ಕಂಟ್ರಿಗೆ ಹೋಗಬೇಕು ಅಂದರೆ ಅದು ನೀವು ಕೋಚ್ಗಳೇ ಕರ್ಕೊಂಡು ಹೋಗ್ಬೇಕಾ ಅಥವಾ ನಮ್ಮ ಗೌರ್ಮೆಂಟ್ ಅದಕ್ಕೆ ಏನಾದ್ರು ಸಹಾಯ ಮಾಡುತ್ತಾ ಸರ್? ಈಗ ಏಷ್ಯನ್ ಗೇಮ್ಸಿಗೆಲ್ಲ ಹೋಗಬೇಕು ಅಂದರೆ ಇಲ್ಲ ನೋಡಿ, ಬರೀ ನಾವು ಅಕಾಡೆಮಿಯಿಂದ ಸ್ಟೇಟ್ಗೆ ಕಳಿಸ್ತೀವಿ. ಸ್ಟೇಟಲ್ಲಿ ಗೆದ್ದರೆ ನ್ಯಾಷನಲ್ಸು ನಮ್ಮ ಸ್ಟೇಟ್ ಕರ್ಕೊಂಡು ಹೋಗುತ್ತೆ. ನ್ಯಾಷನಲ್ಸಿಂದ ಇಂಟರ್ನ್ಯಾಷನಲ್ ಹೋಗೋದು ನಮ್ಮ ನ್ಯಾಷನಲ್ಸ್ ಅಂದರೆ ನಮ್ಮ ಸೆಂಟ್ರಲ್ಲು, ನಮ್ಮ ಗೌರ್ಮೆಂಟೇ ಕರ್ಕೊಂಡು ಹೋಗೋದು. ಸೊ ಎಲ್ಲ ಅವರೇ ನೋಡ್ಕೊಳ್ಳೋದು. ಸೊ ಎಲ್ಲಿ ಕರ್ಕೊಂಡು ಹೋಗಲ್ಲ, ಎಲ್ಲಿ ಮಾಡಲ್ಲ, ಅದು ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಸ್ಪೋರ್ಟ್ಸ್ ಅಂತ. ತುಂಬ ಜನ ಹೋಗ್ತಾರೆ, ನಾನು ಅಲ್ಲೋಗಿದ್ದೆ, ಮೆಡಲ್ ಮಾಡಿದ್ದು, ಇಲ್ಲೋದಿಲ್ಲ. ಗೌರ್ಮೆಂಟ್ ಅವರೇ ಕರ್ಕೊಂಡು ಹೋದರೆ ಮಾತ್ರ ಅದು ಗೌರ್ಮೆಂಟ್ಗೆ ರೆಕಗ್ನೈಸ್ ಆಗಿದೆ ಅಂತ. ಸರಿ, ಅಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಹೆಂಗೆ ಹೋಗಬೇಕು, ಯಾವ ಥರ ಗೌರ್ಮೆಂಟ್ನ ಅಪ್ರೋಚ್ ಮಾಡಬೇಕು, ಈಗ ನ್ಯಾಷನಲ್ ಗೆದ್ಮೇಲೆ ಸ್ಟೇಟ್ ಗೆದ್ಮೇಲೆ ಅಂತ. ಸೊ ಅದು ಹೆಂಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಇದೆಲ್ಲ ಆನ್ಲೈನ್ ಇದೆ ಒಂದು. ಆಮೇಲೆ ಅವ್ರದ್ದೆಲ್ಲ ಕೋಚಸ್ ಇರ್ತಾರೆ. ಆಮೇಲೆ ಯೂತ್ ಅಫೇರ್ಸ್ ಅಂತ ಇದೆ, ಅವರೇ ನೋಡ್ಕೊಂಡು ಇದು ಮಾಡ್ಕೋತಾರೆ. ಅದೆಲ್ಲ ಬರೀ ಇವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ತಿಂದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಎಲ್ಲ ಬೇರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸರ್, ಆವಾಗಲೇ ನಿಮ್ಮ ಜರ್ನಿ ವಾಲ್ ಆಫ್ ಫ್ರೇಮ್ ನೋಡಿದ್ವಿ. ಇದು ವಾಲ್ ಆಫ್ ಚಾಂಪಿಯನ್ಸ್ ಅಂತ ಇದೆ ಸರ್. ಏನಿದು ವಾಲ್ ಆಫ್ ಚಾಂಪಿಯನ್ಸ್? ಇಲ್ಲಿ ಯಾರ್ಯಾರು ಇದ್ದಾರೆ ನಿಮ್ಮ ಸ್ಟೂಡೆಂಟ್ಸ್, ಇವ್ರ ಪರಿಚಯ ಸರ್? ವಾಲ್ ಆಫ್ ಅದು ನಂದು ಏನಿದೆ ಅಥ್ಲೆಟಿಕ್ ಕೋಚ್, ಅದು ನಮ್ಮ ಮಕ್ಕಳು ನೋಡಿ ನನ್ನ ಇನ್ಸ್ಪೈರ್ ಮಾಡೋದು, ಇವ್ರನ್ನ ನೋಡಿ ನಾನು ಆ್ಯಕ್ಟಿವ್ ಆಗೋದು. ಸೊ ಇವ್ರ ಅಚೀವ್ಮೆಂಟ್ಸ್ನ ಇಲ್ಲಿ ಹಾಕಿದ್ದೀನಿ, ನಮ್ಮ ಅಕಾಡೆಮಿ ಮಕ್ಕಳು ಅಚೀವ್ಮೆಂಟ್ಸು ಇಲ್ಲಿ ಹಾಕಿದ್ದೀನಿ. ಯಾವ ಥರ ನಮ್ಮ ಹುಡುಗಿಯರು ಈ ಥರ ಫಸ್ಟ್ ಹುಡುಗಿ ಅವಳು ದುಬೈಲಿ ಓಡಿಸಿ, ಅಲ್ಲಿ ಅವಳಿಗೆ ಮೋದಿ ಅವರೆಲ್ಲ ಕರೆದಿ ಅವ್ಳು ಟ್ವೀಟ್ ಮಾಡಿ ಅವಳ ಬಗ್ಗೆ ಎಲ್ಲ ಹಾಕಿದ್ರು. ಸೊ ಎಲ್ಲರ ಬಗ್ಗೆ, ಇವಳು ರಕ್ಷಿತಾ ಅಂತ, ಇವಳು ರಾಧಾ ಅಂತ. ಸೊ ಇವ್ರ ಬಗ್ಗೆ ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದಾಗ ಕರೆದ್ಬಿಟ್ಟು ಅವರೆಲ್ಲ ಗುರ್ತಿ ಇದೆಲ್ಲ ಮಾಡಿದ್ರು. ಇವಳು ದಿವ್ಯಾ ಅಂತ, ಟಾಪ್ ಕ್ರಿಕೆಟ್ರು ನಮ್ಮ ಕರ್ನಾಟಕಗೆ, ಇವಾಗ ಪಾಂಡಿಚೇರಿಗೆ ಆಡ್ತಿದ್ದಾಳೆ ಅವಳು. ಸೊ ಆ ಥರ ನಮ್ಮ ಸ್ಕೇಟ್ರ್ ಇದ್ದಾನೆ, ನಮ್ಮ ಸ್ಕೇಟ್ರ್ ಇವನು. ಸೊ ಧನುಷ್ ಬಾಬು ಅಂತ, ಇಂಡಿಯಾಗೆ ಫಾಸ್ಟೆಸ್ಟ್ ಸ್ಕೇಟ್ರು, ವರ್ಲ್ಡಲ್ಲಿ 5th ರ್ಯಾಂಕಲ್ಲಿದ್ದಾನೆ. ಅಪ್ಪು ಸರ್ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಇದ್ದಾಗೆ ಬೇರೆ, ಇವಾಗಲೇ ಒಂಥರ. ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಮಾಡಿಬಿಟ್ಟು ಅವಾಗಲೇ ಹೇಳೋರು, ಯಾರಿಗೂ ಹೇಳ್ಬಿಡ್ದು ಅಂತ. ಸೊ ಅದೊಂದು ಎನಿ ಟೈಮ್ ನಾವು ಗೆದ್ಕೊಂಬಂದರೆ ಮನೆಗೆ ಕರೆಸಿ, ಇಲ್ಲೊಂದು ಎಲ್ಲಿರ್ತಾರೆ ಶೂಟಲ್ಲಿ ಕರೆಸಿ ಇದು ಮಾಡೋರು. ಇವಾಗ ಆ ಇನ್ಚಾರ್ಜ್ ಧನಂಜಯಣ್ಣ ಆಗಲಿ, ವಸಿಷ್ಠ ಆಗಲಿ, ಗೆದ್ದ ತಕ್ಷಣ ಕರೆಸಿ, ನಮ್ಮ ಮಕ್ಕಳು ಗೆದ್ದಿದ್ದಾರೆ ಅಂತ ನಮಗೊಂದು ತುಂಬ ದೊಡ್ಡ ಸಪೋರ್ಟ್ ಸಿಸ್ಟಮ್ ಇವಾಗ ಅವರೆಲ್ಲ. ಆಕ್ಚುಲಿ ನಮ್ಮ RCB ಟೀಮ್ನ ಮೆಂಬರ್ ಇದ್ದಾರೆ ಶ್ರೇಯಾಂಕ ಪಾಟೀಲ್ ಅವರು ಲಾಸ್ಟ್ ಇಯರ್. ಸೊ ಇಲ್ಲಿ ಅವರು ಫಸ್ಟ್ ಜಯನಗರ ಬಂದಾಗ ಅಲ್ಲಿ ಇವರೆಲ್ಲ ಒಂದು ಟೀಮ್ ಟ್ರೈನಿಂಗ್ ಮಾಡ್ತಾಯಿದ್ರು. ಸೊ ಇಲ್ಲಿದ್ದಾಳೆ ಶ್ರೇಯಾಂಕ, ಆಮೇಲೆ ದಿವ್ಯಾ, ಆಮೇಲೆ ಮೋನಿಕಾ. ಸೊ ನಮ್ಮ ಮೇನ್ ಹುಡುಗರಿದ್ರು ಪವನ್ ಮತ್ತು ವಿಕ್ರಮ್. ಸೊ ಇವರೆಲ್ಲ ಇದು ಮಾಡ್ತಾಯಿದ್ರು. ಇವಳೇ ಜ್ಯೋತಿ ಅಂತ ಹುಡುಗಿ. ಹೌದೌದು, ಇವಳಿಗೆ ಪ್ಯಾರಲೈಸ್ ಆಗಿರೋದು. ಸೊ ಇವಳ ಕ್ಯಾಟಗರಿನ ನಮ್ಮ ಭಾರತಿ ಅಂತ ಇದ್ದಾಳಲ್ಲ, ಆ ಕ್ಯಾಟಗರಿಗೆ ಬರ್ತಾಳೆ ಇವಳು. ಇವಳು ರೀನಾ ಅಂತ ಹುಡುಗಿ, ಇವಳು ಮೈಸೂರು ಹುಡುಗಿ ಇವಳು. ಸೊ ಈ ಥರ ನಮ್ಮ ಜರ್ನಿ ಎಲ್ಲ ಕಡೆ ಆಗಿ ಇವ್ರನ್ನ ನಮ್ಮ ಇಂಡಿಯಾಗೆ ಫಾಸ್ಟೆಸ್ಟ್ ಅಥ್ಲೀಟ್ ಆಗಿದ್ರು ಅಮಿತ್ ಖನ್ನಾ ಅಂತ, ಇವ್ರು ಸಂದೀಪ್. ಇವರಿಬ್ರು ನಂದು ಒಂಥರ ಮೋಟಿವೇಶನ್ ಇದ್ದಂಗೆ. ಇವರು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದು ನಾನು. ಹೌದು, ಅವಳು ರಾಧಾ ಅಂತ, ಅವಳು ಬ್ಲೈಂಡ್. ಅವಳಿಗೆ ನಾನೇ ಓಡಿಸ್ತಾ ಇದ್ದಿದ್ದು. ಈ ಥರ ದುಬೈಲಿ ಕೈ ಇಟ್ಕೊಂಡು ಹಿಂಗೆ ಈ ಥರ ಓಡಿಸ್ಬೇಕಿತ್ತು ಅವಳನ್ನ. ಹೌದು ಹೌದು. ಇವಾಗ ಅದನ್ನ ಇನ್ಚಾರ್ಜ್ ಎಲ್ಲ ವಿಕ್ರಮ್ ತೊಗೊಂಡಿದ್ದಾನೆ. ವಿಕ್ರಮ್ ಫುಲ್ ಪ್ಯಾರಾಲಂಪಿಕ್ಸ್ ಅವನೇ ನೋಡ್ಕೊತಾ ಇದ್ದಾನೆ. ಪವನ್ ಅನ್ನೋನು ಜಿಮ್ ನೋಡ್ಕೊತಾ ಇದ್ದಾನೆ. ಆಮೇಲೆ ನಮ್ಮ ಕಿಶನ್ ಅಂತ, ಅವನು ಅಥ್ಲೆಟಿಕ್ ಕೋಚ್ ಆಗಿದ್ದಾನೆ ಇವಾಗ. ಸೊ ಇವರು ನಮ್ಮ ಪ್ರೋಟೀನ್ಸ್ ಸ್ಪಾನ್ಸರ್. ಪಾಪ ಯಾವತ್ತೂ ನಮಗೆ ಏನು ಹೇಳಿಲ್ಲ, ಏನು ಬೇಕಾದ್ರೆ ಮಕ್ಳಿಗೆ ಆಗಲಿ ಅಂತ ಕೊಡೋರು. ಬಿಡೆ ಕಾಂಪ್ಲೆಕ್ಸಲ್ಲಿ ಇದೆ ಅವ್ರದ್ದು. ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಫುಲ್ ಬ್ಲೈಂಡ್ ಇವಳು, ಫುಲ್ ಬ್ಲೈಂಡು. ಇಟಲಿಗೆ ಹೋಗ್ಬಿಟ್ಟು ಮೆಡಲ್ ಮಾಡ್ಕೊಂಡು ಬಂದಿರೋದು ಅವಳು. ಇಲ್ಲಿ ಇದು ಇಟಲಿಗೆ ಹೋಗಿದ್ದು ಗ್ರ್ಯಾಂಡ್ ಪಿಕ್ಸ್ಗೆ, ಅವಾಗ ಮೆಡಲ್ ಮಾಡ್ಕೊಂಡು ಬಂದಿದ್ದವಳು. ಸೀರಿಯಸ್ಲಿ, ಆ್ಯಕ್ಚುಲಿ ಎಲ್ಲ ಚೆನ್ನಾಗಿದ್ದೆ, ನಾವುಗಳೇ ಎಷ್ಟೋ ಸಮ್ಟೈಮ್ ಸೋಂಬೇರಿಗಳಾಗ್ತೀವಿ ಕೆಲಸ ಮಾಡಬೇಕು ಅಂದರೆ. ಬಟ್ ಅವರಿಗಿರೋ ಹಠ, ಛಲ, ಇಟ್ಸ್ ಸೋ ಇನ್ಸ್ಪೈರಿಂಗ್. ಸರ್, ಇವರು ಕಬಡ್ಡಿ ಪ್ಲೇಯರು ಉಷಾರಾಣಿ ಅಂತ. ಅವರು ಏಷ್ಯನ್ ಗೇಮ್ಸ್ ಮೆಡಲ್ ಮಾಡ್ಕೊಂಡು ಬಂದಾಗ ಬಂದು ಮೀಟ್ ಮಾಡಿದ್ದೀವಿ ಇವರು.
ಸೊ ಅವಾಗ ಫಸ್ಟ್ ಯಶೋರ್ ನಮ್ಮ ಅಕಾಡೆಮಿಗೆ ಬಂದಾಗ ಇದು ನಾನು ಅವಾಗ ಫಸ್ಟ್ ಟೈಮ್ ಧನಂಜಯ ಮೀಟ್ ಮಾಡಿದ್ದು 2017 ನಾನು ಎಲ್ಲರಿಗೂ ಸಮ್ಮರ್ ಕ್ಯಾಂಪ್ ಕರೆಸ್ತಾ ಇದ್ದೆ ಮಕ್ಕಳಿಗೆ ಒಂದು ಇದಾಗಲಿ ಅಂತ. ಅಲ್ಲಿಂದನೇ ಎಲ್ಲ ಪರಿಚಯ ಆಗ್ಬಿಟ್ರು. ಸೊ ಇದಿಷ್ಟು ಚಾಂಪಿಯನ್ಸ್ ಇನ್ನೂ ಇದೆಯಾ ಸರ್, ಅಥವಾ ಹಾಕಕ್ಕೆ ಜಾಗ ಇಲ್ಲದೆ ಇಷ್ಟೇ ಇಟ್ಟಿದ್ದೀರಾ? ಈ ವರ್ಷದ 2 ವರ್ಷದ ಹಾಕಿಲ್ಲ, ಹಾಂ, ಹಳೇದು ಹಂಗೆ ಓಕೆ. ಹಾಂ, ಸೊ ಇನ್ನೊಂದು ವಾಲ್ ಆಫ್ ಫ್ರೇಮ್ ರೆಡಿ ಆಗುತ್ತೆ ಹಾಗಿದ್ರೆ. ಸರ್ ಇದೇನಿದು, ಇದು ಯಾವ ಥರ ಟ್ರೈನ್ ಅಪ್ ಮಾಡುತ್ತೆ, ಯಾರಿಗೆ ಟ್ರೈನ್ ಅಪ್ ಮಾಡೋದಕ್ಕೆ ಈ ಥರ ಸೆಟಪ್ ಮಾಡಿದ್ದೀರಾ? ಯಾವ ಜಿಮ್ಮಲ್ಲಿ ಸ್ಯಾಂಡ್ ಪಿಟ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಯಾಕೆ ಮಾಡಿಸಿದ್ದೀನಿ ಅಂದರೆ ನಮಗೆ ಸ್ಯಾಂಡ್ ಟ್ರೈನಿಂಗ್ ಮಾಡಿಸೋರು ಆ ಟೈಮಲ್ಲಿ. ಇದರಲ್ಲಿ ವರ್ಕೌಟ್ ಮಾಡಿದ್ರೆ ತುಂಬ ನಿಮಗೆ ಸ್ಪೀಡು ಅಜಿಲಿಟಿ ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಅದಕ್ಕಿಂತ ನಾನು ಇಷ್ಟು ದೊಡ್ಡ ಸ್ಯಾಂಡ್ ಪಿಟ್ ಮಾಡಿರೋ ಜಿಮ್ಮಲ್ಲಿ. ಆ ಜಿಮ್ಮಲ್ಲಿ ಬೇರೆ ಏನಾದ್ರು ಮಾಡ್ತಾರೆ, ಜುಂಬಾ ಕ್ಲಾಸ್ ಅದು ಇದು. ಸೊ ಇದರಲ್ಲಿ ಮಾಡಿದ್ರೆ ಫಿಟ್ನೆಸ್ಸು ತುಂಬ ಇಂಪ್ರೂವ್ ಆಗಿಬಿಡುತ್ತೆ. ತುಂಬ ಜನ ಹೇಳ್ತಾರಲ್ಲ ಮಣ್ಣಲ್ಲಿ ನಡೆದ್ರೆ ನಾರ್ಮಲ್ ಟ್ರ್ಯಾಕ್ನಲ್ಲಿ ಓಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ಇದು ಮಾಡಿಸಿರೋದು ನಾನು. ಯಾಕಂದರೆ ನಾವು ಗೆದ್ಕೊಂಬಂದಾಗ ನಮ್ಗೆ ಯಾರೂ ಗುರ್ತಿಸಿರಲಿಲ್ಲ. ಅವಾಗ ಇವರು ಕರೆದ್ಬಿಟ್ಟು ಮಕ್ಕಳಿಗೆ ಏನು ಬೇಕು ನಿಮ್ಗೆ, ಹೆಂಗೆ ಮಾಡ್ತೀರಾ ಕೇಳ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಗೆದ್ಕೊಂಬಂದಾಗ ನಾನು ನಿಮಗೆ ಶೂಸ್ ಕೊಡಿಸ್ತೀನಿ, ನಾನು ನಿಮಗೆ ಇದನ್ನು ಮಾಡ್ತೀನಿ ಅಂತ ಹೇಳೋರು. ಅದು ಒಂಥರ ನನಗೆ ತುಂಬ ಟಚ್ ಆಗಿಬಿಡ್ತು. ಎಲ್ಲರೂ ಫ್ಯಾನ್ಸ್ ಇದ್ದಾರೆ. ನಾನು ಒಂದು ಪರ್ಸ್ನಲ್ ಆಗಿ ಅವ್ರಿಗೆ ತುಂಬ ನನ್ನ ಮದುವೆಗೂ ಬಂದಿದ್ರು ಅವರು. ಅವಾಗ ಹೇಳಿದ್ರು ಸ್ಪೋರ್ಟ್ಸಲ್ಲಿ ಹೆಂಗೆ ಮಾಡ್ತಿದ್ಯಾ ಏನು ಅಂತ ಕೇಳಿದ್ರು. ನಾರ್ಮಲ್ ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರಲ್ಲ, ಕಣ್ಣಿಲ್ದವ್ರು ಹೆಂಗೆ ಮಾಡಿಸ್ತೀಯ ಅಂತ ಅವ್ರಿಗೆ ಗೊತ್ತಲ್ಲ. ಅವ್ರು ಕೇಳೋದು ತುಂಬ ಕುತೂಹಲ ಅಂತ ಕೂರ್ಸ್ಕೊಂಡು ಕೇಳ್ತಾರೆ ನನಗೆ, ಹೆಂಗೆ ಏನು ಅಂತ. ಇಲ್ಲ ನಾನು ಗೆದ್ಕೊಂಬಂದ್ಮೇಲೆ ನನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅವಾಗ ಏಷ್ಯನ್ ಗೇಮ್ಸ್ ಗೆದ್ಕೊಂಬಂದಾಗ ಅವ್ರಿಗೆ ಒಂಥರ ಖುಷಿ ಆಗ್ಬಿಡ್ತು. ಆದಾಗ ಅದಕ್ಕೆ ಇದೆಲ್ಲ ಬರ್ಸಿರೋದು ನಾನು. ಇದು ಯಾರು ಓದ್ಕೋತಾರೆ ಅವ್ರ ಲೈಫ್ ಹಂಗಂಗೆ ಸೆಟ್ಲ್ ಆಗಿಬಿಡುತ್ತೆ. ಸೊ ಅವರೊಂಥರ ಜೀವ ಅದೊಂದು. ನಮ್ಮ ಅಕಾಡೆಮಿಗೆ ನಮ್ಮ ಮಕ್ಕಳಿಗೆಲ್ಲ ಅವ್ರು ಹೇಳಿದ್ರು ಕಣ್ಣಿಲ್ದಿರ ನೀವು ಮಾಡಿ ಅಂತ. ನೋಡಿ ಮೊನ್ನೆ ರೀಸೆಂಟು ಅಷ್ಟೇ ಬ್ಲೈಂಡ್ ಕ್ರಿಕೆಟರ್ಸು ಗೆದ್ಕೊಂಡಾಗ ಅಶ್ವಿನಿ ಮ್ಯಾಮು ಕರ್ಸಿ ಅವ್ರಿಗೆಲ್ಲ ಇದು ಮಾಡಿದ್ರು. ಇವಾಗ ಅವರು ನಮ್ಮ ಮಕ್ಳಿಗೂ ಕರೆದು ಸನ್ಮಾನ ಮಾಡಿ ಮಾತಾಡಿ. ಸೊ ಕಂಟಿನ್ಯೂ ಆಗ್ತಾಯಿದೆ. ಎಲ್ಲೂ ನಮಗೆ ಬೇಜಾರಾಗಿಲ್ಲ. ಅಪ್ಪು ಸರ್ ಹೋದ್ಮೇಲೆ ನಮ್ಗೆ ಯಾರೂ ಕೇಳೋರಿಲ್ಲ ಅಂತ ಇದ್ದಾರೆ. ಅವ್ರ ವೈಫ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಅವ್ರು ಕರೆದಿ ಮಾತಾಡಿದ್ದು ಸಲ. ನಿಮ್ಮ ಇಂಡಿಯನ್ ಕೋಚ್ ಅನ್ನೋದನ್ನ ಹಾಕೊಂಡಿದ್ದೀರಾ, ಸೊ ಇದ್ರ ಮೆಮೊರೀಸ್? ನಮ್ಮ ಇಬ್ರು ಹುಡುಗರು ನಮ್ಮ ಜೊತೆಲೆ ನನ್ನ ತಮ್ಮಂತರ ಡಾಮೋ ವಿಕಿ ಅಂತ. ಅವರು ಟಿ ಶರ್ಟ್ ತೊಗೊಂಡೋಗಿ ಅಣ್ಣ ನಾವು ಫ್ರೈ ಮಾಡಿಸ್ಕೊಡ್ತೀವಿ ಅಂತ ಮಾಡಿಸ್ಕೊಟ್ಟಿರೋದು. ಸೊ ಅದೊಂದು ಮೆಮೊರಿ ನನಗಿದು. ಸೊ ಇಲ್ಲೂ ಕೂಡ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ? ಹೌದು, ಅದು ಇವರೇ ಬ್ಲೈಂಡ್ ಸ್ಟೂಡೆಂಟ್ಸು. ಇದು ದುಬೈಲಿ 2017 ಗೆದ್ದಿದ್ದು. ಆಮೇಲೆ ಕೋವಿಡ್ ಬಂದಮೇಲೆ ಆಮೇಲೆ ಇದೊಂದಾಯಿತು ಏಷ್ಯನ್ ಗೇಮ್ಸು. ಸೊ ಗೆದ್ದಾಗ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇದು ಕೊಟ್ಟಿರೋದು. ಸರ್ ನಿಮ್ದು ಪ್ರೊಡಕ್ಷನ್ ಹೌಸ್ ಕೂಡ ಇದೆಯಾ ಸರ್? ಯಾವ ಸಿನಿಮಾ ಪ್ರೊಡಕ್ಷನ್ ಹೌಸಲ್ಲಿ ಬಂದಿದೆ ಸರ್? ನಮ್ಮದು ಆದಿನಗಳು, ಸ್ಲಂಬಾಲ, ಕಳ್ಳರ ಸಂತೆ. ಆವಾಗಲೇ ನನಗೆ ಯಶಣ್ಣ ಅವರೆಲ್ಲ ತುಂಬ ಪರಿಚಯ ಆ ಟೈಮಲ್ಲೇ. ಸೊ ಅವರಿಂದನೂ ತುಂಬ ಎಲ್ಲ ಆ್ಯಕ್ಟರ್ಸ್ ಹತ್ರ ತುಂಬ ಕಲ್ತಿದ್ದೀನಿ. ಆವಾಗ ನಂಗೆ ರೀಸೆಂಟಾಗಿ ನಮ್ಮ ಜಿಮ್ಗೆ ಇವಾಗ ಹರಿಪ್ರಿಯಾ ಅವ್ರು ಬರ್ತಾರೆ. ಅವ್ರು ಹೇಳ್ತಾಯಿದ್ರು ನಾನು ಕಳ್ಳರ ಸಂತೆಯಲ್ಲಿ ಮಾಡಿದ್ದೀನಿ ಅಂತ. ಅವಾಗ ಅವರೇ ನಾನೇ ಸ್ಕೂಲಲ್ಲಿ ಇದ್ದಾಗ ಅವ್ರು ಕಾಲೇಜಲ್ಲಿ ಇದ್ರು ಅನ್ಸುತ್ತೆ. ಅವಾಗ ಗೊತ್ತಿರಲಿಲ್ಲ. ಆವಾಗ ತಿಳ್ಕೊಂಡು ಜ್ಞಾಪಿಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ತಮ್ಮಸ್ಸು, ಎದೆಗಾರಿಕೆ, ಸುಮ್ಮನೆ ಆಗ್ತಾ ಇದಾರಲ್ಲ ಅವ್ರದ್ದೊಂದು ಮಾಡಿದ್ರು ಕಿರಿಯುಗಿನ ಗಾಳಿಗಳಂತ. ಆಮೇಲೆ ಹೆಡ್ ಬುಷ್ ಧನಂಜಯ ಅವ್ರು ಮಾಡಿದ್ರು. ಕ್ರೀಮ್ ಅಂತ ನನ್ನ ತಮ್ಮ ಅಭಿ ಮಾಡ್ದ. ಆಕ್ಚುಲಿ ಆ ದಿನಗಳು ಮರೆಯೋಕ್ಕಾಗದಿರೋ ಸಿನಿಮಾ. ಯಾಕಂದ್ರೆ ರಿಯಲ್ ಸ್ಟೋರಿನ ತಗೊಂಡು ಮಾಡಿರೋದು. ಇಟ್ಸ್ ಆ್ಯಕ್ಚುಲಿ ನಾವು ಯಾವಾಗಲೂ ಆ ದಿನಗಳು ಸಿನಿಮಾ ನೋಡಿದಾಗ ಈಗಲೂ ನಮಗೆ ನೆನಪಾಗುತ್ತೆ. ಚೇತನ್ ಸರ್ನ ನೋಡಿದಾಗೆಲ್ಲ ಆ ದಿನಗಳು ಚೇತನ್ ಸರೇ ನಮಗೆ ನೆನಪಾಗೋದು. ಸೊ ಆ ದಿನ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಮ ಮೆಮೊರೀಸ್ ಹೇಗಿತ್ತು? ಏನಿಲ್ಲ, ಆ್ಯಕ್ಟರ್ಸ್ ಬರೋರು, ಸಿನಿಮಾದವ್ರು ಬರೋರು. ನನಗೆ ಅದ್ರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ನಾನೇನು ಸ್ಪೋರ್ಟ್ಸ್ ಲೈಫಲ್ಲಿ ಇದ್ದೆ ನಾನು. ಆಮೇಲೆ ಇವಾಗ ಧನಂಜಯ ಎಲ್ಲ ಜಿಮ್ ಮಾಡುವಾಗ ಬಾ ಒಂದು ಸಿನಿಮಾ ಮಾಡು, ಚೆನ್ನಾಗಿದೆ, ಘಟ ಇದೆ ಅಂತ ಒಂದು ಸಿನಿಮಾಗೆ ಹಾಕೊಂಡು ಮಾಡಿದ್ರು. ಸೊ ಹೆಡ್ ಬುಷಲ್ಲಿ ಒಂದು ರೋಲ್ ಕೊಟ್ಬಿಟ್ಟು ಮಾಡಿದ್ರು ಅಷ್ಟೇ. ಅದಾದಮೇಲೆ ನನಗೆ ಯಾಕಂದರೆ ಇಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ನಾನು ಎಲ್ಲರೂ ಏನು ಮಾಡ್ತಾರೆ, ಅವು ಚೆನ್ನಾಗಿದೆ ಹೋಗ್ಬಿಡ್ತಾರೆ. ನನ್ನ ಪರ್ಸ್ನಲ್ಗೆ ನನ್ನ ಮಕ್ಳಿಗೆ ನನಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ. ಅವ್ರು ನನ್ನ ನಂಬ್ಕೊಂಡು ಬಂದಿರೋದು. ನಾನು ಅದು ಮಾಡೋಕ್ಕಾಗಲ್ಲ ಅಂತ ನನ್ನ ಪ್ರೊಫೆಷನಲ್ ಸ್ಪೋರ್ಟ್ಸಲ್ಲೇ ಇರೋದು. ಆ್ಯಕ್ಚುಲಿ ಹೆಡ್ ಬುಷ್ ಕೂಡ ಒಂದು ರಿಯಲ್ ಸ್ಟೋರಿನೇ ಅವರು ತಗೊಂಡು ಮಾಡಿರೋದು. ಸೊ ಆ ಟೈಮಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳು ಕೂಡ ನಡೀತು. ಸೊ ಅದು ಹೆಂಗಿತ್ತು ಸರ್ ಅದನ್ನ ಫೇಸ್ ಮಾಡಿದ್ರಲ್ಲ? ಅಲ್ಲ, ನಮ್ಮ ದೊಡ್ಡಪ್ಪ ಬುಕ್ ಬರ್ತಿದ್ದಾರೆ, ಮೈ ಡೇಸ್ ಬ್ಯಾಕ್ ಇನ್ ಅಂಡರ್ ವರ್ಲ್ಡ್ ಮತ್ತು ಗ್ಯಾಂಗ್ಸ್ಟರ್ಸ್ ಗೀತಾ ಎದೆಗಾರಿ ಬಗ್ಗೆ ಮಾಡಿದ್ದಾರೆ. ಆ ಮೈ ಡೇಸ್ ಬ್ಯಾಕ್ ಅಂಡರ್ ವರ್ಲ್ಡ್, ದಾದಾಗಿರೋ ದಿನಗಳು ಅದೆಲ್ಲ ಬರ್ದಿದ್ದಾರಲ್ಲ, ಅದರಿಂದ
ತಗೊಂಡು ಸ್ಟೋರಿ ಮಾಡಿರೋದು. ಬಟ್ ಅವರು ಜಯರಾಜ್ ಅವ್ರ ಮಗನೇ ಬಂದು ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಮಾಡಿದ್ರು, ಈ ಸಿನಿಮಾ ಮಾಡಬೇಡಿ ಹಾಗೆ ಹೀಗೆ ಅಂತೆಲ್ಲ. ಅದೇ ಆ ಸಿನಿಮಾ ಅವ್ರದ್ದು ಏನಂತ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಕರೆದ್ರು ಆ್ಯಕ್ಟಿಂಗ್ ಮಾಡದೆ ಹೋದೆ. ನಾನು ಅದು ಕೇಳಿದ್ರು ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಜಿತ್ ಅಷ್ಟೇ ನಾನು ತುಂಬ ಒಳ್ಳೆ ಬ್ರದರು. ಸೊ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಿನಿಮಾದೇನೋ ರಿಲೇಟೆಡು. ಸೊ ಅವ್ರದ್ದೇನೋ ಇತ್ತು ಅನ್ಸುತ್ತೆ. ಆಮೇಲೆ ಸರಿ ಚೆನ್ನಾಗಿ ಓಡ್ತು, ಚೆನ್ನಾಗಿ ಬಂತು, ಎಲ್ಲ ಇಷ್ಟಪಟ್ಟರು. ಹಾಡು ಆ್ಯಕ್ಷನ್ ಎಲ್ಲ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಕಳ್ಳರ ಸಂತೆನೂ ಸೊ ನಿಮ್ಮದೇ ಪ್ರೊಡಕ್ಷನ್ ಹೌಸಲ್ಲಿ ಬಂದಿರೋದು. ಅವಾಗ ಎಸ್ ಸರ್ನ ನೋಡಿರೋದಕ್ಕೂ ಈಗ ಟಾಕ್ಸಿಕ್ ಆಗಿ ಎಸ್ ಸರ್ನ ನೋಡ್ತಾ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್? ಇಲ್ಲ, ಒಂದೇ ಮನುಷ್ಯ. ಮೈಂಡ್ ಸೆಟ್ ಅವಾಗಲೂ ಹಂಗೆ ಸ್ಟ್ರಾಂಗ್ ಇತ್ತು ಅವ್ರದ್ದು. ಆ ಟೈಮಲ್ಲೂ ಅಷ್ಟೇ. ಆ ಥಿಂಕಿಂಗ್ ತುಂಬ ದೊಡ್ಡದಿತ್ತು. ಅವ್ರು ಅದೇ ಹೇಳ್ದೆ, ನಾನು ಏನು ಕಲಿತೆ ಅಂದರೆ ಅವ್ರು ಒಂದೇ ಹೇಳ್ತಿದ್ದೆ ಆ ಟೈಮಲ್ಲಿ. ಯಾಕಂದರೆ ನಾನು ಸ್ಕೂಲಿಂದ ಬರ್ತಾಯಿದ್ದೆ, ಅವಾಗ ಅವ್ರು ಅಲ್ಲಿರೋರು ಶೂಟಿಂಗ್ ಮಾಡ್ತಾಯಿದ್ರು. ಆಮೇಲೆ ತಮ್ಮಸ್ಸೂಲು ಒಂದು ಇದು ಕ್ಯಾರೆಕ್ಟರ್ ಇದ್ದರು. ಏನೋ ದೊಡ್ಡದಾಗಿ ಮಾಡಬೇಕು ಚಿನ್ನ, ನಾವು ಏನು ದೊಡ್ಡದಾಗಿ ನೋಡಬೇಕು, ಜನ ತಿರ್ಗಿ ನೋಡಬೇಕು ಅಂತ. ನಾವು ಚಿಕ್ಕವನು, ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ನಂಗೆ ಆಮೇಲೆ ರಿಯಲೈಸ್ ಆಗ್ತಿತ್ತು, ಏನಪ್ಪ ಆ ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ ಅದನ್ನು ಅವ್ರಿಗೆ ತೊಗೊಂಡ್ಬಂದು. ಯಾಕಂದರೆ ಅವ್ರದ್ದು ಬ್ಯಾಕ್ಗ್ರೌಂಡು ಹಂಗೆ. ಅವ್ರಿಗೆ ಯಾರು ಬ್ಯಾಕಪ್ಪಲ್ಲಿ ಅವ್ರ ಪ್ರೊಡ್ಯೂಸರ್ ಮಗ ಅಲ್ಲ, ಇಲ್ಲ ಅವ್ರೇನೋ. ಸೊ ಅವ್ರಿಗೆ ಯಾರೋ ಜೀರೋ, ಅವ್ರು ಒಬ್ಬರೇ ಬಂದಿದ್ದು ನಾನು ನೋಡಿದ ಥರ. ಬೇರೆಯವರೆಲ್ಲ ಅವ್ರವ್ರ ಸಪೋರ್ಟ್ ಇತ್ತು, ಸ್ವಲ್ಪ ಫ್ಯಾಮಿಲಿ ಸಪೋರ್ಟು, ಪೊಲಿಟಿಷಿಯನ್ ಸಪೋರ್ಟ್ ಏನೋ ಇರುತ್ತೆ. ಅವ್ರಿಗೇನೂ ಇರಲಿಲ್ಲ. ಅವಾಗ ನಾನು ನೋಡ್ತಾ ಇದ್ನಲ್ಲ, ಸಿಂಪಲ್ಲಾಗಿ ಮನೆಗೆ ಬರೋರು. ರಂಜಾನ್ ಎಲ್ಲ ಮಾಡಿದಾಗೆಲ್ಲ ಮನೆಗೆ ಬರೋರು. ಆ ಟೈಮಲ್ಲಿ ಧ್ರುವ ಸರ್ಜಾ, ಆಮೇಲೆ ಡೆಡ್ಲಿ ಸಮ್ಮ ಹೀರೋ ಆದಿತ್ಯ ಅವರೆಲ್ಲ ಬರೋರು. ಸೊ ಇವರು ಒಂಥರ ಬೇರೆ ಥರನೇ ಮೆಂಟಾಲಿಟಿ, ಬೇರೆ ಥರ ಥಿಂಕಿಂಗು, ಬೇರೆ ಥರ. ಇವಾಗ ಟಾಕ್ಸಿಕ್ ಬೆಳೆದಿದ್ದೆ, KGF ಬಂದಿದೆ ಅಂತಲ್ಲ, ಅದ್ರ ಮುಂಚೆನೇ ನಾನು ನೋಡಿರೋದು ಯಶ್ ಅವ್ರಿಗೆ. ಕತ್ರಗುಪ್ಪೆಲಿ ಇದ್ರಲ್ಲ, ಸೊ ಅವಾಗಿಂದನೂ ನಂಗೆ ಪರಿಚಯ. ಅವಾಗ ಅವರು, ದುನಿಯಾ ವಿಜಿ ಅವರೆಲ್ಲ ತುಂಬ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದಾರೆ. ಸೊ ಅದನ್ನು ನೋಡಿದ್ದೀನಲ್ಲ, ನೋಡಿ ಕಲಿತೆ ಆ ಗ್ರ್ಯಾಟಿಟ್ಯೂಡು. ಆಮೇಲೆ ನೋಡಿ, ಇವತ್ತು ಅಷ್ಟೇ ಯಾವುದೋ ಪ್ರೋಗ್ರಾಮ್, ಇಂಡಿಯಾಗೆ ದೊಡ್ಡ ಸ್ಟಾರ್ ಇವತ್ತು, ಶಾರುಖ್ ಖಾನಿಂದ ನಾವು ಮೀರ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವತ್ತು. ನಮ್ಗೆ ಹೆಮ್ಮೆ ಅದು. ಆದರೂ ಅವ್ರು ಯಾರು ಡೈರೆಕ್ಟ್ ಬಂದು ಲುಲು ಮಾಲಲ್ಲಿ ಒಂದು ಪ್ರೋಗ್ರಾಮ್ಗೆ ಬಂದು ಹೋಗ್ತಾರೆ. ಆಮೇಲೆ ಮನೆ ಒಬ್ರು ತೀರ್ಕೋತಾರೆ, ಅವ್ರ ಮನೆಗೆ ಬರ್ತಾರೆ. ಆ ಗ್ರ್ಯಾಟಿಟ್ಯೂಡ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಅವ್ರ ಮೇಲೆ. ಆ್ಯಕ್ಚುಲಿ ನೀವೆಲ್ಲ ತುಂಬ ಜನ ಹೇಳಿದ್ ಕೇಳಿದ್ದೀನಿ, ಎಸ್ ಸರ್ಗೆ ಅವಾಗಲೇ ಒಂದು ವಿಷನ್ ಇತ್ತು, ಮುಂದೆ ಅದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಅವರು. ಅಂದರೆ ಈ ಇಂಡಸ್ಟ್ರಿಲಿ ಹಂಗೆ ಬೆಳಿಬೇಕು, ಇಂಡಸ್ಟ್ರಿನ ತಾನು ಬೆಳೆಯೋದಲ್ಲದೆ ತನ್ನ ಇಂಡಸ್ಟ್ರಿನೂ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅನ್ನೋದು ಇತ್ತು. ಸೊ ನಿಮಗೆ ಅವ್ರ ಜೊತೆ ಒಂದು ಬೆಸ್ಟ್ ಮೆಮೊರಿ ಅಂದರೆ ಯಾವುದು ಸರ್? ಅದೇ ಅವ್ರ ಥರ ಒಂದು ವೈಬ್ ಏನಂದರೆ, ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ. ಅವ್ರ ವೈಬ್ ಹೆಂಗಿತ್ತು ಅಂದರೆ, ಏನಾದ್ರೂ ಒಂದು ಮಾಡಲೇಬೇಕು ಮಕ್ಕಳನ್ನ, ಅಂದರೆ ನಾನಲ್ಲ ಇಂಡಸ್ಟ್ರಿ ಬೇರೆ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಇತ್ತು. ಸೊ ಅದೇ ಥರ ಅದು ಎಷ್ಟು ಅಂತ ಮೈಂಡಿಗೆ ಬಂದ ತಕ್ಷಣ ನಾನು ನಮ್ಮ ಮಕ್ಕಳಿಗೆ ಬೇರೆ ಲೆವೆಲ್ ತೊಗೊಂಡೋಗ್ಬೇಕು, ಒಂದು ಒಲಿಂಪಿಕ್ ಮೆಡಲ್ ಮಾಡಬೇಕು. ಅದು ನಾನು ಮಾಡಿದ್ರೇ ಅವ್ರಿಗೊಂದು ಬೆಲೆ. ಒಂದು ನನ್ನ ಫ್ರೆಂಡ್ ಆಗೋ ತಮ್ಮಂಗೆ ಥರ ನೋಡಿದಾಗ, ನಾನು ಏನೋ ಮಾಡಿದ್ದೀನಿ ನಿನ್ನ ಲೈಫಲ್ಲಿ ಅಂದರೆ, ಅಣ್ಣ ನಾನು ಈ ಥರ ಮಾಡಿದ್ದೀನಿ, ನನ್ನ ಜೊತೆ ಇದ್ಬಿಟ್ಟು ನಾನು ಇಷ್ಟು ಲೆವೆಲ್ ಬೆಳೆದಿದ್ದೀನಿ, ನೀನೇನೋ ಮಾಡಿದ್ದೀಯ ಅಂದರೆ ಐ ಆಮ್ ನಾಟ್ ಫಾಲೋಯಿಂಗ್ ಹಿಮ್ ಅಂತ. ಅವ್ರಿಗೆ ಯಾರು ಫ್ಯಾನ್ಸ್ ಇದ್ದಾರೋ, ಫಾಲೋವರ್ಸ್ ಇರ್ತಾರಲ್ಲ, ಅವ್ರು ಒಳ್ಳೆ ಥರನೇ ಇಟ್ಕೊಂಡು ನಾವು ಅವ್ರನ್ನ ಫಾಲೋ ಮಾಡಬೇಕು. ನಂಗೆ ಯಾಕಂದರೆ ಎಲ್ಲರೂ ನೋಡ್ತಾ ಇರ್ತೀನಿ ಏನೇನು ಮಾಡ್ತಾರೆ ಸಕ್ಸಸ್ಗೆ. ಅವರು ಈಸ್ ಫೈಟಿಂಗ್ ಫಾರ್ ಸಕ್ಸಸ್ ಆ್ಯಂಡ್ ಏನೋ ನಮ್ಮ ಕನ್ನಡ ತಂದುಕೊಡ್ಬೇಕು ಅಂತ. ನಾವು ಅದೇ ಫೀಲ್ಡಲ್ಲಿ ಇದ್ದೀವಿ, ನಾವು ಅದೇ ಥರ ಫೈಟ್ ಮಾಡ್ತಿದ್ವಿ. ಸೊ ಅದು ಬರಬೇಕು ಅವ್ರಿಗೂ. ನೋಡ್ತಾ ಇದ್ರೆ ಅಲ್ಲಿ ಒಂದು ಇನ್ಸ್ಪಿರೇಷನ್ ಇದ್ರೆ, ಇಲ್ಲಿ ನಿಮ್ಮ ಜರ್ನಿ ಹೇಳ್ತಾ ಇದೆ ನಮಗೆ. ಅಲ್ಲೂ ಕೂಡ ಜರ್ನಿ ಹೇಳ್ತು, ಬಟ್ ಇದೊಂದು ಇನ್ನೊಂದು ಥರದ ಜರ್ನಿಯನ್ನು ಹೇಳ್ತಾ ಇದೆ. ಸೊ ಇದ್ರ ಪರಿಚಯ ಸರ್? ಅದೇ ಇದೆಲ್ಲ ಫಂಕ್ಷನ್ಗೆ ಹೋದಾಗ, ಆಮೇಲೆ ನನ್ನ ಮಕ್ಳಿಗೆಲ್ಲ ಕರೆದಾಗ ಫಂಕ್ಷನ್ಸು, ಆಮೇಲೆ ಗಣೇಶ ಹಬ್ಬದ್ದು ಅಣ್ಣಮ್ಮ ಕೂರಿಸಿದಾಗೆಲ್ಲ ನಮ್ಗೆ ಕರೆದಾಗ ನಾವು ಅಲ್ಲೆಲ್ಲ ಹೋದಾಗಿದ್ದು. ಸರ್ ಇದೇನಿದು ಶೂ? ಯಾರ್ದಿದು ಶೂ? ಫಸ್ಟ್ 10 ವರ್ಷ ಕಾಂಪಿಟೇಷನಲ್ಲಿ ತೋರಿಸ್ತಲ್ಲ ಬೋರ್ಡು, ಅದ್ರಲ್ಲಿ ನೋಡಿದಾಗ ಈ ಶೂಸು ಹಾಕೊಂಡಿದ್ದೆ. ಸೊ ಅದು ಫಸ್ಟ್ ಮೆಂಬರ್. ಯಾವಾಗ ನೈಕಿ ಅಂತ ಸಿಗ್ತಾ ಇರಲಿಲ್ಲ, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ತುಂಬ ಫೋರ್ಸ್ ಮಾಡಿ ದೊಡ್ಡಪ್ಪಂಗೆಲ್ಲ ಹೇಳಿ ಅವ್ರು ಕೊಡಿಸಿದ್ದು. ಸರ್ ಅದು ಸೋಷಿಯಲ್ ಜಸ್ಟಿಸ್ ಅವಾರ್ಡ್. ಅದು ಯುಟಿ ಖಾದರ್ ಅವರು ಒಂದು ಫಂಕ್ಷನ್ ಮಾಡಿದ್ರು, ಆ ಟೈಮಲ್ಲಿ ಅದು ಅವಾರ್ಡ್ ಕೊಟ್ಟಿದ್ದು. ಇದೆಲ್ಲ ನಿಮ್ಮ ಪ್ರೊಡಕ್ಷನ್ ನಲ್ಲಿ ಬಂದಿರುವಂತ ಸಿನಿಮಾಗಳು. ಆಕ್ಚುಲಿ ಕಿರುಗೂರಿನ ಗಯ್ಯಾಳಿಗಳು ಬುಕ್ಸ್ ಓದೋದ್ಮೇಲೆ, ಸಿನಿಮಾ ನೋಡೋದ್ಮೇಲೆ ಒಂದು ಮಕ್ಕನೇ ಇನ್ಚಾರ್ಜ್ ತಗೊಂಡು, ಸುಮ್ಮನ ಕಿತ್ತೂರು ಇದಾರಲ್ಲ ಅವರೇ ಇನ್ಚಾರ್ಜ್ ತಗೊಂಡು ಅವರೇ ಡೈರೆಕ್ಷನ್ ಮಾಡಿ, ಅವ್ರೊಂಥರ ನಮ್ಮ ಸಿನಿಮಾದಲ್ಲಿ ಐರನ್ ಲೇಡಿ ಇದ್ದಂಗೆ ಓಡಾಡಿ ಕಿರ್ಚಾಡಿ ಮಾಡಿ ಪಿಕ್ಚರ್ ಮಾಡೋದು ಸುಲಭ ಅಲ್ಲ. ಅದೆಲ್ಲ ತುಂಬಾ ಕಷ್ಟ ಆಗ್ತದೆ. ಸರ್ ಇದು ನಿಮ್ದು ಫಿಟ್ ಮಸಲ್ಸ್ ಕ್ಲಾಸಿಕ್ ಏನಿದು ಮಿಸ್ಟರ್ ಇಂಡಿಯಾ ಅವಾರ್ಡ್? ಇದೆಲ್ಲ ಫಂಕ್ಷನ್ ಹೋಗಿದ್ವಲ್ಲ, ಆ ಫಂಕ್ಷನ್ ಕೊಟ್ಟಿದ್ದು. ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಇವರು. ಇವಳು ಗಂಗಾ ಅಂತ ಇವಳು. ಸೊ ಇವಳು ಇವಾಗ ಫಸ್ಟ್ ಹುಡುಗಿ ಬರ್ಮಿಂಗ್ಹ್ಯಾಮ್ ಅಲ್ಲಿ ಹೋಗ್ಬಿಟ್ಟು 120 ರನ್ಸ್ ಹೊಡೆದಿರೋದು, ಬ್ಲೈಂಡ್ ಕ್ರಿಕೆಟರ್ ಇವಳು. ಸೊ ಇವಾಗ ದೀಪಿಕಾ ಅಂತ ಹುಡುಗಿದಾಳಲ್ಲ, ಅವಳ ಜಾಗ ಬಂದಿರೋದು. ಯಾಕಂದ್ರೆ ಇವಳು ಜಾಲಿನ್ ಮಾಡ್ತಾ ಇದ್ದಾಳೆ ಇವಾಗ. ಸೊ ಶರತ್ ಶ್ರೀನಿವಾಸ್ ಅಂತ
ಕ್ರಿಕೆಟ್ರು, ಇವನು ಅಬ್ದುಲ್ ಕಾಫ್ ಅಂತ, ಇವನು MMA ಫೈಟ್ರು, ಇವಳು ದಿವ್ಯಾ ಅಂತ ಕ್ರಿಕೆಟ್ರು, ಅವ್ರು ಧನುಷ್ ಬಾಬು ಅಂತ. ಸೊ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸು. ಸೊ ಇದು ದಿವ್ಯಾ ಇಂಡಿಯಾ ಆಡಿದ್ಲು. ಆ ಟೈಮಲ್ಲಿ ನೀನು ಟೀ ಶರ್ಟ್ ಕೊಡು ಅಂತ ಹೇಳಿ ಒಂದು ಫ್ರೇಮ್ ಮಾಡಿಸ್ಕೊಂಡು ಮೆಮರಿಗೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಯಾರೋ ಇಂಡಿಯಾ ಆಡಿದಾಗ ಅವ್ರೊಂದು ಜರ್ಸಿನೋ ಕ್ಯಾಪೋ ಏನೋ ಇಸ್ಕೊತೀನಿ ನಾನು. ಆಕ್ಚುಲಿ ತುಂಬಾ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ. ಇದೆಲ್ಲ ಮೆಡಲ್ಸು. ಇದು ಫಸ್ಟ್ ದುಬೈ ನನ್ನ ಮೆಡಲ್ ಮನೇಲಿ ಇಟ್ಟಿದ್ದೀನಿ. ಇಲ್ಲೆಲ್ಲ ಮಕ್ಳಿಗೆ ಇಟ್ಟಿರೋದು. ಸೊ ಇದು ದುಬೈದು 2017 ಗೆದ್ದಿದ್ದು. ಇದು ನಂದು. ಇದು ಒಂದು ಜೂನಿಯರ್ ನ್ಯಾಷನಲ್ಸ್ ಹೊಡಿದ್ದೆ ನಾನು, ಅದು ನಂದಿದ್ದು. ಮಿಕ್ಕಿದೆಲ್ಲ ಮಕ್ಳದು. ಸೊ ಇದನ್ನು ಅಷ್ಟೇ, ಅವ್ರದ್ದೊಂದು ಕ್ಯಾಪ್ ಅವ್ಳು ಬರ್ದ್ಕೊಟ್ಟಿರೋದು ಇದು. ಸೊ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಆಕ್ಚುಲಿ. ಸೊ ಅವರು ಯಾರು ಬರ್ದ್ಕೊಟ್ಟಿರೋ ಆ ಟೈಮಲ್ಲಿ ದ ಓನ್ಲಿ ವೇ ಟು ಅಚೀವ್ ಇಸ್ ಟ್ರಸ್ಟ್ ಯೋರ್ ಸೆಲ್ಫ್ ಅಂತ ನಮ್ಮ ತಾಯಿಯವರು. ಹೌದು, 2010 ತೀರ್ಕೊಂಡ್ರು ಅವರು. ಸೊ ಅವ್ರ ಆಸೆ ನಾನು ಸ್ಪೋರ್ಟ್ಸಲ್ಲೇ ಇರಬೇಕು, ಬೇರೆ ಕಡೆ ಡೈವರ್ಟ್ ಆಗ್ಬೋದು. ಅದಕ್ಕೆ ನಾನು ಅದು ಜಾಸ್ತಿ ಆದಷ್ಟು ಸ್ಪೋರ್ಟ್ಸಲ್ಲೇ. ತುಂಬ ಜನ ತುಂಬ ಆಪರ್ಚುನಿಟೀಸ್ ಬಂತು ಬೇರೆ ಬೇರೆ ಫೀಲ್ಡಿಗೆ. ಕೊಟ್ಟಿರೋ ಮಾತು ಉಳಿಸ್ಕೋಬೇಕು, ಬೇರೆ ನಾನು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅವ್ರ ಆಸೆ ಇತ್ತು ನಾನು ದೊಡ್ಡ ಮಟ್ಟಿಗೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕಂತ. ಏನೋ ಅದಾಗಿಲ್ಲ ಅಂದ್ರೆ ಇದಾಗಿ ಉಳಿಸ್ಕೊಳ್ಳೋಣ ಅಂತ ಉಳಿಸ್ಕೊಂಡಿದ್ದೀನಿ. ಸೊ ಇನ್ನು ಯಾವ್ಯಾವ ಥರ ಸ್ಪೋರ್ಟ್ಸಿಗೆಲ್ಲ ಕೋಚ್ ಮಾಡಬೇಕು ಅಂತ ಇದ್ದೀರಾ? ಸೊ ನಿಮ್ಮ ಹತ್ರ ಬರೋ ಮಕ್ಳಿಗೆ ಏನು ಹೇಳ್ತೀರಾ ಸರ್? ನನ್ನ ಹತ್ರ ಬರೋ ಮಕ್ಕಳಿಗೆ ಫಸ್ಟು ಫೋನ್ ಯೂಸ್ ಮಾಡಬಾರ್ದು. ಆಮೇಲೆ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಬರ್ಬಾರ್ದು ನನ್ನ ಹತ್ರ. ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಬೇಕಷ್ಟೇ. ನಾನು ಅವ್ನ ಥರನೇ ಹಾಕ್ಬಿಡ್ತೀನಿ, ನಾನು ವಿರಾಟ್ ಥರನೇ ಹಾಕ್ತೀನಿ ಅಂತ. ಯಾಕಂದರೆ ಅವರಿಂದ ಮೇಲೆ ದೊಡ್ಡವನು ಆಗ್ಬೋದು, ಅವರಷ್ಟು ಮೇಲೆ ರನ್ಸ್ ಹೊಡಿಬೋದು. ಸೊ ನೀವು ನಿಮ್ಮ ತಂದೆ ತಾಯಿಗೆ ಏನಿಷ್ಟ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆ ಥರ ಇರಬೇಕು ನನ್ನ ಹತ್ರ ಒಂದು. ಆಮೇಲೆ ಫೋನ್ ಅಂತ ಝೀರೋ, ನಾನು ಫೋನ್ ಯೂಸ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಫೋನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನಿದೆ ಅದು ಬರೀ ಬೇರೆಯವ್ರದ್ದು ಏನಿದೆ ಕತೆ ನೋಡೋಕೆ ಇವರು. ನಿಮ್ಗೆ ಯಾಕೆ ಕೆರಿಯರ್ ಬಿಲ್ಡ್ ಮಾಡೋರಿಗೆ ಬೇರೆಯವ್ರ ಕತೆ ಏನು ಯೂಸು? ನಿಮಗೆ ಬುಕ್ಸ್ ಇದೆ, ಓದಿ. ಮೈಕಲ್ ಫಿಲಿಪ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ಗಳಿದ್ದಾರೆ, ನಮ್ಮ ದೊಡ್ಡ ದೊಡ್ಡ ರೈಟರ್ಸ್ ಇದ್ದಾರೆ, ಅವ್ರ ಬಗ್ಗೆಲ್ಲ ಓದಿ. ಅದು ಟೈಮ್ ಸ್ಪೆಂಡ್ ಮಾಡಿ. ಫೋನಲ್ಲಿ ಅವನೇನೋ ಕಾರ್ ತೊಗೊಂಡ, ಅವನೇನೋ ಶೂ ಹಾಕೊಂಡ, ಅವ್ನು ಬಟ್ಟೆ ಹಾಕೊಂಡ, ನಿಮ್ಗೆ ಯಾಕೆ? ಅವ್ರ ಅಪ್ಪ ಅಮ್ಮ ಕೊಡಿಸಿರ್ತಾರೆ, ನೀವು ಕೆರಿಯರ್ ಬಿಲ್ಡ್ ಮಾಡೋರು. ಸೊ ಅದಕ್ಕೆ ಫೋನ್ ಇಲ್ಲ. ಆಮೇಲೆ ಯಾರಿಗೂ ಫ್ಯಾನ್ ಆಗಿರ್ಬಾರ್ದು. ಒಂದು ಪೇರೆಂಟ್ಸು ತುಂಬ ಸಪೋರ್ಟಿವ್ ಆಗಿರಬೇಕು. ಮಗ ಹೆಂಗಾದರೂ ಮಾಡಲಿ ಸರ್, ಅವನ್ನೇನೋ ಮಾಡಬೇಕು ಅಂತ. ಆಮೇಲೆ ಅವ್ನು ಗೆದ್ದ ತಕ್ಷಣ ಫುಲ್ ಮೆರವಣಿಗೆ ಮಾಡಿಸೋದು, ಸೋತಾಗ ಬೈಯೋದು ಎಲ್ಲ ಈಕ್ವಲ್ ಆಗಿರಬೇಕು. ಯಾಕಂದರೆ ಒಲಿಂಪಿಕ್ ಅಲ್ಲ, ವರ್ಲ್ಡ್ ಕಪ್ ಒಲಿಂಪಿಕ್ ಮೆಡಲ್ ಮಾಡ್ಕೊಂಡು ಬಂದ್ರೂ ಅದೇ ಮನೆಗೆ ಬರಬೇಕು, ಅದೇ ಫ್ರೆಂಡ್ಸು, ಅದೇ ತಂದೆ ತಾಯಿ, ಅದೇ ಗುರು. ಸೊ ಮೇನ್ ಮಕ್ಳಿಗೆ ಹೇಳೋದು ಒಂದು 3-4 ಜನ ಇಟ್ಕೊಳ್ಳಿ ನಿಮ್ಮ ಲೈಫಲ್ಲಿ. ತಂದೆ ತಾಯಿ, ಗುರು, ನೀವು ಬ್ರದರ್ಸ್ ಇದ್ದರೆ ಬ್ರದರ್ಸ್ ಆ್ಯಂಡ್ ಸಿಸ್ಟರು, ನಿಮ್ಮ ಫ್ರೆಂಡ್ಸು. ಇಷ್ಟೇ ಜನ ನಿಮ್ಮ ಲೈಫ್ ಕರ್ಕೊಂಡು ಹೋಗೋದು, ಇಷ್ಟೇ ಜನ ನಿಮ್ಮ ಲೈಫ್ ಎಂಡ್ ಆಗೋದು. ಸರ್ ಇವಾಗ ನಿಮಗೆ ಸ್ಪೋರ್ಟ್ಸ್ ಪರ್ಸನ್ ಯಾರು ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಪರ್ಸನ್? ನನಗೆ ಸ್ಪೋರ್ಟ್ಸ್ ಪರ್ಸನ್ನು ಕ್ರಿಕೆಟಲ್ಲಿ ಎಲ್ಲರೂ ಇಷ್ಟ. ಯಾಕಂದರೆ ಎಲ್ಲರೂ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಸೊ ವಿರಾಟ್ ಮತ್ತು ಫೀಲ್ಡಿಂಗಲ್ಲಿ ಎಲ್ಲ ನೋಡಿದಾಗ ಹಾರ್ದಿಕ್ ಪಾಂಡ್ಯ ಎಲ್ಲ ಇಷ್ಟ ಆಗ್ತಾರೆ. ಯಾಕಂದರೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಆ ಲೆವೆಲ್ಗೆ ಇದ್ದಾರೆ. ಆ 11 ಮೆಂಬರ್ಸ್ಲೂ ನಂಬರ್ 1 ಆಗಿದ್ದಾರೆ ಅವರು. ವರ್ಲ್ಡ್ಗೆ ನಂಬರ್ 1 ಆಗಿರ್ತಾರೆ. ಬುಮ್ರಾ ಅವರೆಲ್ಲ. ಅಥ್ಲೆಟಿಕ್ಸಲ್ಲಿ ನೀರಜ್ ಚೋಪ್ರಾ. ಸೊ ಬೇಸ್ಲಿ ಅವ್ರು ತುಂಬ ಇಷ್ಟ ನನಗೆ. ಹಾರ್ಡ್ ವರ್ಕು, ಆ ಡೆಡಿಕೇಶನ್ನು, ಆ ಸ್ಪೋರ್ಟ್ಸ್ಗೆ ಕೊಡ್ತಾ ಅದಕ್ಕಿಷ್ಟ. ಓಕೆ ಸರ್, ಇವಾಗ ನೀವು ನಾರ್ಮಲ್ ಮಕ್ಕಳಿಗೂ ಕೋಚ್ ಮಾಡ್ತೀರಾ ಸರ್? ಅಂದರೆ ಬ್ಲೈಂಡ್ಸ್ ಅಲ್ಲದೇನೆ ಕೋಚ್ ಮಾಡ್ತೀರಾ? ಸೊ ನಿಮ್ಮ ಹತ್ರ ಬರಬೇಕು ಅನ್ನೋ ಮಕ್ಕಳು ಏನು ಮಾಡಬೇಕು, ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಅಕಾಡೆಮಿ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಟೇಡಿಯಮಲ್ಲಿ ಲಕ್ಷ್ಮಿ ಮತ್ತು ಕಿಶನ್ ಅಂತ ಇದ್ದಾರೆ. ಜಿಮ್ಮಲ್ಲಿ ಟ್ರೈನಿಂಗ್ ಬರ್ತಾರಲ್ಲ ಅವರು ಪವನ್ ಅಂತ ಇರ್ತಾನೆ. ಪ್ಯಾರಾಲಿಂಪಿಕ್ಸ್ ವಿಕ್ರಮ್ ನೋಡ್ಕೊತಿದ್ದಾನೆ. ಸೊ ಇವ್ರಿಗೇನೇ ಗೈಡೆನ್ಸ್ ಮಾಡೋದು ನಾನು ಇವಾಗ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇವರಿಗೆ ಲಾಸ್ಟ್ ಸ್ಟೇಜಲ್ಲಿ ಸ್ವಲ್ಪ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದೀನಿ, ಹೆಂಗೆ ಏನು ಇತ್ತಾ, ಯಾವ ಥರ ಮಾಡಬೇಕು ಅಂತ. ಬೇರೆದಕ್ಕೆಲ್ಲ ನನಗೆ ಸಪೋರ್ಟ್ ಆಗಿದ್ದೀನಿ. ಸೊ ಮಕ್ಕಳು ಬಂದು ಅವರ ಡಿಸಿಪ್ಲಿನ್ ಬೆಳೆದ್ರೆ ಎಲ್ಲಿ ಮಾಡಿದ್ರು ಸ್ಪೋರ್ಟ್ಸ್ ಒಂದೇ, ಯಾವುದೇ ಕೋಚ್. ಯಾಕಂದರೆ ಮೇನು ಟ್ರಾವೆಲಿಂಗ್ದು ತುಂಬ ದೂರ ಇರೋ ಈ ಕಡೆ ಬರೋಕ್ಕಾಗಲ್ಲ. ಈ ಸರೌಂಡಿಂಗ್ ಸೌತಲ್ಲಿ ಇರೋರು ಮಾತ್ರ ಈ ಕಡೆ ಬರ್ಬೋದು. ತುಂಬ ಜನ ಆ ಕಡೆ HSR ಸಜ್ಜಾಪುರ ಇರೋ ಬರೋಕ್ಕಾಗಲ್ಲ. ಒಳ್ಳೆ ಕೋಚಸ್ ನೋಡಿ ಮಾತಾಡಿ ಮಕ್ಕಳಿಗೆ ಮೇನ್ ಕೇಳಿ ಯಾವ ಸ್ಪೋರ್ಟ್ಸ್ ಇಷ್ಟ ಅಂತ. ಇಲ್ಲಿ ಏನು ಪೇರೆಂಟ್ಸ್ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಈಗೋ, ನಾನು ಚಿಕ್ಕ ವಯಸ್ಸಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದೆ, ನ್ಯಾಷನಲ್ಸ್ ಗಾಡಿ, ನನ್ನ ಮಗನು ಬ್ಯಾಡ್ಮಿಂಟನ್ನೇ ಆಗಬೇಕು, ಹಂಗೆ ಆಗಿ ಬರಲ್ಲ. ಅವ್ರಿಗೆ ಯಾವುದೋ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ಅದಕ್ಕೇ ಬಿಡಬೇಕು. ಅದ್ರಲ್ಲಿ ಪುಷ್ ಮಾಡಿ. ಅವ್ರು ಹೇಳ್ತಾರೆ ಇದ್ರಲ್ಲಿ ಕೆರಿಯರ್ ಇಲ್ಲ, ಇದ್ರೆ ನೋಬಡಿ ಕ್ಯಾನ್ ಚೂಸ್. ಅವ್ರು ಫುಟ್ಬಾಲ್ ಇಷ್ಟ ಆದ್ರೂ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲು ಇದೆ, ಚೆಸ್ ಇಷ್ಟ ಆದ್ರೂ ನಮ್ಮ ಇಂಡಿಯಾದಲ್ಲಿ ಇದೆ. ಸೊ ಅದೆಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿ. ನೋಡಿ ಚೆಸ್ಸಲ್ಲಿ ಹುಡುಗ ಗೆದ್ದಾಗ ಚೆನ್ನೈಲಿ ಬ್ಯಾನರ್ ಹಾಕಿದ್ದಾರೆ ಒಂದು,
ನೋಡೋ ಖುಷಿ ನಮ್ಗೆ, ಏನಪ್ಪ ಇಷ್ಟು ಸನ್ಮಾನ, ವರ್ಲ್ಡ್ ಚಾಂಪಿಯನು ನಮ್ಮ ಇಂಡಿಯಾ ಹುಡುಗ, ನಮ್ಮ ಚೆನ್ನೈದು ವರ್ಲ್ಡ್ ಚಾಂಪಿಯನ್ ಅಂತ ತಮಾಷೆನ, ಹಂಗಿರ್ಬೇಕು ನಮ್ಮ ಹುಡುಗರು. ಓಕೆ, ಸೊ ಇಷ್ಟ ತನಕ ಮಾತಾಡಿಸಿ ತುಂಬ ಖುಷಿ ಆಯಿತು ಸರ್. ಯಾಕಂದರೆ ತುಂಬ ಇನ್ಸ್ಪೈರಿಂಗ್, ಅಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ ಥರ, ಆದರೆ ನೀವಿರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸೊ ಬಟ್ ಅದೇನೋ ನಿಮ್ಮ ತಾತಂಗೂ ಇಂಟ್ರೆಸ್ಟ್ ಇತ್ತು, ನಿಮ್ಮ ತಂದೆಗೂ ಇಂಟ್ರೆಸ್ಟ್ ಇತ್ತು, ಫೈನಲಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ. ಓಕೆ, ನಿಮ್ಮಿಂದ ಇನ್ನೂ ಮಕ್ಕಳು ಬಂದು ಇನ್ನೂ ಹೆಚ್ಚು ಹೆಚ್ಚು ಕಲೀಲಿ. ಸೊ ನಿಮ್ಮ ಅಕಾಡೆಮಿಯಿಂದ ಇನ್ನೂ ಮೆಡಲ್ಸ್ ನಮ್ಮ ರಾಜ್ಯಕ್ಕೆ ಬರಲಿ. ಹಾಗೆ ಇನ್ನು ನಿಮ್ಮಿಂದ ಆದರೂ ಅಟ್ಲೀಸ್ಟ್ ಒಂದು ಗೌರ್ಮೆಂಟು ಸ್ಪೋರ್ಟ್ಸ್ನ ಅವ್ರ ಆಕ್ಚುಲಿ ಗೌರ್ಮೆಂಟ್ ಕಡೆಯಿಂದಾನೇ ಕೊಡ್ಬೋದು, ಕೋಚಸ್ನ ಹಾಗೆ ಜಿಮ್ಗಳನ್ನ ಪ್ರೊವೈಡ್ ಮಾಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಅಂತ ನಾವು ಅನ್ಕೊಂತೀವಿ. ಸರಿ, ನಿಮ್ಮಿಂದ ನೀವೆಲ್ಲ ಬಂದು ನಮ್ಗೆ ರೆಕಗ್ನೈಸ್ ಮಾಡಿ, ನಮ್ಮ ಸರ್ ಅವರೆಲ್ಲ ತುಂಬ ಹೇಳ್ತಾ ಇರೋ ನಮ್ಗೆ ರೆಕಗ್ನೈಸ್ ಬೇಕು. ನೀವು ಬಂದು ಇಷ್ಟೆಲ್ಲ ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸು. ಸೊ ಈ ಥರನೇ ನಿಮಗೂ ಒಂದು ನಮ್ಮ ಮಕ್ಕಳಿಂದ ಮೆಡಲ್ಸ್ ಬರುತ್ತೆ, ನಮಗೊಂದು ಖುಷಿ. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಮ್ಯಾಮ್. ಓಕೆ, ಯಾವ ಸ್ಪೋರ್ಟ್ಸಲ್ಲಿ ನೀವು ಟ್ರೈನ್ ಅಪ್ ಆಗ್ತಾ ಇದ್ದೀರಾ? ಮ್ಯಾಮ್ ರನ್ನಿಂಗಲ್ಲಿ. ಎಲ್ಲಿವರೆಗೂ ಹೋಗಿ ರನ್ನಿಂಗ್ ರೇಸ್ ಮಾಡಿದ್ದೀರಾ? ಮ್ಯಾಮ್ ಏಷ್ಯನ್ ಗೇಮ್ ತನಕ ಹೋಗಿದ್ದೀನಿ. 1500 ಗೋಲ್ಡ್ ಮಾಡಿದ್ದೀನಿ ನಾನು ಇವಾಗ. ಮುಂದೆ ಸೀನಿಯರ್ ಏಷ್ಯನ್ ಗೇಮ್ ಇದೆ ಮತ್ತು ಒಲಿಂಪಿಕ್ಸ್ ಇದೆ, ಅದನ್ನ ಮೆಡಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಸರ್, ಯಾವ ಥರ ಕೋಚ್ ಕೊಡ್ತಾರೆ? ಎಲ್ಲ ಅವ್ರ ಟೀಮ್ ಎಲ್ಲ ಹೆಂಗೆ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ? ಕೋಚಿಂಗ್ ಎಲ್ಲ ತುಂಬ ಸಪೋರ್ಟಿಂಗ್ ಇದ್ದಾರೆ ನಮಗೆ. ಆ್ಯಕ್ಚುಲಿ ನಮ್ಮ ಬ್ಲೈಂಡು ನಂಗೆ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಏನು ಗೊತ್ತಾಗಲ್ಲ. ವಿಕ್ರಮ್ ಸರ್ ಇದ್ದವು ಮತ್ತು ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಮಾಡೋಕ್ಕೆ. ಮತ್ತು ನನ್ನ ಗೈಡ್ ರನ್ನರ್ ಇರ್ತಾರೆ ನನಗೆ ಓಡೋಕ್ಕೆ. ಈ ಸತಿ ನನಗೆ ಗೈಡ್ ರನ್ನರ್ ಇಲ್ಲದೆ ಒಬ್ಬಳೇ ಓಡೋ ಥರ ನನಗೆ ವಿಕ್ರಮ್ ಸರ್ ಪ್ರಾಕ್ಟೀಸ್ ಮಾಡಿಸಿದ್ರು. ನಿಮ್ಮೂರು? ನಮ್ಮೂರು ಚಾಮರಾಜನಗರ ಮ್ಯಾಮ್. ನೀವು ಇಲ್ಲಿ ಸರ್ ಜೊತೆ ಹಾಸ್ಟೆಲಲ್ಲೇ ಇರ್ತೀರಾ? ಹಾಂ, ಇಲ್ಲಿ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ ಜೊತೆನೇ ಇರ್ತೀನಿ, ನನ್ನ ಜೊತೆಗೆ ಇಲ್ಲೇ ಇರ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಟ್ರೈನಿಂಗ್ ಶುರು ಮಾಡ್ತೀರಾ? ಬೆಳಗ್ಗೆ ಒಂದು 5:30ಗೆ ಸ್ಟಾರ್ಟ್ ಮಾಡ್ತೀವಿ. 5:30ಇಂದ ಒಂದು 8 o'clock ಆಗುತ್ತೆ ಮುಗಿಸೋದು. ಮತ್ತು ಸಂಜೆನೂ ಮಾಡ್ತೀರಾ? ಹಾಂ, ಸಂಜೆ ಒಂದು 5 o'clock ಸ್ಟಾರ್ಟ್ ಮಾಡಿ 6:30 ತನಕ ಮಾಡ್ತೀವಿ. ಎಷ್ಟು ಖುಷಿ ಆಗುತ್ತೆ, ಮೆಡ್ಲೆಲ್ಲ ಗೆದ್ದಿದ್ರಲ್ವಾ, ಎಷ್ಟು ಖುಷಿ ಆಯಿತು? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಈ ಥರ ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನೊಂದು ಬ್ಲೈಂಡ್ ಆಗಿ, ಮತ್ತು ನಂಗೆ ಅಪ್ಪ ಅಮ್ಮ ಇಲ್ಲ, ಅಣ್ಣ ಮತ್ತು ಅಕ್ಕ ಅಷ್ಟೇ ಇರೋದು. ನಾನು ರೈತರ ಮಗಳು. ನಾನು ಆ್ಯಕ್ಚುಲಿ ನನಗೆ ಇದೆಲ್ಲ ಗೆದ್ದಿದ್ದೆಲ್ಲ ನನಗೆ ನ್ಯೂಸೆಲ್ಲ ಬರುತ್ತೆ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಇವಾಗ ರೋಷನ್ ಸರ್ನ ಕೂಡ ಕೇಳಿದ್ದೆ ನಾನು, ಸರ್ ಈ ಥರ ಇಷ್ಟೆಲ್ಲ ಗೆದ್ದಿದ್ದೆ, ನಾವು ಈ ಥರ ಬರಲ್ವಾ ಸರ್, ನಾನು ನ್ಯೂಸಲ್ಲೆಲ್ಲ ಬರಲ್ವಾ ಸರ್ ಅಂತ ಕೇಳಿಕೊಂಡೆ. ಇಲ್ಲಮ್ಮ ನನಗೆ ಹಾಕ್ಸ್ತೀನಿ ಅಂತ ಹೇಳಿದರು. ಇವಾಗ ನನಗೆ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದು ಮಾತಾಡ್ಸೋಕ್ಕೆ. ಓಕೆ, ಇಲ್ಲಿ ನನ್ನ ಕೈಯಲ್ಲಿ ಒಂದು ಮೆಡ್ಲಿದೆ, ಇದು ಇಟ್ಕೊಳ್ಳಿ. ಇದು ನಿಮ್ದೇನಾ ಇದು? ಮ್ಯಾಮ್. ಯಾವಾಗ ಗೆದ್ದಿದ್ದು? ಮ್ಯಾಮ್ ಇವಾಗ 15 days ಆಯಿತು ಮ್ಯಾಮ್ ನಂಗೆ ಗೆದ್ದು. 15 days ಆಯ್ತಾ? ವಾವ್, ನೋಡಿ ಸೌಮ್ಯ ಅವರು ಗೆದ್ದಿರೋದು 15 days ಆಯ್ತಂತೆ. ಇದು ನಾನು ತೊಗೊಂಡೋಗ್ಲಾ? ಇದು ಸೌಮ್ಯ ಅವ್ರ ಮೆಡಲು, ನಾನು ತೊಗೊಂಡು ಹೋಗ್ತೀನಿ. ಓಕೆನಾ? ಹೇಳಿ, ತೊಗೊಂಡೋಗ್ಲಾ ಬೇಡವಾ? ಆಯಿತು ಮ್ಯಾಮ್. ಕೊಟ್ಬಿಡ್ತೀರಾ ನಿಮ್ಮ ಮೆಡಲ್ನ, ನೀವು ಅಷ್ಟು ಕಷ್ಟಪಟ್ಟು ಗೆದ್ದಿರೋದನ್ನ? ಇಲ್ಲ ಮ್ಯಾಮ್, ಕೊಡೋಕ್ಕಾಗಲ್ಲ. ಯಾವತ್ತೂ ಬಿಟ್ಕೊಡ್ಬಾರ್ದು. ಯಾಕೆ ಹೇಳಿ, ನೀವು ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತೀರಿ. ಈಗ ನಾನು ಕೇಳಿದ ತಕ್ಷಣ ಕೊಟ್ಬಿಡ್ತೀರಾ? ಕೊಡೋಕ್ಕಾಗಲ್ಲ ಮ್ಯಾಮ್, ಅದು ತುಂಬ ಕಷ್ಟಪಟ್ಟು ಓಡಿರ್ತೀವಿ. ಆ್ಯಕ್ಚುಲಿ ನನಗೆ 1 ತಿಂಗಳು ಇರಬೇಕಾದ್ರೆ ಇಂಜುರಿ ಆಗ್ಬಿಡ್ತು ಮ್ಯಾಮ್, ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಆ್ಯಂಕಲ್ ಟ್ವಿಸ್ಟ್ ಆಗಿ ನಡೆಯೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಕಷ್ಟ ಇತ್ತು. ಆವಾಗ ವಿಕ್ರಮ್ ಸರ್ ಅವರ ಏನೂ ಆಗಲ್ಲ ಹಂಗಂತ ಪಕ್ಕದಲ್ಲೇ ನಿಲ್ಲಿಸಿ ಪ್ರಾಕ್ಟೀಸ್ ಮಾಡಿಸಿದ್ರು ನನಗೆ. ಇಲ್ಲಿ ದುಬೈನಲ್ಲಿ ಗೆದ್ದಿರೋದಾ ಇದು? ಹಾಂ, ಎಸ್ ಮ್ಯಾಮ್, ದುಬೈಯಲ್ಲೇ ಗೆದ್ದಿರೋದು. ಈಗ ಇದು ಕೈಯಲ್ಲಿ ಹಿಡ್ಕೊಂಡಾಗ ಏನು ಅನಿಸುತ್ತೆ ನಿಮಗೆ? ಮ್ಯಾಮ್ ನಂಗಂತೂ ನಂಗೆ ಏನಂತ ಹೇಳ್ಬೇಕಂತ ಗೊತ್ತಾಯ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ನನಗೇನಂದರೆ ನನ್ನ ಥರ ಇರೋರಿಗೆ ತುಂಬ ಬೆಳಿಬೇಕು, ನಾನು ಸ್ಪೋರ್ಟ್ಸಲ್ಲಿ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ಏನಂದರೆ ಒಬ್ಬೊಬ್ಬರು ಅಂತಾರೆ ಸ್ಪೋರ್ಟ್ಸಲ್ಲಿ ಲೈಫೇ ಇಲ್ಲ, ಬೇರೆ ಓದೋದ್ರಷ್ಟೇ ಅಂತ ಹೇಳ್ತಾರೆ. ಬಟ್ ಅದಲ್ಲ, ಇವಾಗ ಓದಿದ್ರು ಹಿಂಗೆ ಲೈಫ್ ಇದೆಯೋ ಅದೇ ಥರ ಸ್ಪೋರ್ಟ್ಸಲ್ಲಿ ಲೈಫ್ ಇದೆ. ನಮ್ಗೆ ಓದಬೇಡಿ ಅಂತಿಲ್ಲ, ಓದಿ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮಂದಿನೂ ಕೇಳ್ಕೊತೀನಿ. ಪಾಪ ನನ್ನಂಥ ಸ್ಟೂಡೆಂಟ್ಸ್ಗೆಲ್ಲ ಆಸೆ ಇರುತ್ತೆ, ಬಟ್ ಅಪ್ಪ ಅಮ್ಮ ಸಪೋರ್ಟ್ ಮಾಡಲ್ಲ. ಏನಂದರೆ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಇನ್ನು ಎಷ್ಟು ಮೆಡಲ್ ವಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಮ್ಯಾಮ್ ಒಲಿಂಪಿಕ್ಸ್ ತನಕ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಮ್ಯಾಮ್. ಒಲಿಂಪಿಕ್ಸ್ ತನಕ ಹೋಗಬೇಕು ಅಂತ ಫುಲ್ ಟ್ರೈನ್ ಅಪ್ ಆಗ್ತಿದ್ದೀರಾ? ಹ್ಞೂ ಮ್ಯಾಮ್.
ನಿಮ್ಮ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಇಲ್ಲ ನಾನು ಇದನ್ನ ಮಾಡಲೇಬೇಕಪ್ಪ ಅಂತ? ಮ್ಯಾಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಮ್ಯಾಮ್. ನನಗೆ ಮಾಡೇಬೇಕು ಅಂತ ಇದೆ ಮ್ಯಾಮ್ ನನಗೆ. ಓಕೆ, ನಿಮ್ಮ ಮೆಡಲನ್ನು ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇದಕ್ಕೆ ಮೆಡ್ಲು ಕೊಟ್ಟೆ ಅಂತನಾ? ನಮ್ಗೆ ಅಚೀವ್ ಮಾಡೋದು ನೋಡಿ ಗುರುತಿಸಿ ಇಲ್ಲಿ ತನಕ ಬಂದು ನಾವು ಮಾತಾಡಿಸ್ಕೊಂಡು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಬಂದಿದ್ದಲ್ಲ ಮ್ಯಾಮ್, ಅದಕ್ಕೆ ಥ್ಯಾಂಕ್ ಯು. ಓಕೆ, ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚು ಹೆಚ್ಚು ಮೆಡ್ಲನ್ನ ಗೆಲ್ಲಿ. ಸೊ ನಮ್ಮ ವೀಕ್ಷಕರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ, ನೀವು ಮೆಡ್ಲು ಗೆಲ್ಲಿ ಅಂತ. ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಒಲಿಂಪಿಕ್ಸಿಗೂ. ಸೊ ನೀವು ಒಲಿಂಪಿಕ್ಸಲ್ಲಿ ಗೆದ್ರೆ ನಾನೇ ಬರ್ತೀನಿ ಇಂಟರ್ವ್ಯೂ ಮಾಡೋಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಇದೇ ಥರ ಸಪೋರ್ಟಿಂಗ್ ಯಾವಾಗಲೂ ಇರಬೇಕು ನಿಮ್ಮದು. ಸೊ ಪಕ್ಕ ನಾನು ಬರಲಿ ಅಂತ ವಿನ್ ಆಗ್ತೀರಾ ಅಥವಾ ಹೆಂಗೆ? ಮ್ಯಾಮ್ ಇಲ್ಲ ಮ್ಯಾಮ್, ಇಂಡಿಯಾ ಮುಂದೆ ಬರಬೇಕು ಅಂತ ನನಗೆ ನಮ್ಮ ಕರ್ನಾಟಕ ಇನ್ನೂ ಬೆಳಿಬೇಕು ಅಂತ ನಾನು ವಿನ್ ಆಗ್ತೀನಿ ಮ್ಯಾಮ್. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಏನು ಹೇಳ್ತಾರೆ ಈ ಮೆಡಲ್ ಎಲ್ಲ ನೋಡಿ, ಏನು ಹೇಳಿದ್ರು? ಅವರು ತುಂಬ ಖುಷಿ ಪಟ್ಟರು ಮ್ಯಾಮ್. ಹಂಗಂದ್ರೆ ಇದೇ ಥರನೂ ಅಚೀವ್ ಮಾಡಬೇಕು ಸೌಮ್ಯ ಅಂತಲೇ ಹೇಳಿದರು. ಹಾಗಂದ್ರೆ ನಮ್ಮ ಕ್ಲಾಸಲ್ಲಿ ಯಾರೂ ಈ ಥರ ಆಗಿಲ್ವಲ್ಲ, ನಾವು ಒಬ್ಬಳೆ ಫಸ್ಟ್ ಟೈಮ್ ಅಲ್ವಾ ಆಗಿರೋದು. ಅವರಂತೂ ತುಂಬ ಅಂದರು ಖುಷಿಪಟ್ಟರು. ಇದೇ ಥರ ಅಚೀವ್ ಮಾಡ್ತಾನೆ ಇರಬೇಕು ನೀನು ಹಂಗಂದ್ರು. ಕ್ಲಾಸಿಗೆ ಹೋಗ್ತೀರಾ? ಹಾಂ ಮ್ಯಾಮ್, ಹೋಗ್ತಿರ್ತೀನಿ. ಏನು ಓದ್ತಾ ಇದ್ದೀರಾ? ಮ್ಯಾಮ್ PU ಓದ್ತಾ ಇದ್ದೀನಿ. PU ಓದ್ತಾ ಇದ್ದೀರಾ? ಹ್ಞೂ, ಫಸ್ಟ್ ಏನು ಸಬ್ಜೆಕ್ಟು ನಿಮ್ಮದು? ಮ್ಯಾಮ್ HEPS. ಓಕೆ, ಈಗ ಎಜುಕೇಷನಲ್ಲಿ ಏನು ಮಾಡಬೇಕು, ಎಲ್ಲಿವರೆಗೂ ಓದಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಎಜುಕೇಷನಲ್ಲಿ ಡಿಗ್ರಿ ತನಕ ಓದಬೇಕು ಅಂದ್ಕೊಂಡಿದ್ದೆ. ಅದ್ರ ಮುಂದೆ ಏನು ಗೊತ್ತಿಲ್ಲ, ನಾನು ಐಡಿಯಾ ಪ್ಲ್ಯಾನ್ ಮಾಡಿಲ್ಲ. ಸ್ಪೋರ್ಟ್ಸಲ್ಲೇ ಹೋಗಿ ಸೌಮ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಜೊತೆ ಯಾರಿದ್ದಾರೆ ಅಂತ ಅಂದರೆ, ರೋಷನ್ ಸರ್ ಟ್ರೈನ್ ಅಪ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈಗ ನಾನು ಸ್ಟೂಡೆಂಟ್ಸ್ನು ಕೂಡ ಮಾತಾಡಿಸ್ತೀನಿ. ಹಾಯ್, ನಿಮ್ಮ ಹೆಸರೇನು? ಮೋಹಿತ್ ಪಾಲ್ ನನ್ನ ಹೆಸರು. ಯಾವ ಗೇಮ್ಸ್ ಆಡ್ತೀರಾ ನೀವು? ನಾನು ಅಥ್ಲೆಟಿಕ್ಸ್ 100, 200, 400s ರನ್ನಿಂಗ್ ರೇಸು. ಓಕೆ, ಎಲ್ಲಿವರೆಗೂ ಹೋಗಿದ್ದೀರಾ? ಎಷ್ಟು ಮೆಡಲ್ಸ್ ಗೆದ್ದಿದ್ದೀರಾ? ಮೊನ್ನೆ ದುಬೈಯಲ್ಲಿ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ನಡೀತು. ಅದರಲ್ಲಿ 100, 200 ಗೋಲ್ಡು, 400 ಸಿಲ್ವರ್ ಮಾಡಿದ್ದೀನಿ. ಹೌದು, ಇದು 100, 200 ಗೋಲ್ಡು, ನೆಕ್ಸ್ಟ್ ಇದು 400 ಸಿಲ್ವರ್. ನೋಡಿ, ಮೋಹಿತ್ ಅವ್ರು ಗೆದ್ದಿರೋದಿದು. ಸೊ ಮೆಡಲ್ಸ್ ನಾನು ತೊಗೊಂಡೋಗ್ತೀನಿ. ಓಕೆ, ನಾವು ಮೆಡಲ್ ತೊಗೊಂಡೋದ್ರೆ ನೀವು ಒಲಿಂಪಿಕ್ಸಿಗೆ ಗೆಲ್ತೀನಿ. ಹಾಂ, ಅದಕ್ಕೆ ಈ ಮೆಡಲ್ ನೀವು ತೊಗೊಂಡೋಗಿ ನೆಕ್ಸ್ಟ್ ಒಲಿಂಪಿಕ್ಸ್ ಮೆಡಲ್ನ ಏಷ್ಯನ್ ಗೇಮ್ಸು ಇದೆ, ನೆಕ್ಸ್ಟ್ ಅಲ್ಲಿ ಗೆಲ್ತೀನಿ. ತುಂಬ ಸಪೋರ್ಟು ರೋಷನ್ ಸರ್, ವಿಕ್ರಮ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ. 2 ಇಯರ್ಸಿಂದ ಇಲ್ಲೇ ಮಾಡ್ತಿದ್ದೀನಿ. ಸೊ ನಂಗೆ ಗೊತ್ತಿರಲಿಲ್ಲ, ಲೈಕ್ ಗೆದ್ಮೇಲೆ ಈ ಥರ ಫುಲ್ಲು ನೀವೆಲ್ಲ ಬರ್ತೀರಾ, ಲೈಕ್ ಫುಲ್ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕೆ ಇವಾಗ ಒಂದು ಸೀಕ್ರೆಟ್ ಕ್ವಶನ್ಸ್ ಕೇಳ್ತೀನಿ. ಬೈತಾರಾ ಸರ್? ಇಲ್ಲ, ಬೈತಾರ ಅಂತ ಸರ್ರೇ ಹೇಳಿದ್ರು, ನಾನು ತುಂಬ ಬೈತೀನಿ, ಹೊಡಿತೀನಿ ಅಂತ. ಪ್ರಾಕ್ಟೀಸ್ ಟೈಮಲ್ಲಿ ಓಕೆ, ಕಾಮನ್. ಇಲ್ಲ, ಬೇರೆ ಟೈಮಲ್ಲಿ ಎಷ್ಟು ಬೈತಾರೆ? ಎಲ್ಲಿವರೆಗೂ ಸರ್ ಬೈತಾರೆ? ಲೈಕ್ ಕಲಿಯೋವರೆಗೂ ಹೊಡಿತಾರೆ, ಬೈತಾರೆ ಅಷ್ಟೇ. ನಾರ್ಮಲ್ ಟೈಮ್ ಫ್ರೆಂಡ್ಲಿ ಇರ್ತಾರೆ. ಯಾವ ಸರ್ ಬೈತಾರೆ? ರೋಷನ್ ಸರ್ ಜಾಸ್ತಿ, ವೇದ ವಿಕ್ರಮ್ ಸರ್ ಜಾಸ್ತಿ? ಟ್ರೈನ್ ಮಾಡೋದು ರೋಷನ್ ಸರು, ಸರಿ ವಿಕ್ರಮ್ ಸರ್, ಅವ್ರು ಬೈಯೋದು. ಅವರು. ಎಷ್ಟು ಖುಷಿ ಅನ್ಸುತ್ತೆ ರೋಷನ್ ಸರ್ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು, ನಿಮಗೆ ಎಲ್ಲಾ ತರ ಫೆಸಿಲಿಟಿ ಮಾಡ್ಕೊಡ್ತಾ ಇರೋದು ನೋಡಿದಾಗ? ತುಂಬಾ ಖುಷಿ ಅನ್ಸುತ್ತೆ, ತುಂಬಾ ಅಂದ್ರೆ ತುಂಬಾ. ನೆಕ್ಸ್ಟ್ ಯಾವ ಗೇಮ್ ಮೇಲೆ ಫೋಕಸ್ ಮಾಡಿದ್ದೀರಾ? ಯಾವ ಗೇಮ್ ವಿನ್ ಆಗ್ಲೇಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಒಲಿಂಪಿಕ್ಸ್ವರೆಗೂ ಗೆಲ್ಲಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಕಾಂಪಿಟೇಷನ್ ಇರೋದು ಏಷ್ಯನ್ ಗೇಮ್ಸ್, ಅದು ಅಕ್ಟೋಬರಲ್ಲಿದೆ, ಜಪಾನಲ್ಲಿದೆ. ಹೌದು, ಎಷ್ಟು ದೇಶ ತಿರುಗಿದ್ದೀರಾ? ಹೌದು, ಎಷ್ಟೆಷ್ಟು ದೇಶಕ್ಕೆಲ್ಲ ಹೋಗಿದ್ದೀರಾ? ನಾನು 2 ಇಯರ್ಸಿಂದ ಮಾಡ್ತಿದ್ದೀನಿ. ಇದು ಫಸ್ಟ್ ಏಷ್ಯನ್ ಗೇಮ್ಸ್ ಆಡಿದ್ದು ದುಬೈಯಲ್ಲಿ ಫಸ್ಟ್. ನೆಕ್ಸ್ಟ್ ಜಪಾನಿಗೆ ಹೋಗಕ್ಕೆ ಎಕ್ಸೈಟ್ ಆಗಿದ್ದೀರಾ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಟ್ರೈನಿಂಗ್ ಶುರು ಮಾಡ್ತೀರಾ? 6 o'clock ಇಂದ. ಎಲ್ಲಿಂದ ಬರ್ತೀರಾ ನೀವು? ಇಲ್ಲೇ ಹಾಸ್ಟೆಲಲ್ಲಿ ಇದ್ದೀರಾ ಅಥವಾ ಮನೆಯಿಂದ ಓಡಾಡ್ತೀರಾ? ಹಾಸ್ಟೆಲಲ್ಲಿ ಇದ್ದೀರಾ. ಬೆಳಿಗ್ಗೆ 6 o'clock ಇಂದ ಎಲ್ಲಿವರೆಗೂ ಇರುತ್ತೆ ಟ್ರೈನಿಂಗ್ ಎಲ್ಲ? ಟ್ರೈನಿಂಗ್ 8 o'clock ವರೆಗೂ ಇರುತ್ತೆ. ಏನು ಓದ್ತಾ ಇದ್ದೀರಾ? ಹೌದು, ನಾನು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ. ಡಿಗ್ರಿ ಮಾಡ್ತಾ ಇದ್ದೀರಾ? ಓಕೆ, ಡಿಗ್ರಿ ಮಾಡಿಕೊಂಡು ಸ್ಪೋರ್ಟ್ಸಲ್ಲಿ ಇದ್ದೀರಾ. ಕಾಲೇಜಲ್ಲೆಲ್ಲ ಏನಂತಾರೆ ಇದರ ಮೆಡಲ್ ಎಲ್ಲ ಗೆದ್ದಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡಿದ್ರು? ರಿಯಾಕ್ಟು ಚೆನ್ನಾಗಿತ್ತು, ಬಟ್ ಲೈಕ್ ಶಾಕಿಂಗ್ ಇತ್ತು. ಫಸ್ಟ್ ಟೈಮ್ ಅಲ್ವಾ ಏಷ್ಯನ್ ಗೇಮ್ಸ್ ಮೆಡಲ್. ಎಷ್ಟನೇ ಏಜಿಂದ ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರಾಯ್ತು, ನಾನು ಅಥ್ಲೆಟಲ್ಲಿ ಮಾಡಬೇಕು, ಕಲಿಬೇಕು ಅಂತ ಹೇಳಿ? ಫಸ್ಟ್ ನಾನು ಸ್ಟಡಿ ಮಾಡಿದೆ. ನಾನು 2 ಇಯರ್ಸಿಂದಾನೇ ಸ್ಟಾರ್ಟ್ ಮಾಡ್ತಿರೋದು. ಫಸ್ಟ್ ಸ್ಟಡಿ ಕಂಪ್ಲೀಟ್ ಮಾಡಿದೆ, ಸೊ ಅವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ 2 ಇಯರ್ಸಿಂದ.
10th ಆದ್ಮೇಲೆ ಇಂಟ್ರೆಸ್ಟ್ ಬಂತು. ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ರನ್ನಿಂಗ್ ರೇಸ್ ಮೇಲೆ ಇಂಟ್ರೆಸ್ಟ್ ಇತ್ತಾ? ಹಾ ಇತ್ತು, ಬಟ್ ಎಲ್ಲ ಸಪೋರ್ಟ್ ಇರ್ಲಿಲ್ಲ ಅವಾಗ. ಇವಾಗ ಸಪೋರ್ಟ್ ಸಿಕ್ಕಿದೆ. ಹಿಂಗೆ ಅಂತ ಎಲ್ಲ, ಸೊ ಅವಾಗ ಸ್ಟಾರ್ಟ್ ಮಾಡಿದೆ. ಸರಿ, ಇವಾಗ ರನ್ನಿಂಗ್ ರೇಸ್ ಬಿಟ್ಟು ಈಗ ಬೇರೆ ಬೇರೆ ಅಥ್ಲೆಟ್ ಇದೆ, ಈಗ ಜಾವ್ಲಿನ್ ಇದೆ, ಹಾಗೆ ಗುಂಡು ಎಸೆತ, ತುಂಬಾ ಸ್ಪೋರ್ಟ್ಸ್ಗಳಿದಾವೆ. ಸೊ ನಿಮಗೆ ಇನ್ನು ಇದನ್ನ ಬಿಟ್ಟು ಅಪ್ಪ ಇನ್ನೂ ಒಂದು ಬೇರೆ ಗೇಮ್ ಟ್ರೈ ಮಾಡೋಣ ಅಂತ ಯಾವ ಗೇಮ್ ಮೇಲೆ ಅನ್ಸಿದೆ? ಬಟ್ ನಂಗೆ ಜಾಸ್ತಿ ಇಂಟ್ರೆಸ್ಟ್ ರನ್ನಿಂಗ್ ಮೇಲೆನೇ ಇದ್ದಿದ್ದು, ಸೊ ಅದಕ್ಕೋಸ್ಕರ ಸ್ಪ್ರಿಂಟಿಂಗ್ ಮಾಡ್ತಿದ್ದೀನಿ. ಸ್ಪ್ರಿಂಟಿಂಗ್ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ. ಹಾಕಿ, ಫುಟ್ಬಾಲ್ ಇಲ್ಲ. ಯಾವುದೂ ಇಲ್ಲ, ರನ್ನಿಂಗ್ ರೇಸ್. ಓಕೆ. ಫಿಟ್ನೆಸ್ಸಿಗೆ ಯಾವ ಥರ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್? ಫಿಟ್ಟಾಗಿ, ಆ್ಯಕ್ಚುಲಿ ರನ್ನಿಂಗ್ ರೇಸಲ್ಲಿ ತುಂಬ ಫಿಟ್ಟಾಗಿರಬೇಕು, ಫುಡ್ಡಿಂದ ಹಿಡಿದು ಆಯಿಲಿ ಫುಡ್ ಕಮ್ಮಿ ಇರಬೇಕು, ಎಲ್ಲನೂ ಫುಲ್ ಡಯಟಲ್ಲಿ ಇರಬೇಕು. ಸೊ ಯಾವ ಥರ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ? ಟ್ರೈನ್ ಅಪ್ ಅಂದರೆ ಫುಲ್ ಇರುತ್ತೆ. 3 days ವೇಟ್ಸ್ ಇರುತ್ತೆ, ವೇಸ್ಟ್ ಟ್ರೈನಿಂಗ್ ಇರುತ್ತೆ, ನೆಕ್ಸ್ಟ್ 3 days ಟ್ರ್ಯಾಕ್ ಇರುತ್ತೆ, ನೆಕ್ಸ್ಟ್ ಫುಲ್ ಫಿಟ್ನೆಸ್, ನೆಕ್ಸ್ಟ್ ಕೋರ್ ಸ್ಟ್ರೆಂತ್ ಆಲ್ ಇರುತ್ತೆ, ಎಲ್ಲ ಫುಲ್ ಬಾಡಿ. ಹಾಂ. ಅಲ್ಲಿ ನೀವು ದುಬೈಗೆ ಹೋಗಿದ್ರಲ್ವಾ, ಯಾವ್ಯಾವ ಕಂಟ್ರಿ ಅವ್ರು ಅಲ್ಲಿ ನಿಮ್ಮ ಜೊತೆ ಕಾಂಪೀಟ್ ಮಾಡಿದ್ರು? ಎಷ್ಟು ಕಾಂಪಿಟೇಷನ್ ಟಫ್ ಆಗಿತ್ತು? ಟಫ್ ಇತ್ತು, ಲೈಕ್ 24 ಕಂಟ್ರೀಸ್ ಬಂದಿತ್ತು. ಸೊ ಟಫ್ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೆ, ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದೆ. ಭಯ ಆಗಿಲ್ವಾ ಬೇರೆ ಬೇರೆ ದೇಶದವರೆಲ್ಲ ನೋಡಿ? ಇಲ್ಲ ಇಲ್ಲ ಭಯ ಆಗಿಲ್ಲ. ಇಲ್ಲ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದು ಇವರ ಸ್ಟೂಡೆಂಟ್ಸ್ ಹೇಳಿದ್ದು ಯಾವ್ಯಾವ ಥರ ಟ್ರೈನ್ ಅಪ್ ಇರುತ್ತೆ, ಎಲ್ಲೆಲ್ಲಿ ಹೋಗ್ತಾರೆ. ಸೊ ನೆಕ್ಸ್ಟ್ ಅಕ್ಟೋಬರಲ್ಲಿ ಕೂಡ ಜಪಾನಿಗೆ ಹೋಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ಇನ್ನು ಹೆಚ್ಚು ಮೆಡಲ್ಸ್ನ ತಗೊಬನ್ನಿ. ಆ್ಯಕ್ಚುಲಿ ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡಿ ಹೋಗಿ ಇನ್ನು ಹೆಚ್ಚು ಮೆಡಲ್ಸ್ನ ತಗೊಬನ್ನಿ. ಥ್ಯಾಂಕ್ ಯು. ಸೊ ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಟ್ರೈನರ್ ವಿಕ್ರಮ್ ಅವರಿದ್ದಾರೆ. ಸೊ ಅವರನ್ನು ಕೂಡ ಮಾತಾಡಿಸ್ತೀನಿ ನನಗೆ. ಹಾಯ್ ಸರ್, ಹೇಗಿದ್ದೀರಾ? ಸಮ್ ನಾವು ಸೂಪರ್ ಮ್ಯಾಮ್, ನೀವು ಮ್ಯಾಮ್? ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಯಾವ ಥರ ಮಕ್ಕಳಿಗೆ ಟ್ರೈನ್ ಮಾಡ್ತೀರಾ? ಯಾಕಂದರೆ ನಿಮ್ಮಲ್ಲಿ ಇರೋರೆಲ್ಲ ಸ್ಪೆಷಲ್ ಚೈಲ್ಡ್ಗಳು, ಸೊ ಚೈಲ್ಡ್ ಇರ್ತಾರೆ ಸ್ಪೆಷಲೈಸ್ಡು. ಸೊ ನೀವು ಯಾವ ಥರ ಟ್ರೈನ್ ಮಾಡ್ತೀರಾ ಸರ್? ಇಲ್ಲ ಮ್ಯಾಮ್, ಫಸ್ಟು ನಾನು 2020 ಸ್ಟಾರ್ಟ್ ಮಾಡಿದಾಗ ನನಗೆ ನಾಲೆಜ್ ಇದ್ದಿಲ್ಲ ಮ್ಯಾಮ್. ಸೊ ಅಣ್ಣನ ಕಡೆಯಿಂದ ಏನು ಮಾಡಬೇಕು ಅಂತ ತಿಳ್ಕೊಂಡು ಮತ್ತೆ ನಾವು 2020 ನಾನು ಸ್ಟಾರ್ಟ್ ಮಾಡಿದೆ. ಸೊ ಎಕ್ಸ್ಪೆಷಲಿ ಈಗ ಬ್ಲೈಂಡ್ ಮಕ್ಕಳಿಗೆ ಅಂದರೆ ಇವಾಗ ಫಸ್ಟ್ ನಮ್ಮ ಜ್ಯೋತಿ ಅನ್ನೋ ಹುಡುಗಿ ಇದ್ಲು, ಫುಲ್ ಬ್ಲೈಂಡು. ಸೊ ಅವ್ರಿಗೇನು ಕಾಣೋದೇ ಇಲ್ಲ. ಸೊ ನಾವು ಐನಿ ಅಂದರೆ ಅವ್ರು ಮಾಡೋಕ್ಕಾಗಲ್ಲ. ಸೊ ನಾವು ಕಾಲು ಇಟ್ಕೊಂಡು ಮಾಡಿಸ್ಬೇಕು, ಹಿಂಗೆ ಐನಿ ಮಾಡಬೇಕು ಅಂತ. ಸೊ ಇವಾಗ ಸೌಮ್ಯ ಇವರು ಪಾರ್ಷಲಿ ಬ್ಲೈಂಡ್. ಸೊ ಇವ್ರಿಗೇನಂದರೆ ಇವ್ರಿಗೆ ಒಂದು 2 times ಅದೇ ಇವಾಗ ಅವ್ರಿಗೆ 2 meter ಕಾಣುತ್ತೆ. ಸೊ ದಟ್ ಇವಾಗ ಇದು ನನ್ನ ಕಣ್ಣಂದರೆ ಇಲ್ಲಿ ಮಾಡಿಸಿದ್ರೆ ಕಾಣುತ್ತೆ ಅವ್ರಿಗೆ. ಸೊ ಅದು ಫುಲ್ ಬ್ಲೈಂಡ್ ಇವ್ರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಇವ್ರಿಗೇನು ಅಂದರೆ ಇವ್ರಿಗೆ ಅದೇ ಅಂತಲ್ಲ ಮ್ಯಾಮ್, ದೇವರು ಒಂದು ಕೊಟ್ಟಿಲ್ಲ ಇನ್ನೊಂದು ಕೊಡ್ತಾರೆ ಅಂತ. ಸೊ ಏನಾಗಿದೆ, ದೇವ್ರು ಇವ್ರು ಕಣ್ ಕಿತ್ಕೊಂಡು ಇವ್ರಿಗೆ ದಟ್ ಗ್ರ್ಯಾಬಿಂಗ್ ಪವರ್ ಆಗಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಅಪ್ ಆಗಲಿ ತುಂಬ ಕೊಟ್ಟಿರ್ತಾರೆ. ಸೊ ಅದು ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಅದನ್ನು ನಾವು ಎಂಕರೇಜ್ ಮಾಡ್ಬಿಟ್ಟು ನಿಮ್ಮ ಕೈಲಿ ಆಗುತ್ತೆ ಅಂತಂದರೆ ಇವಾಗ ಏಷ್ಯನ್ ಮೆಡಲ್ ಆಗಿದೆ ಮ್ಯಾಮ್, ಆ ಥರ. ಸರ್ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಸ್ಟೂಡೆಂಟ್ಸ್ ಈ ಥರ ಎಲ್ಲ ಗೆದ್ಕೊ ಬಂದಾಗ? ಇಲ್ಲ ಮ್ಯಾಮ್, ಅದೇನಾಗುತ್ತೆ ತುಂಬ ಖುಷಿ ಆಗುತ್ತೆ. ಎಕ್ಸ್ಪೆಷಲಿ ಯಾಕೆ ಅಂದರೆ ಅವ್ರು ಹಾರ್ಡ್ ವರ್ಕ್ ಇರುತ್ತೆ ಮ್ಯಾಮ್. ಇವಾಗ ನಾನು ಎಷ್ಟೇ ಟ್ರೈನಿಂಗ್ ಮಾಡಿದ್ರು ಅಟ್ಲಿ ನಾನು ನೋಡಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಟ್ರ್ಯಾಕಲ್ಲಿ. ಸೊ ಅದು ಅವ್ರ ಎಫೆಕ್ಟ್ ತುಂಬ ಮುಖ್ಯ ಆಗಿದೆ. ಅದು ಎಕ್ಸ್ಪೆಷಲಿ ಏನು ಅಂದರೆ ನಮ್ಮ ಮಕ್ಳಿಗೆ ಗೆದ್ದಾದ್ಮೇಲೂ ಯಾರಿಗೂ ಅದು ನಾವು ಒಬ್ರ ಹತ್ರ ಹೋಗ್ಬೇಕು ಅಂತ ಯಾರು ನಮ್ಮನ್ನು ಕೇಳಲಿಲ್ಲ. ಅದು ಯಾಕೆ ಮ್ಯಾಮ್, ಇವಾಗ ನ್ಯಾಷನಲ್ ಮೆಡ್ಲು, ಡಿಸ್ಟ್ರಿಕ್ಟ್ ಮೆಡ್ಲು ಆದರೆ ಓಕೆ. ಸೊ ಓಕೆ, ಅದು ಹೋಗಿ ಯಾರು ಗೊತ್ತಾಗೋದು ಪರವಾಗಿಲ್ಲ. ಅದು ಏಷ್ಯಾ ಮೆಡ್ಲು, ಅದು ಏಷ್ಯಾ ಫುಲ್ ಬಂದಿರುತ್ತೆ. ಸೊ ಅವ್ರಿಗೆ ಹೆಂಗಿರುತ್ತೆ ಅಂತ ನಾವು ಗೆದ್ದವ ನಮ್ಮನ್ನು ಯಾರು ಕರೆದಿಲ್ಲ, ನಮ್ಮನ್ನ ಯಾರು ಪ್ರೋತ್ಸಾಹ ಮಾಡ್ತಿಲ್ಲ, ಎಂಕರೇಜ್ ಮಾಡ್ತಿಲ್ಲ ನಮ್ಮನ್ನು. ಸೊ ನಮ್ಗೆ ನಾವು ಅಟ್ಲೀಸ್ಟ್ ಒಂದು 5 ಜನಕ್ಕೆ ಗೊತ್ತಾಗಬೇಕು ನಾವು ಕಷ್ಟಪಡ್ತಾ ಇದ್ದೀವಿ ಅಂತ. ಸೊ ಅದೇನಾಗುತ್ತೆ ಅಂದರೆ ನಾವು ಗೆದ್ದಾದ್ಮೇಲೂ ಏನಾಗ್ತಿದೆ ಅಂದರೆ ಯಾರು ಒಬ್ಬರು ಬಂದು ಅವನ್ನ ಕರೆದು ಮಾತಾಡಿಲ್ಲ. ನೀವು ಗೆದ್ದು ಏಷ್ಯನ್ ಗೇಮ್ಸ್ ಗೆದ್ದು, ಅದು ಬ್ಲೈಂಡ್ ಮಕ್ಕಳು ಎಕ್ಸ್ಪೆಷಲಿ. ಅದೇ ನಾರ್ಮಲ್ಸ್ ಗೆದ್ದಿರೋ ಓಕೆ, ನಾರ್ಮಲ್ ಸಪೋರ್ಟ್ ಇರುತ್ತೆ, ಅವ್ರಿಗೆ ಅಪ್ಪ ಅಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ನಮ್ಮ ಸೌಮ್ಯಗೆ ಅಪ್ಪ ಅಮ್ಮ ಇಲ್ಲ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಅಕಸ್ಮಾತ್ ಅವಳಿಗೂ ಯಾರಾದರೂ ಬಂದು ಎಂಕರೇಜ್ ಮಾಡಿದ್ರೆ, ಇಲ್ಲ ನಾನು ನೆಕ್ಸ್ಟ್ ಒಲಿಂಪಿಕ್ಸ್ ಹೊಡಿಬೋದು, ಸೊ ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸರ್ ನಿಮಗೆ ಈಗ ಅಥ್ಲೆಟ್ ಮೇಲೆ ಯಾವಾಗ ಇಂಟ್ರೆಸ್ಟ್ ಶುರುವಾಗಿದ್ದು? ಸೊ ಇದರಲ್ಲಿ ನಿಮ್ಮ ಕೆರಿಯರ್ ಯಾವಾಗಿಂದ ಶುರುವಾಗಿದೆ? ಎಸ್ ಮ್ಯಾಮ್, ನಮ್ದು ಅಕಾಡೆಮಿ 2015 ಓಪನ್ ಆಯಿತು ಮ್ಯಾಮ್. ಸೊ ಅಣ್ಣ ಅದೇ CEO ಫೌಂಡರಾಗಿ ತೆಗೆದ್ರು. ಸೊ ಅವಾಗ ನಾನು ಅಂಡರ್ 2015 ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಸೊ ನಾನು ಒಂದು 2019 ಅಣ್ಣನ ಅಂಡರ್ ಮಾಡಿದೆ ಮ್ಯಾಮ್. ಸೊ ನಾನು ಲಾಂಗ್ ಡಿಸ್ಟೆನ್ಸ್ ಓಡ್ತಾ ಇದ್ದೆ. ಸೊ ಅದೇ ಅಣ್ಣನ ಅಂಡರ್ ಟ್ರೈನ್ ಮಾಡ್ತಿದ್ದೆ. ಅದಾದಮೇಲೆ ಮತ್ತೆ 2020 ಅಣ್ಣ ಜಿಮ್ ಓಪನ್ ಮಾಡಿದ್ರು. ಸೊ 2019 to 2021 ನಂಗೆ ಅಣ್ಣ ಬಾಡಿ ಬಿಲ್ಡಿಂಗ್ ಮಾಡಿಸಿದ್ರು. ಸೊ ಅದಾದಮೇಲೆ ನಾನು ಅದೇ ಅಣ್ಣನ ಕೇಳಿ ಅಣ್ಣ ಈ ಥರ ಪ್ಯಾರಾ ಮಾಡ್ತೀನಿ ಅಂತ. ಸೊ ಅವ್ರು ಎಂಕರೇಜ್ ಮಾಡಿ ನೀನು ಮಾಡು ವಿಕ್ರಮ್ ಅಂತ ಪ್ರೋತ್ಸಾಹ ಮಾಡೋಕ್ಕೆ ಇವತ್ತು ಏಷ್ಯನ್ ಮೆಡಲ್ ಆಗಿದೆ ಮ್ಯಾಮ್. ನೀವೆಲ್ಲಿವರೆಗೂ ಮೆಡಲ್ಸ್ ಎಲ್ಲ ಇದು ಮಾಡ್ಕೊಂಡಿದ್ದೀರಿ? ಸ್ಟೇಟ್ ಮತ್ತು ನ್ಯಾಷನಲ್ಸ್ವರೆಗೂ ಹೋಗಿದ್ದೀನಿ. ಸೊ ಅದಾದಮೇಲೆ ಬಾಡಿ ಬಿಲ್ಡಿಂಗಲ್ಲಿ ಒಂದು ಅಚೀವ್ ಮಾಡೋಣ ಅಂದ್ಕೊಂಡೆ. ಸೊ ಅದನ್ನು ಅಣ್ಣ ಗೈಡ್ ಮಾಡ್ತೀವಿ, ವಿಕ್ರಮ್ ಹಿಂಗೆ ಮಾಡು ಅಂತ. ಆಮೇಲೆ ನನಗೆ ಇಂಟ್ರೆಸ್ಟ್ ಬಂದು ಪ್ಯಾರಲ್ ಮಾಡೋಣ. ಸೊ ಬ್ಲೈಂಡ್ ಮಕ್ಕಳನ್ನ ಕರ್ಕೊಂಡು ನಾವು ಟ್ರೈನ್ ಮಾಡಿ ಅವ್ರನ್ನ ಒಂದು ಲೆವೆಲ್ ಕರ್ಕೊಂಡು ಹೋಗೋಣ ಅಂತ. ಸೊ 2021 ಪ್ಯಾರಾ ಸ್ಟಾರ್ಟ್ ಮಾಡಿದೆ ಮ್ಯಾಮ್.
ಸೊ ನಾರ್ಮಲ್ ಆಗಿರೋ ಮಕ್ಕಳಿಗೆ ಟ್ರೈನ್ ಅಪ್ ಮಾಡೋಕ್ಕೆ ಒಂದು ಸ್ವಲ್ಪ ಕೋಚ್ಗಳು ತಲೆಹರಟೆಗಳು ಹಾಗೆ ಹೀಗೆ ಅಂತ ಸ್ವಲ್ಪ ಇದು ಮಾಡ್ತಾರೆ. ಬಟ್ ನಿಮಗೆ ಬ್ಲೈಂಡ್ ಮಕ್ಕಳನ್ನೇ ನೀವು ತೊಗೊಂಡು ಕೋಚ್ ಮಾಡಬೇಕು, ಟ್ರೈನ್ ಅಪ್ ಮಾಡಬೇಕು, ಇವರಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತ ಅನ್ಸಿದ್ದು ಯಾವಾಗ? ಎಸ್ ಮ್ಯಾಮ್, ಅದು ಯಾಕೆ ನನಗೂ ನಾನು ಮುಂಚೆ ನೋಡ್ತಿದ್ದೆ ಮ್ಯಾಮ್. ಯಾಕಂದ್ರೆ ನಾನು ನಾರ್ಮಲ್ ಅಥ್ಲೀಟ್ಸ್ ಮಾಡಬೇಕಾದ್ರೆ ಸಣ್ಣ 2017-18 ರಾಧಾರಕ್ಷಿತನು ಟ್ರೈನ್ ಮಾಡ್ತಾಯಿದ್ರು. ಸೊ ಅಣ್ಣ ಮತ್ತು ಭರತ್ ಅವರು ಮತ್ತು ಒಂದು 5-6 ಜನ ಇದ್ದರು. ಸೊ ಅಣ್ಣ ಅವ್ರು ಟ್ರೈನ್ ಮಾಡ್ತಿದ್ರು. ಸೊ ಅವಾಗ ಅವ್ರನ್ನ ನೋಡಿ ಅಣ್ಣ ನಂಗೆ ಏನೋ ಡೌಟ್ ಅಣ್ಣನ ಕೇಳ್ತೀನಿ ಮ್ಯಾಮ್, ಅಣ್ಣ ಇದು ಹಿಂಗಿದೆ ಏನು ಮಾಡಬೇಕು. ಸೊ ಬಿಕಾಸ್ ನಾನು ಬ್ಲೈಂಡಾಗಿ ಏನು ಮಾಡೋಕ್ಕೆ ಹೋಗಲ್ಲ ಮ್ಯಾಮ್. ಬಿಕಾಸ್ ಫಸ್ಟ್ ಅವರಿಂದ ನಾವು ಕಲ್ತ್ಕೊಂಡಿದ್ದೀವಿ ಏನೇ ಮಾಡಬೇಕು ಅಂದರು. ಸೊ ಅಣ್ಣ ಹಿಂಗೆ ಓಡ್ತಿಲ್ಲ ಏನು ಮಾಡೋದು, ಸೊ ಅವ್ರ ಗೈಡೆನ್ಸಿಂದ ಸೊ ಏನಾಗುತ್ತೆ ಮ್ಯಾಮ್, ಬ್ಲೈಂಡ್ ಮಕ್ಳಿಗೆ ಏನು ಅಂತಂದರೆ ಅದೇ ಮ್ಯಾಮ್, ಇವಾಗ ಎಲ್ಲರಿಗೂ ಏನಾಗುತ್ತೆ, ನಾರ್ಮಲ್ ಅವ್ರು ಹೆಂಗೋ ಹಂಗೆ ಬದುಕೊಂಡ್ಬಿಡ್ತಾರೆ ಮ್ಯಾಮ್, ಏನೋ ಒಂದು ಕೆಲಸ ಮಾಡೋ ಅಥವಾ ಸ್ಪೋರ್ಟ್ಸ್ ಮಾಡೋ. ಬಟ್ ಬ್ಲೈಂಡ್ ಮಕ್ಳು ಹಂಗೆ ಆಗಲ್ಲ ಮ್ಯಾಮ್. ಯಾಕಂದರೆ ಅವ್ರು ಯಾರಿಗೂ ಜಾಬ್ ಕೊಡಲ್ಲ, ಯಾರು ಅವ್ರನ್ನ ಕೇರ್ ಮಾಡಲ್ಲ, ಅಪ್ಪ ಅಮ್ಮ ಬಿಟ್ಬಿಡ್ತಾರೆ, ಯಾವುದೋ ಒಂದು ಹಾಸ್ಟೆಲ್ ಇರ್ತಾರೆ, ಹಾಸ್ಟೆಲ್ ಏನೋ ಒಂದು BCom ಡಿಗ್ರಿನೋ ಓದ್ಕೊಂಬಿಟ್ಟು ಒಂದು 10,000 ರೂಪಾಯಿ 15,000 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತು ಇವಾಗ ಏನಂದರೆ ಅವ್ರಿಗೆ ಯಾರು ಪುಷ್ ಮಾಡೋರು ಇರಲ್ಲ. ಸೊ ಯಾವಾಗ ಅಣ್ಣನ ಕಡೆಯಿಂದ ರಾಧಾರಕ್ಷಿತ ಲೈಫ್ ಸೆಟ್ಲ್ ಆಯಿತು. ಸೊ ನಮಗೊಂದು ಐಡಿಯಾ ಬಂತು, ಓಕೆ ಅಣ್ಣನ ಏನು ದಾರಿಲಿ ನಾವು ಹೋಗೋಣ. ಸೊ ನಾವು ಅಣ್ಣನ ಸಪೋರ್ಟ್ ತೊಗೊಂಡು ಇನ್ನೊಂದು 5 ಮಕ್ಕಳನ್ನ ಕರ್ಕೊಂಡು ನಾವು ಟ್ರೈನ್ ಮಾಡೋಣ. ಸೊ ಮ್ಯಾಮ್ ಅದೇನಾಗುತ್ತೆ ಅಂದರೆ, ಈಗ ಅವ್ರಿಗೆ ಒಂದು ಏಷ್ಯನ್ ಮೆಡಲ್ ಆಯಿತು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡ್ತಾರೆ. ಸೊ ಲೈಫ್ಲಾಗ ಕೂತ್ಕೊಂಡು ತಿನ್ಬೋದು ಅವರು. ಅವರಿಂದ ಇನ್ನೊಂದು 10 ಜನ ಬ್ಲೈಂಡ್ ಮಕ್ಳು ಪ್ರೋತ್ಸಾಹ ಆಗ್ತಾರೆ. ಓಕೆ ಅಪ್ಪ ಸೌಮ್ಯ ಸೆಟ್ಲ್ ಆದ್ಲು, ಸೊ ನಾನು ಬಂದು ಓಡ್ತೀನಿ. ಸೊ ಅದು ಏನಾಗುತ್ತೆ, ಅವ್ರ ಸೆಟ್ಲ್ ಆಗೋಕ್ಕಿಂತ ನಮ್ಮ ಇಂಡಿಯಾಗೆ ಇನ್ನೂ ಮೆಡಲ್ಗಳು ಜಾಸ್ತಿ ಆಗುತ್ತೆ. ಸೊ ಮುಂಚೆಯಿಂದ ನಮ್ಮ ಇಂಡಿಯಾ ಒಲಿಂಪಿಕ್ ಮೆಡಲ್ ಯಾರು ಹೊಡೆದಿಲ್ಲ ಇನ್ನು ಕರ್ನಾಟಕದಿಂದ. ಸೊ ನಮ್ಮ ಏಮ್ ಇರೋದು ನಮ್ಮ ಕರ್ನಾಟಕದಿಂದ ಅಟ್ಲೀಸ್ಟ್ ನಮ್ಮ ಕಡೆಯಿಂದ 2 to 3 ಮೆಡಲ್ ಬಳಸಬೇಕು ಅಂತ ಇದೆ. ಸರ್, ನಿಮ್ಮ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಎಷ್ಟು ಜನ ಏಷ್ಯನ್ ಎಲ್ಲ ಬಂದಿದ್ದಾರೆ, ಎಷ್ಟು ಮೆಡಲ್ಸ್ ಬಂದಿದೆ ನಿಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ? ಮ್ಯಾಮ್ ಈ ಸಲ ಇದು ನಾನು ಫಸ್ಟ್ ಟ್ರೈನ್ ಮಾಡಿದೆ ಏಷ್ಯನ್ ಮೆಡ್ಲು. ಸೊ ನಮ್ದು ಇವಾಗ ಭಾರತೀಯ ಹುಡುಗಿ ಬರ್ತೀವಿ ಇನ್ನೊಬ್ಳು. ಸೊ ಮೋಹಿತ್ 100-200 ಗೋಲ್ಡ್ ಆಗಿದೆ, ಸಿಲ್ವರ್ ಆಗಿದೆ. ಮತ್ತು ಸೌಮ್ಯ 1500 ಗೋಲ್ಡ್ ಆಗಿದೆ. ಮತ್ತು ಭಾರತೀಯ ಅನ್ನೋಳ್ದು ಸಿಲ್ವರ್ ಆಗಿದೆ. ಅದ್ರ ಜೊತೆಗೆ ಇನ್ನೂ ನಮ್ಮ ಹತ್ರ 3 ಜನ ಇದ್ದಾರೆ ಮ್ಯಾಮ್. ಒಬ್ಳು ಗಂಗಾ ಅಂತಿದ್ದಾಳೆ. ಸೊ ಅವಳದು ನ್ಯಾಷನಲ್ 2 ಮೆಡಲ್ ಆಗಿದೆ, ಖೇಲೋ ಇಂಡಿಯಾ 2 ಮೆಡಲ್ ಆಗಿದೆ. ಸೊ ನೆಕ್ಸ್ಟ್ ಅದು ಬಿಟ್ಟು ಮತ್ತೆ ಮೋಹಿತ್ ಅದೇ ಇವಂದಾಗಿದೆ. ಅದು ಬಿಟ್ಟು ಮತ್ತೆ ನವೀನ್ ಅಂತ ಮತ್ತು ಭಾನು ಅಂತಿದ್ದಾರೆ. ಸೊ ಇನ್ನು ಒಟ್ಟು 6 to 7 ಮೆಂಬರ್ಸ್ ರೆಡಿ ಮಾಡ್ತಾ ಇದ್ದೀವಿ ಮ್ಯಾಮ್. ಎಲ್ಲರಿಗೂ ವರ್ಲ್ಡ್ ಚಾಂಪಿಯನ್ಶಿಪ್ ಹೊಡಿಬೇಕಂದ್ರೆ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಪ್ಲಾನಿಂಗ್ ಮ್ಯಾಮ್ ಫಾರ್ ದ ಮೋರ್ ಮೆಡಲ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ಬೆಸ್ಟ್. ಆ್ಯಕ್ಚುಲಿ ಈ ಥರ ಸಿಗೋದು ತುಂಬ ಕಷ್ಟ. ಸೊ ಸರ್, ನಿಮ್ಮ ಮನೇಲಿ ಹೆಂಗಿತ್ತು ರಿಯಾಕ್ಷನ್? ಈಗ ನಾರ್ಮಲಿ ಈ ಇದರಲ್ಲಿ ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೊತೀನಿ, ಈ ಥರ ಟ್ರೈನ್ ಅಪ್ ಆಗಿ ಹೋಗ್ತೀನಿ ಅಂತ? ಇಲ್ಲ ಮ್ಯಾಮ್, ನಮ್ಮ ಮನೇಲಿ ಹೆಂಗಿತ್ತು ಅಂದರೆ, ನಮ್ಮ ಮನೇಲಿ ಅವಾಗಿಂದನೂ ಅಷ್ಟೇ ಮ್ಯಾಮ್. ನಾನು ಏನೇ ಮಾಡ್ತೀನಿ ಅಂದರೂ ಒಂದು ನೆಗೆಟಿವ್ ಥಾಟ್ ಯಾವತ್ತೂ ಕೊಟ್ಟಿಲ್ಲ ಮ್ಯಾಮ್. ನೀನು ಯಾಕೆ ಬ್ಲೈಂಡ್ ಮಕ್ಳು ಮಾಡ್ತಿದ್ಯಾ, ನಿನಗೇನು ಲಾಭ, ಇವತ್ತು ಕೇಳಿ ಮ್ಯಾಮ್. ಆದರೆ ನಮ್ಮ ಸುತ್ತ ರಿಲೇಟಿವ್ಸ್ ಮಾಡ್ತಾ ಇರ್ತಾಯಿದ್ರು, ವಿಕ್ರಮ್ ಓದೋನಲ್ಲ, ಜಾಬ್ಗೆ ಹೋಗ್ಬೋದಲ್ವಾ, ಯಾಕೆ ಅವ್ನು ಹೋಗ್ತಿಲ್ಲ, ಯಾಕೆ ಸುಮ್ಮನೆ ಬ್ಲೈಂಡ್ ಮಕ್ಳಿಂದ ಹೋಗ್ತಾವನೆ, 4 ವರ್ಷ ಆಯಿತು, ಒಂದು ಮೆಡಲ್ ಆಗಿಲ್ಲ, 3 ವರ್ಷ. ಮ್ಯಾಮ್ ಅದು ಏಷ್ಯನ್ ಗೇಮ್ಸ್ 4 ಇಯರ್ಸ್ಗೆ ಒಂದ್ಸಲ ಬರೋದು. ಸೊ ಅದು ಯಾರಿಗೂ ಗೊತ್ತಿಲ್ಲ. ಅದು ಅವ್ರೇನಂತಾರೆ, ವಿಕ್ರಮ್ 2020 ಏನೋ ಮಾಡ್ತಾವನೆ, ಒಂದು ಮೆಡಲ್ ಆಗಿಲ್ಲ, ಎಲ್ಲೂ ಗೆದ್ದಿಲ್ಲ, ಏನೂ ಮಾಡಿಲ್ಲ. ಮ್ಯಾಮ್ ನಮ್ಮ ಮನೇಲಿ ಏನು ಅಂದರೆ, ನಮ್ಮ ಮನೇಲಿ ಅಣ್ಣನ ಮೇಲೆ ತುಂಬ ಒಪ್ಪಿದೆ ಮ್ಯಾಮ್. ಏನೋ ಮಾಡ್ತಾರೆ, ಅಣ್ಣನ ಜೊತೆ ಇದ್ದಾನೆ, ಸೊ ಅಣ್ಣ ಅವ್ರಿಗೇನೋ ಮಾಡ್ತಾರೆ. 2020 ಹಂಗೆ ಇದೆ ಮ್ಯಾಮ್. ಸೊ ನಾನು ಇಲ್ಲಿಗೆ ಬಂದು 9 to 10 years ಆಯಿತು ಮ್ಯಾಮ್. ಸೊ ಅದೇನಾಗಿದೆ ಅಂದರೆ, ಅದೇ ಮ್ಯಾಮ್, ಇವಾಗ ಅಂತಾರಲ್ಲ ಮ್ಯಾಮ್, ಸಾಧನೆ ಮಾಡೋವರೆಗೂ ಯಾರು ಏನು ಮಾತಾಡ್ತಾನೆ ಇರ್ತಾರೆ, ಪರವಾಗಿಲ್ಲ ಅಂತ. ಇದು ಚಿಕ್ಕದು ಮ್ಯಾಮ್. ಯಾಕಂದರೆ ಇವಾಗ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅದೇನೋ ಇಲ್ಲ ಮ್ಯಾಮ್. ಇದು ಸ್ಟೆಪ್ಪಿಂಗ್ ಸ್ಟೋನ್ ಮ್ಯಾಮ್ ನಮಗೆ. ಸೊ ಇದರಿಂದ ನೆಕ್ಸ್ಟ್ ಏಷ್ಯನ್ ಗೇಮ್ಸು, ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್, ನೆಕ್ಸ್ಟ್ ಒಲಿಂಪಿಕ್ಸ್ ಗೆದ್ದಾದ್ಮೇಲೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಮ್ಯಾಮ್. ಯಾಕಂದರೆ ಇದುವರೆಗೆ ಯಾರೂ ಮಾಡಿಲ್ಲ. ಸೊ ನಮ್ಮ ಮಕ್ಕಳಲ್ಲಿ 100% ಇದೆ ಮ್ಯಾಮ್ ಕೇಪಬಿಲಿಟಿ. ಸೊ ಬಟ್ ಏನಂದರೆ, ಜನರಿಂದ ಸಪೋರ್ಟ್ ಬೇಕು, ರೆಕಗ್ನೈಸ್ ಬೇಕು. ಓಕೆ, ಈ ಥರ ಮಕ್ಕಳು ಹೋಗ್ತಿದ್ದಾರೆ, ಉದ್ಧಾರ ಆಗ್ತಾರೆ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಇನ್ನೂ ಮಕ್ಕಳು ಬೆಳಕಿಗೆ ಬರಲಿ, ಹಾಗೆ ಅವರ ಟ್ಯಾಲೆಂಟ್ನ ಶೋ. ಯಾಕಂದರೆ ಟ್ಯಾಲೆಂಟ್ ಇದ್ದರೆ ಸಾಲದು, ಅದಕ್ಕೊಂದು ವೇದಿಕೆ ಬೇಕು, ಅದಕ್ಕೆ ಅವಕಾಶಗಳು ಸಿಗಬೇಕು. ಸೊ ಹೇಳ್ತಾರೆ ಎಲ್ಲರೂ, ಅವಕಾಶ ಸಿಗೋದಲ್ಲ, ನಾವು ಮಾಡ್ಕೋಬೇಕು ಅಂತ. ಬಟ್ ಸಪೋರ್ಟೇ ಇಲ್ಲ ಅಂದಾಗ ಸೊ ಅವಕಾಶ ಎಲ್ಲೂ ಸಿಗಲ್ಲ. ಸೊ ಹಂಗಾಗಿ ಇನ್ನಷ್ಟು ಸ್ಟೂಡೆಂಟ್ಸ್ಗಳು ನಿಮ್ಮ ಹತ್ರ ಬರಲಿ, ಇನ್ನು ಹೆಚ್ಚು ಜನಕ್ಕೆ ಟ್ರೈನ್ ಮಾಡಿ ಏಷ್ಯಾ, ಒಲಿಂಪಿಕ್ಸ್ ಎಲ್ಲ ಮೆಡಲ್ಸು ನಮಗೆ ಬರಲಿ ಅಂತ ಕೇಳ್ಕೊಂಡು. ಆ್ಯಕ್ಚುಲಿ ನಿಮಗೆ ಬಂದರೆ ಏನು, ನಮಗೆ ಬಂದೇನು, ಯಾಕಂದ್ರೆ ಅದು ನಮ್ಮ ಸ್ಟೇಟಿಗೆ ಬಂದಾಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಅಂತ ಹೇಳ್ತಾ ಧನ್ಯವಾದಗಳು.